ಆತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿದಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯ ವಿಚಾರ ಮಾಡ್ತಾ ಇದ್ದೇವೆ. ಇದನ್ನ ಧ್ಯಾನ ಯೋಗ ಅಂತ ಈ ಅಧ್ಯಾಯಕ್ಕೆ ಹೆಸರನ್ನು ಇಟ್ಟಿದ್ದಾರೆ. ಧ್ಯಾನ ಅನ್ನೋ ಶಬ್ದಕ್ಕೆ 2 ಅರ್ಥ ಇದೆ. ಉಪಾಸನೆ ಅಂತಲೂ ಒಂದು ಅರ್ಥ ಇದೆ, ನಿಧಿಧ್ಯಾಸನ ಅಂತಲೂ ಕರೀತಾರೆ. ಈ ಒಂದು ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಧ್ಯಾನವನ್ನ ಬಹಳ ಮಟ್ಟಿಗೆ ನಿಧಿಧ್ಯಾಸನ ಅನ್ನೋ ಅರ್ಥದಲ್ಲೇ ಮಾಡಬೇಕು. ಏನ್ ವ್ಯತ್ಯಾಸ ಧ್ಯಾನಕ್ಕೂ ನಿಧಿಧ್ಯಾಸಕ್ಕೂ ಅಂತ ಕೇಳಿದರೆ, ಧ್ಯಾನ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಆ ಪರಬ್ರಹ್ಮ ವಸ್ತುವನ್ನ ಚಿಂತನೆ ಮಾಡೋದು. ಅಲ್ಲಿ ನಾಮ ರೂಪ ಆಕಾರ ಎಲ್ಲ ಶಾಸ್ತ್ರವೇ ಹೇಳ್ಕೊಟ್ಟಿರುತ್ತೆ. ನಮಗೆಲ್ಲ ಚೆನ್ನಾಗಿ ಗೊತ್ತೇ. ಅಥ ಧ್ಯಾನಂ ಅಂತ ಶುರುವಾಗುತ್ತೆ. ಒಂದು ವ್ರತ ಮಾಡಲಿ, ದೇವ ಪೂಜೆ ಮಾಡಲಿ, ಆ ಭಗವಂತನನ್ನು ನೀವು ಆರಾಧನೆ ಮಾಡುವಾಗ ಅವನ ಸ್ವರೂಪವನ್ನು ಹೀಗಂತ ಧ್ಯಾನ ಮಾಡಿ. ಸುಣಧ್ಯಾನ. ಶಾಂತಂ ಪದ್ಮಾಸನಸ್ಥಂ ಅಂತ ಈಶ್ವರನಿಗೆ, ಶಾಂತಾಕಾರಂ ಭುಜಗಶಯನಂ ಅಂತ ಕೃಷ್ಣನಿಗೆ, ಹೀಗೆ ಸ್ವರ್ಣಗೌರಿ ಪೂಜೆ ಮಾಡಿದರೆ ಫಲಾನ್ವಿತಾಂಗಮುಖೀಂ ಸರ್ವಾಭರಣಭೂಷಾಂ ಅಂತ ಆ ವ್ರತಸ್ಥರು ಬರೆಯುತ್ತಾರೆ. ಪರಮೇಶ್ವರನೊಡನೆ ಕೂತಿರ್ತಕ್ಕಂಥ ಈ ದೇವಿ ಅಂತ. ಈಗ ಆ ಭಗವಂತನನ್ನು ಹೇಗೆ ಧ್ಯಾನ ಮಾಡುವಾಗ ಭಗವಂತನೇನು ಗಂಡಸೋ ಹೆಂಗಸೋ ಮಗುವೋ ಮತ್ತೊಂದು ಅಂತ ಅನ್ನೋ ಭಾವ. ಅದಕ್ಕಾಗಿ ಮಾಡಿದರೆ ಕರ್ಮತಂತ್ರ ಅಂತ. ಕರ್ಮತಂತ್ರ ಅಂದ್ರೆ ಮಾಡತಕ್ಕವನ ಇಚ್ಛೆ. ಕರ್ತೃತಂತ್ರ. ಕರ್ತೃತಂತ್ರ ಅಂದ್ರೇನು? ಆ ಭಗವಂತನನ್ನು ಹೇಗೆ ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು ಅಂತ ನಿಮಗೆ ಇಷ್ಟವಾಗುತ್ತದೆಯೋ ಹಾಗೆ ಮಾಡಿ. ಇದು ಕೂಡ ಮಾನಸಿಕವಾದಂತಹ ಸಾಧನವೇ ಹೌದು. ಆದ್ರೆ ಈ ತರಹದ ಒಂದಾನೊಂದು ಧ್ಯಾನ ಅಲ್ಲ ಇಲ್ಲಿ ಹೇಳಿರೋದು. ಮತ್ತೇನು, ಇದನ್ನ ನಿಧಿಧ್ಯಾಸನ ಅಂತ ಕರೀತಾರೆ. ಧ್ಯಾನ ಶಬ್ದದ ಅರ್ಥವನ್ನು ಹೀಗೆ ಇಲ್ಲಿ ಬಿಡಿಸಿ ಮಾಡ್ಕೋಬೇಕು. ನಿಧಿಧ್ಯಾಸನದಲ್ಲಿ ಗುಟ್ಟೇನು ಅಂದ್ರೆ, ವಸ್ತು ಇದ್ಬಿಟ್ಟೆ ಆ ಇರತಕ್ಕ ವಸ್ತುವನ್ನೇ ಹೇಗಿದೆಯೋ ಹಾಗೆ ಚಿಂತನೆ ಮಾಡುವುದು ಅಂತ. ಅಂದರೆ ಈಗ ನಾವು ಆತ್ಮ ಧ್ಯಾನ ಮಾಡಬೇಕು ಅಂದಿಟ್ಟು, ಆತ್ಮ ಧ್ಯಾನ ಮಾಡಬೇಕು ಅಂತ ಆತ್ಮ ಹೇಗಿದಾನೋ ಹಾಗೆ ಚಿಂತನೆ ಮಾಡೋದು ಅಂತ. ಇದು ಒಂದರ್ಥ. ಆತ್ಮನಿಗೆ ನಾವಿಲ್ಲ, ರೂಪ ಇಲ್ಲ, ಆಕಾರ ಇಲ್ಲ, ನೇತಿ ಅಂತ ಶಾಸ್ತ್ರದಲ್ಲಿ ಇದೆ. ಅದನ್ನು ಇನ್ನು ಹೇಗೆ ಚಿಂತನೆ ಮಾಡೋದು ಅಂತೇಳಿ ಅದಕ್ಕೇನು ಉತ್ತರ ಕೊಡ್ತಾರೆ ಅಂದ್ರೆ ಮುಂದೆ ಬರುತ್ತೆ. ನ ಕಿಂಚಿದಪಿ ಚಿಂತೆಯೇದಂತ. ಏನನ್ನು ಧ್ಯಾನ ಮಾಡದೆ ಆತ್ಮನ್ನೇವ ಕೃತ್ವ ಕಿಂಚಿದಪಿ ಚಿಂತೆಯೇದ. ಇದನ್ನ ನಿಧಿಧ್ಯಾಸನ. ಇಲ್ಲಿ ಗುಟ್ಟೇನಂದ್ರೆ ವಸ್ತು ಹೇಗೆಯೋ ಹಾಗೆ ಅದನ್ನ ಕಂಡುಕೊಳ್ಳುವುದು ಅಂತ. ಈ ಪರಮಾತ್ಮ ವಸ್ತುವಿಗೆ ನಾರೂಪ ಆಕಾರಗಳೇನು ಇಲ್ಲವಾದ್ರಿಂದ ಏನ್ ಧ್ಯಾನ ಮಾಡಬೇಕು ಅಂದ್ರೆ ಏನನ್ನೂ ಚಿಂತದೆ ಇರೋದು. ನ ಕಿಂಚಿದಪಿ ಚಿಂತೆಯೇ. ಅದನ್ನ ಕನ್ನಡದಲ್ಲಿ ಏನಂತಾರೆ, ಸುಮ್ಮನಿರೋದು ಅಂತಾರೆ. ಏನ್ ಸುಮ್ಮನಿರೋದು ಎಷ್ಟು ಕಷ್ಟ, ಸುಮ್ಮನಿದ್ರಾಯ್ತು ಅಂತ. ಇಲ್ಲ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಸುಮ್ಮನಿದ್ದನ್ನ ಬ್ರಾಹ್ಮಣೋ ಎಲ್ಲದಾರ ಅಂತಾರೆ. ಕೂತ್ಕೊಂಡ ಸುಮ್ಮನೆ ಒಂದು ಕಡೆಗೆ ಸುಮ್ಮನೆ ಮೇಲೆ ಕೂತಿರೋ ಅಂತ ಕಂಡರು ಒಳಗೆ ಮನಸ್ಸೇನೇನೋ ಎಲ್ಲಿಗೂ ಹೋಗ್ತಾ ಇರುತ್ತೆ. ಆದ್ರಿಂದ ಧ್ಯಾನ ಅನ್ನೋ ಶಬ್ದಕ್ಕೆ ಇಲ್ಲಿ ನಿಧಿಧ್ಯಾಸನನ್ನು ಅರ್ಥ ಮಾಡಿ ಆ ಆತ್ಮವಸ್ತು ಹೇಗಿದೆಯೋ ಹಾಗೆ ಅದರಲ್ಲಿ ತನ್ನ ಮನಸ್ಸನ್ನು ಲಯಗೊಳಿಸಿ ಕೂತ್ಕೊ. ಉಪಾಸನೆಗೂ ಧ್ಯಾನ ವ್ಯತ್ಯಾಸ. ಉಪಾಸನ ಅನ್ನೋದು ಕರ್ತೃತಂತ್ರ, ನಿಧಿಧ್ಯಾಸನ ಅನ್ನೋದು ವಸ್ತಂತ್ರ ಅಂತ ವೇದಾಂತದಲ್ಲಿ 2 ಭಾಗ ಮಾಡ್ತಾರೆ. ಕರ್ತಂತ್ರ ಅಂದ್ರೇನು? ಕರ್ತ ಅಂದ್ರೆ ಮಾಡುವವನು, ಅವನ ಹೀನ. ಅವನು ತನ್ನಿಷ್ಟದ ಪ್ರಕಾರ ಹೇಗೆ ಬೇಕಾದ್ರೂ ವಸ್ತುವನ್ನ ಗಂಡಸು ಅಂತಲೋ ಹೆಣ್ಣು ಅಂತಲೋ ಮಗು ಅಂತಲೋ ಏನ್ ಬೇಕಾದ್ರೂ ಅವನ ಇಷ್ಟವಂತಹ ರೀತಿಯಲ್ಲಿ ಧ್ಯಾನ ಮಾಡಬಹುದು. ಅವನಿಗೆ ಹೇಗೆ ಗೊತ್ತಾಗುತ್ತೆ? ಶಾಸ್ತ್ರ ಹೇಳ್ಕೊಡುತ್ತೆ. ಉಪಾಸನೆ ಮಾಡುವಾಗ ಹೀಗೆ ಧ್ಯಾನ ಮಾಡಿ ಅಂತ. ಅದನ್ನ ಮೊದಲು ಹೇಳಿದ್ನಲ್ಲ, ಹೊರ ಪುಸ್ತಕ ತೆಗೀರಿ. ಯಾವ ವ್ರತ ಮಾಡಕ್ ಹೋದ್ರೆ ಮೊದಲು
ಧ್ಯಾನಂ ಅಂತ ಪ್ರಾರಂಭ ಆಗುತ್ತೆ. ಪುರೋಹಿತರು ಮಾಡ್ತಾರೆ ನೋಡಿ, ಹೂವು ಮುಂತಕ್ಷಣ ಕೈ ಹಿಡ್ಕೊಡೆ ಅಂತ. ಶ್ಲೋಕ ಅವ್ರು ಹೇಳ್ಬಿಡ್ತಾರೆ, ದೇವ್ರ ಸೇರಿ ಅಂತ ಇಷ್ಟ ಮಾಡ್ತಾರೆ. ಏನ್ ಧ್ಯಾನ ಅನ್ನೋದು ಮನಸ್ಸಿನಲ್ಲಿ ಏನ್ ಧ್ಯಾನ ಮಾಡ್ತಿರ್ತೀವೋ ಅದೇನಾಗುತ್ತೆ. ಹಾಗಲ್ಲ, ಆದ್ರಲ್ಲ ಉಪಾಸನೆಯಲ್ಲಿ ಏನಾಗುತ್ತೆ ಅಂದ್ರೆ ಶಾಸ್ತ್ರವೂ ಕೂಡ ಸಹಾಯ ಮಾಡುತ್ತೆ. ಆದ್ರೂ ಈ ಯಾವ ಸಾಧಕ ಇರ್ತಾನೋ ಅವನು ತನ್ನ ಇಷ್ಟ ದೇವತೆ ತನಗೆ ಹೇಗೆ ಬೇಕು ಅನ್ಸುತ್ತೋ ಹಾಗೆ ಮಾಡಬಹುದು. ಏಕೆ ಪರಮಾತ್ಮ ಎಲ್ಲಾ ರೂಪದಲ್ಲೂ ಇರೋಣದಿಂದ ಆ ಧ್ಯಾನದ ಕರ್ತೃತಂತ್ರ ಅಂತ ಮಾಡುವವನಿಗೆ ಅಧೀನವಾಗಿದೆ. ಗಂಡಸು ಅಂತ ಮಾಡಬಹುದು, ಹೆಂಗಸು ಅಂತ ಮಾಡಬಹುದು, ಚಿಕ್ಕ ಮಗು ಮಾಡಬಹುದು, ಅವನವನ ಇಷ್ಟ. ಯಾವೊಂದು ಆನಂದ ವ್ರತ ಮುಂತಾದ ಪೂಜಾಗಳಲ್ಲಿ ಕೂಡ ಈ ವಾಸನೆಯನ್ನೇ ಉಪಯೋಗಿಸೋದು. ಇಲ್ಲಿ ವೇದಾಂತದಲ್ಲಿ ಹೇಗೆ ಅಂದ್ರೆ ಆತನಿಗೆ ಯಾವ ಅವನ ಗಂಡಸಲ್ಲ ಹೆಂಗಸಲ್ಲ, ನಾಮ ರೂಪ ಆಕಾರ ಏನು ಇಲ್ಲವಾದ್ದರಿಂದ ಅರ್ಥಾತ್ ಅಲ್ಲಿ ಧ್ಯಾನ ಅಂದ್ರೆ ಅಂತಃಕರಣ ಪೂರ್ತಿಯಾಗಿ ಆ ಆತ್ಮನಲ್ಲೇ ಲಯ ಮಾಡ್ಬಿಡೋದು ಅಷ್ಟೇ. ಆಮೇಲೆ ಮುಂದೆ ಬರುತ್ತದು ಆನನ್ಯೇವ ಮನಃತ್ವ ನ ಕಿಂಚಿದಪಿ ಚಿಂತೇತಂತ. ಅಂತಃಕರಣದಲ್ಲಿ ಏನೊಂದು ವೃತ್ತಿಯೋ ಹೇಳಾರದು, ಹಾಗಬೇಕು ಅಂತ. ಎಷ್ಟು ಕಷ್ಟ ಅದು ಅಂದ್ರೆ ಚೆನ್ನಾಗಿ ಮನಸ್ಸು ಸ್ವಾಧೀನದಲ್ಲಿ ಮಾತ್ರ ಆಗುತ್ತೆ. ಅದು ಪ್ರಾರಂಭದ ಕಷ್ಟವಾದದ್ರಿಂದಲೇ ಆ ಸಗುಣ ಧ್ಯಾನವನ್ನು ಹೇಳ್ತಾರೆ. ನಿರ್ಗುಣ ಧ್ಯಾನ ಅಂದ್ರೆ ಏನು? ಧ್ಯಾನ ಮಾಡಿದ್ರೆ ತಾನೇ ತಾನಾಗಿ ನೆಲಂಕಿರ್ತಕ್ಕದ್ದು ಅನ್ನೋ ಅರ್ಥ. ಈಗ ಮೊದಲು ಈ ಯಾವ ಧ್ಯಾನವನ್ನಾದ್ರೂ ಇಲ್ಲಿ ಹೇಳೋದು ನಿಧಿಧ್ಯಾಸನವನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ತಿಳಿಸೆ. ಅದಕ್ಕಾಗಿ ಅರ್ಜುನನಿಗೆ ಭಗವಂತ ಈಗೇನಂದ, ಜಿತಾತ್ಮನ ಪ್ರಶಾಂತಸ್ಯ ಪರಾತ್ಮ ಸಮಾಹಿತ ಪ್ರಾರಂಭ ಮಾಡಿ ಭಾಷ್ಯಕಾರರನ್ನೇ ಅನುಸರಿಸೋಣ. ಜಿತಾತ್ಮನಃ ಕಾರ್ಯಕರಣ ಸಂಘಾತಃ ಆತ್ಮ ಜಿತಃ ಏನ ಸಹ ಜಿತ. ಜಿತಾತ್ಮ ಅಂದ್ರೆ ಸಾಧಕನಂದ ಕುರಿತು ಹೇಳೋ ಮಾತು. ಕಾರ್ಯಕರಣ ಸಂಘಾತವನ್ನು ಯಾವನು ಗೆದ್ದಿದ್ದಾನೆಯೋ ಅಂತ. ಕಾರ್ಯಕರಣ ಸಂಘಾತ ಅಂದ್ರೇನು? ಈ ಶರೀರ, ಇಂದ್ರಿಯಗಳು, ಮನಸ್ಸು, ಇವುಗಳ ಗುಂಪನ್ನ ವೇದಾಂತದ ಏನಂತಾರೆ? ಕಾರ್ಯಕರಣ ಸಂಘಾತ. ಶರೀರ ಅನ್ನೋದು ಸ್ವಾಧೀನವಾಗಿರ್ಬೇಕು, ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರಬೇಕು, ಮನಸ್ಸು ನಮ್ಮ ಹತೋಟಿ. ಇದೇ ತಾನೆ ಶರೀರೇಂದ್ರಿಯ ಮನಸ್ಸುಗಳನ್ನ ಯಾವನು ತನ್ನ ಒಂದಾನೊಂದು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆಯೋ ಅದನ್ನೇ ಗೆಲುವು ಅಂತಾರೆ. ಇಂದ್ರಿಯ ಜಯ. ಇಂದ್ರಿಯ ಜಯ ಅಂದ್ರೆ ಇದೇ ಅರ್ಥ. ಇಂದ್ರಿಯಗಳು ಈ ಆತನಿಗೆ ಯಾವುದೇ ತಕರಾರು ಮಾಡಿದ್ರೆ ಇವನು ಹೇಗೆ ಹೇಳ್ತಾನೋ ಹಾಗೆ ನೋಡ್ಬೇಕು ನೋಡುತ್ತೆ, ನೋಡಬಾರ್ದು ಕಣ್ಬಿಟ್ಟು. ಹೀಗೆ ಯಾರು ಜಿತಾತ್ಮನಾಗಿರ್ತಾನೋ ಮತ್ತು ಆಗ ಮನಸ್ಸು ಹೇಗಿರುತ್ತೆ? ಪ್ರಶಾಂತಸ್ಯ ಅಂತ. ಮನಸ್ಸಿನಲ್ಲಿ ಆಗಲು ಹೇಳೋದಿಲ್ಲ. ಯಾಕೆ ಅಂತ ಏನಾಗುತ್ತೆ? ಏನೇನೋ ಯೋಚನೆಗಳಾಗ್ತವೆ ಅಂತ. ಒಂದ್ ವೇಳೆ ನಾವು ಒಳ್ಳೆ ಕೆಲಸನೇ ಮಾಡ್ತೀವಿ, ದೇವ್ರ ಧ್ಯಾನ ಮಾಡ್ತೀವಿ ಅಂದ್ರೆ ಒಂದು ನಿಮಿಷ ಏನಾದ್ರೂ, ಒಂದು ನಿಮಿಷವೂ ಇಲ್ಲ, ಒಂದು ಸೆಕೆಂಡ್ ದೇವರ ಕಡೆ ಜ್ಞಾಪಕ ಮಾಡ್ರು ಅಷ್ಟೊಳಗೆ ಇನ್ನೇನೋ ಒಂದು ಜ್ಞಾಪಕ ಆಗುತ್ತೆ, ಏನು ಹೋಗುತ್ತೆ, ಏನೋ ಆಗುತ್ತೆ. ಇದೇನು ಮನಸ್ಸಿನ ಚಾಂಚಲ್ಯ ಅದಿರಲಿ. ಆ ಚಾಂಚಲ್ಯವನ್ನು ಗೆದ್ದಿರಬೇಕು. ಗೆದ್ದು ಬಿಟ್ಟು ಹೇಗಿರುತ್ತೆ? ಆ ಸ್ವರೂಪವನ್ನೇ ಮತ್ತೆ ಮತ್ತೆ ಅನುಸಂಧಾನ ಮಾಡುವುದು. ಏನರ್ಥ? ಒಂದು ಅದ್ವೈತ, ಆ ಅಂತಃಕರಣ ಹೋಗಿ ಆ ಆತ್ಮನಲ್ಲಿ ಮುಳುಗಿರುತ್ತೆ. ನಮ್ಮ ಗುರುಗಳು ಹೇಳೋರು, ಕಬೀರ್ ದಾಸ್ ಹೇಳೋರು ಅಂತ, ಏನು ಡುಬ್ ಗಯೇ ಅನ್ಬಿಟ್ನಂತ. ಹಿಂದಿ ಒಳಗೆ ಡುಬ್ ಗಯೇ ಅಂದ್ರೆ ಮುಳುಗೋಯ್ತು ಅಂತ. ಏನ್ ಮುಳುಗೋಯ್ತಪ್ಪ ಅಂತ? ಅಂತಃಕರಣ ಮುಳುಗೋಯ್ತು. ಎಲ್ಲಿ ಮುಳುಗೋಯ್ತು? ರಾಮನಲ್ಲಿ. ಆ ಸ್ವರೂಪದಲ್ಲಿ ಈ ಒಂದೊಂದು ಶರೀರೇಂದ್ರಿಯ ಬುದ್ಧಿಗಳೆಲ್ಲವೂ ಏಕಾಗ್ರವಾಗಿ ನೆಲೆ ನಿಲ್ಲೋದು ಅರ್ಥ. ಅದನ್ನೇ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಅಂದ್ರು ಭಾಷ್ಯಗಳು. ಪರಮಾತ್ಮ ಸಮಾಹಿತ ಸಾಕ್ಷಾತ್ ಆತ್ಮಭವೇನ ವರ್ತತೆ ಇತ್ಯರ್ಥ. ಇಂಥ ಯಾವ ಸಾಧಕನಿಗೆ ಅವನದಾನೊಂದು ಸ್ವರೂಪದಲ್ಲಿ ನೆಲೆ ನಿಂತುಕೊಳ್ತಾನಲ್ಲ, ಅದು ಯಾವ ತತ್ವ? ಅದು ತಾನೇ. ತಾನು ಒಂದಕ್ಕೆ ಸ್ವರೂಪವೇ ಬ್ರಹ್ಮ, ಅದಕ್ಕಿಂತ ಇಲ್ಲ. ಇದೆ ಅದ್ವೈತ ಧ್ಯಾನ. ಇಲ್ಲಿ ಧ್ಯಾತರು ಧನ ಧ್ಯೇಯ ಅಂತಕ್ಕ ವಿಂಗಡ ಇಲ್ಲ, ತ್ರಿಪುಟಿ ಇಲ್ಲ, ತಾನೇ ತಾನೇ ಅಂತ. ಅಷ್ಟು ಭಗವದ್ಗೀತೆ ಇದು ಎಷ್ಟು ಗಂಭೀರವಾಗಿದೆ ಅನ್ನೋದು ನೋಡಿ. ಮತ್ತೆ ಏನೋ ಸುಲಭ ಭಗವದ್ಗೀತೆ ಅಂತ ಓದ್ಕೊಂಡು ಹೋಗ್ಬಿಡ್ತೇವೆ, ಅರ್ಥ ನೋಡಿದ್ರೆ ಅದ್ಭುತವಾಗಿದೆ. ಇದನ್ನೇ ಸನ್ಯಾಸಿಗಳೆಲ್ಲ ಹೀಗೆ ಧ್ಯಾನ ಮಾಡೋದು. ಅವ್ರಿಗೆ ಯಾವ ದೇವ್ರು ಅಂತೇನು ನಾಮರೂಪ ಆಕಾರಗಳು ಇಲ್ಲ.
ಮತ್ತೇನು ತಾನೇ ತನ್ನಲ್ಲೇ ಇರೋದು ಅನ್ನೋ ಅರ್ಥ. ಮತ್ತು ಈ ಒಂದಾನಂದ ಸ್ಥಿತಿ ಸಾಧಕನಿಗೆ ಪ್ರಾಪ್ತವಾದಾಗ ಅವನ ಬಹಿರಂಗದಂತಹ ಸ್ವರೂಪ ಹೇಗಿರುತ್ತೆ? ಶರೀರ ಇಂದ್ರಿಯ ಇದ್ದೇ ಇರುತ್ತಲ್ಲ, ಅದೇನು ಹೋಗಿರಲ್ವ. ಇವನು ಮಾತ್ರ ಅಂತಃಕರಣ ಹಾಗೆ ನೆಲೆಗೊಳಿಸಿರ್ತಾನೆ, ಆ ಸ್ವರೂಪದಲ್ಲಿ ತಾನೇ ತಾನಾಗತಿಯನಾಗಿ ನಿಂತಿರ್ತಾನೆ ಅಂತಾಯಿತು. ಅಲ್ಲಿ ಯಾವುದೋ ಒಂದು ಆನಂದೋಧ್ಯಾತರು ಅಂತಕ್ಕ ಭೇದ ಇರೋಲ್ಲ. ಮತ್ತೆ ಶೀತೋಷ್ಣ ಸುಖೇಶು ಇದಾನೆ ಎನ್ನುಗೇನು ಗುರುತ್ವಕ್ಕೆ ಹೊರಗಡೆಯಿಂದ ಹೇಳ್ತಾರೆ. ಪ್ರಾಪಂಚಿಕವಾಗಿ ಅವನು ಒಂದು ವೇಳೆ ಧ್ಯಾನದಿಂದ ಕೈ ಬಿಟ್ಟು ಈ ಜಗತ್ತಿನಲ್ಲಿ ನಮ್ಮಂತೆಯೇ ಜೀವನ ಮಾಡ್ತಾನೆ ಅಂತ ಇಟ್ಕೊಂಡ್ರೆ ಆಗ ಹೇಗಿರ್ತಾನೆ ಅದು ಗುರುತು ಹೇಳ್ತಾರೆ. ಶೀತೋಷ್ಣ ಸುಖ ದುಃಖೇಶು ಅಂದ್ರೆ ತಥಾ ಮಾನಾಪಮಾನಯೋ ಅಂದ್ರು. ಆ ನಿಜವಾದಂತಹ ಯಾವ ಯೋಗಿ ಧ್ಯಾನ ಮಾಡ್ತಾನಲ್ಲ, ಧ್ಯಾನ ಅಂದ್ರೆ ಏನು? ಆತ್ಮಸ್ವರೂಪದಲ್ಲೇ ನೆಲೆ ನಿಂತಿರ್ತಾನಲ್ಲ, ಅವನ ಜೀವನ ಹೇಗಿರುತ್ತೆ ಅಂದ್ರೆ ಶೀತವಾಗಲಿ ಉಷ್ಣವಾಗಲಿ ಸುಖವಾಗಲಿ ದುಃಖವಾಗಲಿ ಮಾನ ಅಪಮಾನ ಅಂದ್ರೆ ಏನರ್ಥ? ಅವನ್ಯಾರು ಗೌರವಿಸಲಿ ಅಥವಾ ಏನಾರು ಅಪಮಾನ ಮಾಡಲಿ ಸಮಬುದ್ಧಿಯಾಗಿರ್ತಾನಂತ ಏನೊಂದು ತನ್ನ ಒಳಗೆ ತೆಗೆದುಕೊಳ್ಳೋದೇ ಇಲ್ಲ. ಇಂಥವ್ರು ಹೊಗಳಿದ್ರು ಅಥವಾ ಇಂಥವ್ರು ತೆಗಳಿದ್ರು ಹೀಗಾಯ್ತು ಅನ್ನೋದನ್ನು ಏನೊಂದನ್ನು ಅವನು ತನ್ನ ಒಂದು ಆನಂದ ಅನುಭವದಲ್ಲಿ ಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿರ್ತಾನೆ. ಏನೇನು ಆಗಲ್ಲ. ಅಂದ್ರೆ ಏನಾಯಿತು? ಈ ಶರೀರೇಂದ್ರಿಯ ಮನೋಬುದ್ಧಿಗಳಲ್ಲಿ ಆತ್ಮಬುದ್ಧಿ ಭದ್ರವಾಗಿದ್ದಾಗ ನಮ್ಮಂಥವರಿಗೆ ಒಂದೊಂದು ಬಹಳ ಕಷ್ಟ. ಯಾಕೆ? ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಶರೀರಕ್ಕೆ ಚಳಿ ಆಗಬಹುದು, ಕಣ್ಣೆತ್ತಲಾಗೋ ನೋಡಬಹುದು, ಕಿವಿ ಏನೋ ಮಾಡಬಹುದು. ಹೀಗಾಗಿ ಒಂದೊಂದು ಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಒಂದ್ ಕಡೆ ಇಲ್ಲೊಂದು ಶ್ಲೋಕ ಇತ್ತು, ಬಹ್ವೆ ಸಪತ್ನ್ಯ ಇವ ಗೇಹಪತಿಂ ಲುನಂತಿ ಅಂತ. ಆ ಶ್ಲೋಕದ ಕೊನೆ ಭಾಗ ಜಿಹ್ವೈಕ್ವತೋ ಅಪಕರ್ಷತಿ ಅಂತ. ಅದು ಎಲ್ಲಿ ಏನದು ಮರೆತು ಹೋಗಿದೆ, ಶ್ಲೋಕ ಮಾತ್ರ ಜ್ಞಾಪಕ ಇದೆ. ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಆ ದೃಷ್ಟಾಂತ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾನೆ ಅಂತ. ಒಬ್ಬ ಯಜಮಾನನಿಗೆ 3-4 ಜನ ಹೆಂಡಂದ್ರಿದ್ಬಿಟ್ರೆ ಬಹ್ವೆ ಸಪತ್ನ್ಯ ಅಂದ್ರು. ಒಬ್ಳು ಮುಖ್ಯವಾದ ಹೆಂಡತಿ, ಈ ರಾಜ ಮಹಾರಾಜರು ಇನ್ನೂ 3-4 ಮಾಡ್ಕೊಂಡಿರ್ತಾರಲ್ಲ. ಹೀಗಿದ್ದಾಗ ಯಾವ ಎಲ್ಲಾ ಸ್ತ್ರೀಯರಿಗೂ ತಮ್ಮ ಯಜಮಾನನ ಮೇಲೆ ಗಂಡನ ಮೇಲೆ ಪ್ರೀತಿ ಇರೋದು ನ್ಯಾಯ. ಆದರೆ ಅವರೆಲ್ಲರಿಗೂ ಒಂದೇ ಒಂದು ಸಮನಾದ ಬುದ್ಧಿ ಇರೋದಿಲ್ಲ. ಅವಳೊಂದು ಹೇಳ್ತಾಳೆ, ಇವಳೊಂದು ಹೇಳ್ತಾಳೆ, ಇವರು ಅಲ್ಲಿ ಬಾ ಅಂತಾರೆ, ಇವ್ರು ಇಲ್ಲಿ ಬಾ ಅಂತಾರೆ. ಹೀಗಾಗಿ ಒಂದೊಂದು ಕಡೆಗೆ ಒಬ್ಬೊಬ್ಬರು ಎಳೆದು ಬಿಟ್ರೆ ಅವನ ಗತಿ ಏನಾಗಬೇಕು? ನಿಜವಾಗೂ ಅವನ ಮನಃಶಾಂತವಾಗಿರೋಕೆ ಸಾಧ್ಯವೋ ಅಂತ. ಹಾಗೆಯೇ ಜ್ಞಾಪಕ ಆಯ್ತು, ಇದು ಭಾಗವತದಲ್ಲಿರೋ ಶ್ಲೋಕ. ಹಾಗೆ ಮನುಷ್ಯರಿಗೂ ಕೂಡ ಕಣ್ಣೊಂದ್ ಕಡೆಗೆ, ಕಿವಿಗೊಂದ್ ಕಡೆಗೆ, ಮೂಗೊಂದ್ ಕಡೆಗೆ ಎಳೆಯಕ್ಕೆ ಶುರು ಮಾಡಿಬಿಟ್ರೆ ಈ ಒಂದು ಧ್ಯಾನ ಮಾಡೋದೇನು ಬಂತು ಅಂತ ಜಿಹ್ವೈಕತ ಅಪಕರ್ಷತಿ ಅಂತ ಇದು ಇದೆ ಭಾಗವತದಲ್ಲಿರೋ ಶ್ಲೋಕವೇನ. ಹೌದು, ನಾಲಿಗೆ ಒಂದ್ ಕಡೆ ಎಳೆಯುತ್ತೆ. ಇದು ನಿಜ. ನೀವು ಕೂತ್ಕೊಂಡಿರಿ ಜಪ ಮಾಡ್ತಾ ಒಳಗಡೆ ಎಲ್ಲಾರು ಹೆಂಗಸರು ಬಟ್ಲ ಅಡಿಗೆ ಮನೆಯಲ್ಲಿ ಒಗ್ಗರಣೆ ಹಾಕ್ಬಿಡ್ತಾನೆ, ಘಮ್ ಅಂತ ಬರುತ್ತೆ ವಾಸನೆ. ಅಲ್ಲಿ ಹೋಗ್ತಾಳೆ ಮನಸ್ಸು. ಇನ್ನೊಂದ್ ಕ್ಷಣ ಅವೆಲ್ಲ ತಗೊಂಡು ಸುಮ್ಮನೆ ಕೂತ್ಕೊಂಡು ಹೊರಗಡೆ ಟಣ್ ಅಂತ ಹೊರಗಡೆ ಬೆಲ್ ಹೊಡಿತು. ಯಾರು ಬಂದ್ರು ಏನೋ ಸರಿ ಮುಗದೇ ಹೋಯ್ತು. ಹೀಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇರುತ್ತೆ ನಮ್ಗೆ. ನೋಡಿದರ ಇಷ್ಟೇ ನಮ್ಮ ಹಣೆ ಬರ. ಎಲ್ಲ ಬಾಯಲ್ಲಿ ಏನ್ ಹೇಳ್ತೀವಿ? ಕಣ್ಣು ನಂದು, ಕಿವಿ ನಂದು, ಮೂಗು ನಂದು, ಎಲ್ಲವೂ ನಂದೇ. ನಂದು ಅಂತ ಹೇಳ್ತಿರಲ್ಲ. ನೀವು ಹೇಳಿದಾಗ ಅದಕ್ಕೆ ಹೇಳುತ್ತೋ, ಅದು ಹೇಳಿದಾಗ ನೀವು ಕೇಳ್ತೀರೋ. ಯೋಗಿಯಲ್ಲಿ ಏನು ವೈಶಿಷ್ಟ್ಯ ಅಂದ್ರೆ ಅದಷ್ಟನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ. ಇದು ಎಂಥ ಒಂದು ಸಾಧನ. ಹೀಗಾದ್ರೆ ಮಾತ್ರ ನಾವು ನಮ್ಮ ಒಳಗಿನ ಅಂತರಾತ್ಮನಲ್ಲಿರತಕ್ಕ ಆನಂದ ಸ್ವರೂಪದಲ್ಲೇ ಇರೋಕ್ ಸಾಧ್ಯ. ಅದು ನಿಜವಾದ ಧ್ಯಾನ ಅಂತ ಅದಕ್ಕೆ ಹೆಸರು. ಇದನ್ನು ನಿಧಿಧ್ಯಾಸನ ಅಂತ ವೇದಾಂತದಲ್ಲಿ ಕರೀತಾರೆ. ಧ್ಯಾನ ಅಂದ್ರೆ ನಾಮರೂಪ ಆಕಾರಗಳಿದ್ರೆ ಧ್ಯಾನ ಅಂತೀವಿ. ಯಾವ ನಾಮರೂಪ ಆಕಾರಗಳು ಇಲ್ಲದೆ ಇದನ್ನು ನಿರ್ಗುಣ ಧ್ಯಾನ ಅಂತ ಬೇಕಾದ್ರೆ ಕರೀರಿ, ಪರವಾಗಿಲ್ಲ. ಬೇರೆ ಶಬ್ದಗಳನ್ನು ಉಪಯೋಗಿಸ್ತೀವಿ ನಾವು. ಅನುಭವ ಗೊತ್ತಾಗಬೇಕು. ಹಾಗಂದ್ರೆ ಏನೋ ಒಂದು ಅನುಭವ ಗೊತ್ತಾಗಬೇಕಾದ್ರೆ ಅದನ್ನ ಮತ್ತೆ ಉಪದೇಶದಿಂದ ತಿಳ್ಕೊಳಕ್ಕಾಗಲ್ಲ, ಅನುಷ್ಠಾನದಿಂದ ತಿಳ್ಕೊಬೇಕು. ಅಂತಃಕರಣವನ್ನ ಮೆಲ್ಲಗೆ ಬಿಗಿ ಹಿಡಿದು ಅದೆಲ್ಲ ಬರುತ್ತೆ ಇವಾಗ ವಿಷಯ.
ಯಾವನ ಹೀಗೆ ಶೀತೋಷ್ಣ ಸುಖ ಅಂಥವನಿಗೆ ಶೀತ ಉಷ್ಣ ಸುಖ ದುಃಖ ಏನಾದರೂ ಸಮ ಅಂತ ತಾನು ಶಾಂತವಾಗಿರ್ತಾನಂತ. ಮಾನಾಪಮಾನ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಹೇಗ್ರಿ ಅದನ್ನೆಲ್ಲ ಬಂದ್ರೆ ಆಯಾ ಇಂದ್ರಿಯಗಳು ಮನಸ್ಸು ಮುಂತಾದವುಗಳ ಮೂಲಕ ಶೀತೋಷ್ಣಾದಿ ದ್ವಂದ್ವಗಳು ಬಂದಾಗ ಎಂಥವನಿಗಾದರೂ ಕೂಡ ಮನಸ್ಸು ಚಂಚಲವಾಗಬೇಡವೆ ಅಂದ್ರೆ ಇಲ್ಲ. ಜ್ಞಾನಿಯಾದಂಥ ಯಾವ ಸಾಧಕನಿಗೆ ಯಾವುದೊಂದು ಅವನನ್ನು ಅಲ್ಲಾಡಿಸಲ್ಲ. ಆ ಸ್ಥಿತಿಗೆ ತರಬೇಕು ನಾವು ಸಾಧನದಿಂದ. ಈ ಒಂದಾನೊಂದು ಈ ವಿಚಾರವನ್ನ ಅದಕ್ಕಂತಾರೆ. ಆಗ ಮತ್ತು ಅವನಿಗೆ ಹೇಗಿರ್ತಾನೆ, ಅವನ ಆನಂದ ಸ್ವರೂಪ ಹೇಗಿರುತ್ತೆ, ಅವನಿಗೆ ಸುಖವಾಗಿರುತ್ತೆ, ಆನಂದವಾಗಿ. ಎಲ್ಲ ಮರೆತುಬಿಟ್ರೆ ಅಂದ್ರೆ ಸಾಕಾರ ಮಾಡೋಣ, ಹೀಗೆ ಮಾಡೋಣ ಅಂತ. ಏನಂತ ಈ ಇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರವನ್ನೆಲ್ಲ ಸ್ಟಾಪ್ ಮಾಡಿ ತಾನೇ ತಾನಾಗಿರೋದಕ್ಕೆ ನಮಗೂ ಬರುತ್ತೆ. ಎಲ್ಲಿ ಅಂತ ಗಾಢ ನಿದ್ರೆ ಬಂದಾಗ ಅಂತ ಅದು ಬೇಕಾದ್ರೆ ಮಾಡ್ಬೋದು. ಯಾರು ಬೇಕಾದ್ರೂ ಧ್ಯಾನ ಕೂತ್ಕೊಳ್ಳಿ ತೂಕಡಿಸ್ಬೋದು ಅಷ್ಟೇ. ಅಲ್ಲಿ ಎಲ್ಲ ಅದ್ವೈತ ತಾನೇ, ಅದ್ವೈತ ನಿಜ. ಅಲ್ಲಿ ಏನು ಗೊತ್ತಾಗುತ್ತೆ, ಗಾಢ ನಿದ್ರೆ ಒಳಗೆ ಅದನ್ನೇನಾರು ಯಾರು ಧ್ಯಾನ ಅಂತಲೋ ಸಮಾಧಿ ಅಂತಲೋ ಕಲಿಯಕ್ಕಾಗುತ್ತೆ. ಯಾಕೆ ಅಲ್ಲಿ ತಾನು ಅನ್ನೋದು ಇಲ್ಲ, ಮತ್ತೊಂದು ಇಲ್ಲ. ಉಪನಿಷತ್ನಲ್ಲಿ ಹಾಗೆ ಬರೆದಿರೋದು. ಅವ್ನು ಕೇಳ್ತಾನೆ ಶಿಷ್ಯ ಗುರುಗಳನ್ನ, ಅಯ್ಯ ಸಮಾಧಿ ಒಳಗೆ ನಿನ್ನ ಆತ್ಮ ಅದ್ವಿತೀಯನಾಗಿದ್ದಾನೆ ಅಂದ್ರೆ, ಸರಿ ಸ್ವಾಮಿ ನಾನು ಅಂತ ಗೊತ್ತಾಗಲ್ಲ ನೀನು ಅಂತ ಗೊತ್ತಾಗಲ್ಲ, ಏನ್ ಹೇಳೋದು ಅದಕ್ಕೆ ಅಂತ ಕೇಳ್ತಾನೆ. ಆದ್ರಿಂದ ನಾನು ಅನ್ನೋದು ಹೋಗ್ಬಿಟ್ಟಿದೆಯೋ ಏನೋ ಅನ್ಸುತ್ತೆ. ಯಾಕೆ ಅಲ್ಲಿ ನಾನು ಅಂತ ಕೂಡ ಇರೋದಿಲ್ವಲ್ಲ, ಬರುತ್ತೆ ಎಲ್ಲೇ ಸುಷುಪ್ತಿ ಒಳಗೆ. ಅದು ಹೇಗೆ ಧ್ಯಾನ ಆಗಿತ್ತು ಒಂದು ವೇಳೆ ಆದ್ರಲ್ಲ, ಅದೇ ಏಕಾಗ್ರತೆ ಅಲ್ಲಿ ಒಂದಾನೊಂದು ಅದ್ವೈತ ಸ್ವರೂಪವೇ ಧ್ಯಾನ ಅಂತ ನಾವು ಇಟ್ಕೊಳ್ಳೋದಾದ್ರೆ ಯಾರು ಕಷ್ಟಪಡ್ಬೇಕಾಗೇ ಇಲ್ಲ. ಅಚ್ಚುಕಟ್ಟಾಗಿ ಉಂಡು ನಿದ್ದೆ ಮಾಡಿಬಿಟ್ರೆ ಹಾಗೇ ಹೋಗಿ ಮೋಕ್ಷ ಅಷ್ಟೇ. ಹಾಗಲ್ಲ. ಅದಕ್ಕೆ ಶಂಕರಾಚಾರ್ಯ ಒಂದ್ ಕಡೆ ಬರೀತಾರೆ, ಸುಷುಪ್ತವ ಜಾಗೃತಿಯೋ ನ ಪಶ್ಯತಿ ದ್ವಯಂಚ ಪಶ್ಯನ್ನಪಿ ಚ ಅದ್ವಯತ್ವತಃ. ನಮ್ಮ ಗುರುಗಳ ಉಪನ್ಯಾಸದಲ್ಲಿ ಮಾತು ಹೇಳೋದು ನಂಗೆ ಅದಕ್ಕೋಸ್ಕರ ಶ್ಲೋಕ ಜ್ಞಾಪಕ ಆಯಿತು. ಗಾಢ ನಿದ್ರೆಯಲ್ಲಿ ಹೇಗತ್ತಿದೆಯ ಸ್ವರೂಪನಾಗಿ ತಾನು ಆನಂದ ರೂಪನಾಗಿದ್ದಾನೆ ಅಂತ ಶಾಸ್ತ್ರ ಹೇಳುತ್ತದೆಯೋ ಹಾಗೆ ಜಾಗೃತಿ ಎಚ್ಚರದಲ್ಲಿ ಹಾಗಿರೋದು ಕಲಿಬೇಕಂತೆ. ಏನ್ರಿ ಇದು, ಏನ್ ತಮಾಷೆ, ಏನ್ ಹೇಳಿ ನೋಡೋಣ. ಸುಷುಪ್ತಿಯಲ್ಲಿ ಏನಿದೆ ಹೇಳಿ? ಏನಿಲ್ಲ. ದ್ವೈತವಿದೆಯೇ? ಇಲ್ಲ. ಎಚ್ಚರಾಗಿರುವಾಗಲೂ ಹಾಗೆ ಹೇಳಿ ನೋಡೋಣ. ಸುಷುಪ್ತೇ ನಿಮ್ಮ ಸ್ವರೂಪದಲ್ಲೇ ನೀವು ನೆಲೆ ನಿಲ್ರಿ, ಆತ್ಮನಲ್ಲೇ ನೆಲೆ ನಿಂತುಕೊಳ್ಳಿ. ಆಗ ನೋಡಿ ನಿಜವಾದ ಧ್ಯಾನ ಅನ್ನೋ ಶಬ್ದಕ್ಕೆ ಅದರ್ಥ. ಇಲ್ಲಿ ಧ್ಯಾನ ಯೋಗ ಅಂತ ಹೆಸರು ಕೊಟ್ಟಿದ್ರು ಇದನ್ನೇ ನಿಧಿಧ್ಯಾಸನ ಅಂತ ಇನ್ನೊಂದು ಬೇರೆ ಹೆಸರಿನಿಂದ ಕರೀತಾರೆ. ಧ್ಯಾನ ಅಂದ್ರೆ ಮನಸ್ಸಿನ ವ್ಯಾಪಾರ, ನಿಧಿಧ್ಯಾಸನ ಅಂದ್ರೆ ಮನಸ್ಸು ಎಲ್ಲಾ ತನ್ನ ವೃತ್ತಿಗಳನ್ನು ಪೂರ್ಣವಾಗಿ ಕಳೆದುಕೊಂಡು ನಿಶ್ಚಲವಾಗಿ ಮುಂದೆ ಬರುತ್ತದೆ. ಆತ್ಮನ್ನೇವ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇದಂತ ಹೇಳ್ತಾರೆ. ಹೀಗೆ ಆ ಜ್ಞಾನಿ ಆದವನು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂದ್ರು. ಜ್ಞಾನ ವಿಜ್ಞಾನ ಅಂತ ಎರಡು ಶಬ್ದ ಹೇಳಿದ್ದಾರೆ. ಅರ್ಥ ಏನು ಅಂದ್ರೆ, ಜ್ಞಾನ ಅಂದ್ರೆ ಶಾಸ್ತ್ರೋಕ್ತವಾದಂತಹ ತಿಳುವಳಿಕೆ ಅನ್ನೋ ಅಭಿಪ್ರಾಯ. ಶಾಸ್ತ್ರೋಕ್ತ ಪದಾರ್ಥಾನಾಂ ಪರಿಜ್ಞಾನಂ ಅಂತಲೇ ಬರೋದು. ಅಂದ್ರೆ ಶಾಸ್ತ್ರ ಓದಿ ವಿಚಾರವನ್ನು ತಿಳ್ಕೊಳ್ಳೋದು, ನಾಲೆಡ್ಜ್ ಅನ್ನು ಅರ್ಥ. ಮೊದಲನೇ ಅರ್ಥ ಜ್ಞಾನ ಅನ್ನೋ ಶಬ್ದಕ್ಕೆ ಏನರ್ಥ? ನಾಲೆಡ್ಜ್ ಅನ್ನು ತಿಳುವಳಿಕೆ ಮಾಡ್ಕೊಳ್ಳೋದು. ವಿಜ್ಞಾನ ಅಂದ್ರೆ ಶಾಸ್ತ್ರತಃ ಜ್ಞಾತಾನಾಂ ತಥೈವ ಸ್ವಾನುಭವಕರಣ. ಶಾಸ್ತ್ರದಿಂದ ಏನೊಂದು ನೀವು ವಿಚಾರ ಮಾಡಿ ತಿಳ್ಕೊಂಡಿದ್ದೀರೋ ಆ ಸ್ವರೂಪದಲ್ಲಿಯೇ ತಾನೇ ತಾನಾಗಿ ನೆಲೆ ನಿಲ್ಲುವುದು ಅಂತ. ಇದನ್ನು ಗುರುಗಳೇನವರು ಇಂಟ್ಯೂಷನ್ ಅಂತ ಕರೀತಾರೆ. ಇಂಟ್ಯೂಷನ್ ಆಫ್ ರಿಯಾಲಿಟಿ ಅಂತ ಒಂದು ಇಂಗ್ಲಿಷ್ನಲ್ಲಿ ಬುಕ್ ಇರಬೇಕು ಗುರುಗಳದ್ದು. ಗಂಗೋಳಿ. ಆ ಇಂಟ್ಯೂಷನ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ನನಗೆ ಶಬ್ದ ಮಾತ್ರ ಗೊತ್ತು, ಅದ್ರ ವಿವರಣೆ ನೀವು ತಿಳ್ಕೋಬೇಕು. ತಾನೇ ತಾನಾಗಿ ನೆಲೆ ನಿಲ್ಲುವುದು ಅಂದ್ರೆ ಇದರ್ಥ. ಹೀಗೆ ಜ್ಞಾನ ವಿಜ್ಞಾನಗಳ ಸಂಯೋಗದಿಂದ ತೃಪ್ತಾತ್ಮ ಅಂತ ಹೇಗಿರ್ತಾನಪ್ಪ ಜ್ಞಾನಿ ಅಂತ ಕೇಳಿದರೆ, ಏನೊಂದು ಅವನಲ್ಲಿ ವೃತ್ತಿಗಳು ಹೇಳುವುದಿಲ್ಲ, ಯಾವುದೇ ರೀತಿಯಾದಂತಹ ಚಲನೆ ಇಲ್ಲ, ಕ್ರಿಯೆ ಇಲ್ಲ, ವ್ಯಾಪಾರವಿಲ್ಲ, ಏನೂ ಇಲ್ಲ. ಎಲ್ಲವೂ ಏನಾಗಿದೆ? ಸರ್ವಂ
ಆತ್ಮೈವ ಯತ್ರ ತ್ವಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನಕಂ ಪಶ್ಯೇತ್ ಅನ್ನುತ್ತೆ ಉಪನಿಷತ್ತು. ಎಲ್ಲಿ ಯಾವ ಅನುಭವದಲ್ಲಿ ಸಮಸ್ತವೂ ಆತ್ಮನೇ ಆಗಿದೆಯೋ ಅಲ್ಲಿ ವ್ಯವಹಾರ ಹೇಗೆ ಬಂತು? ಇರೋದು ಒಂದೇ. ವ್ಯವಹಾರ ಆಗಬೇಕಾದ್ರೆ ಎರಡು ಇರಬೇಕು. ದ್ವೈತ ಇದ್ರೆ ವ್ಯವಹಾರ, ಅದ್ವೈತವಾದ್ರೆ ವ್ಯವಹಾರ ಹೇಗಾಗುತ್ತೆ? ಆಗೋದೇ ಇಲ್ಲ. ಅದೇ ಹೇಳ್ತಾರಲ್ಲ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತೀವಿ. ಸ್ವಾಮಿ ಒಂದ್ ಕೈ ಮೋಟಾಗಿದೆ, ಒಂದೇ ಕೈಯಿಂದ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ. ಹಾಗಾದ್ರೆ ಅಷ್ಟೇ, ಒಂದು ಕೈನಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗುತ್ತಾ? ಹಾಗೆ ಅದ್ವೈತದಲ್ಲಿ ವ್ಯವಹಾರ ಇಲ್ಲ. ಅದಕ್ಕೋಸ್ಕರ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಂತ ಹೇಳಿ ಉಪನಿಷತ್ನಲ್ಲಿ ಆ ತತ್ವವನ್ನ, ಈಗ ಆ ತತ್ವವನ್ನು ಹಾಗಿಲ್ಲ, ಆ ತತ್ವವೇ ತಾನು ಧ್ಯಾನದಿಂದ ಆ ಸ್ವರೂಪದಲ್ಲೇ ನಿಂತು ಬಿಟ್ಟಿದ್ದಾನೆ. ಇಂಥವನನ್ನ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ ಅಂದ್ರು. ಕೂಟಸ್ಥ ಅಂದ್ರೆ ಅಪ್ರಕಂಪ್ಯ, ಅವನ ನೇರ ಯಾರು ಅಲ್ಲಾಡ್ಸಕ್ಕಾಗ. ಹೊರಗಡೆಯಿಂದ ನೋಡಿದರೆ ಸುಮ್ಮನೆ ಕೂತಿದ್ದಾನೆ ಅನ್ಸುತ್ತೆ. ಅವನು ತಾನು ತನ್ನೊಳಗಿದ್ದಾನೆ ಅಂದ್ರೆ ಅರ್ಥ ಏನು? ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲಾ ವ್ಯಾಪಾರಗಳನ್ನು ಬಂದ್ ಮಾಡಿ ತಾನು ಆತ್ಮಸ್ವರೂಪನಾಗಿ ನಿಂತು ಬಿಟ್ಟ ಅಂದ್ರೆ ಅವನಿಗೆ ಅದ್ವೈತವೇ, ಇನ್ನೇನು ಅವನಲ್ಲಿ ಯಾವ ಒಂದು ವ್ಯಾಪಾರವೂ ಇಲ್ಲ. ಅದಕ್ಕೆ ಕೂಟಸ್ಥ ಅಪ್ರಕಂಪ್ಯ, ಅವನನ್ನು ಅಲ್ಲಾಡಿಸೋಕ್ಕಾಗಲ್ಲ ಅಂದ್ರೆ ಅರ್ಥ ಏನು? ಆ ಸ್ವರೂಪ ಆತ್ಮನೇ ಆಗಿರೋಣದರಿಂದ ಅಲ್ಲಿ ಕ್ರಿಯೆ ಇಲ್ಲ ಅನ್ನೋ ಅರ್ಥ. ಅಪ್ರಕಂಪ್ಯ ಭವತಿ. ವಿಜಿತೇಂದ್ರಿಯ, ಯಾವಾಗ ಅಂತಃಕರಣವೇ ಈ ರೀತಿಯಾಗಿ ಆತ್ಮನಲ್ಲಿ ನೆಲೆಗೊಂಡು ಬಿಡ್ತೋ ಇನ್ನು ಇಂದ್ರಿಯಗಳಿಗೆ ಏನ್ ಶಕ್ತಿ ಇದೆ? ಇಂದ್ರಿಯಗಳು ಕೆಲಸ ಮಾಡ್ಬೇಕಾದ್ರೆ ಹಿಂದ್ಗಡೆಯಿಂದ ಮನಸ್ಸು ಹೋಗಿ ಪ್ರಚೋದನೆ ಮಾಡಬೇಕು. ಆ ಮನಸ್ಸೇ ಆತ್ಮನಲ್ಲಿ ಒಂದಾದಾಗ ಏನಿಲ್ಲ. ವಿಜಿತೇಂದ್ರಿಯ, ಸಮಸ್ತ ಇಂದ್ರಿಯಗಳನ್ನು ಗೆದ್ದಿದ್ದಾನೆ ಅಂದ್ರೇನು? ಒಂದ್ ವೇಳೆ ಅವನ ಕಣ್ಣಿನಲ್ಲಿ ನೋಡ್ಲಿ ಮುಟ್ಲಿ, ಒಂದ್ ಕಡೆ ಭಾಷೆದಲ್ಲಿ ಹಾಗೆ ಬರೀತಾರೆ, ಯತ್ ಪಶ್ಯತಿ ಯತ್ ಶೃಣೋತಿ ಯದ್ ವಿಜಾನಾತಿ ತತ್ಸರ್ವಂ ಬ್ರಹ್ಮೈವ ಅಂದ್ರು. ಅವನೇನಾದ್ರು ನೋಡ್ಲಿ ಮುಟ್ಲಿ ಮೂಸ್ಲಿ ಅದೆಲ್ಲವೂ ಅವನ ಸ್ವರೂಪದಲ್ಲಿ, ಅವನ ದೃಷ್ಟಿಯಲ್ಲಿ ಏನಾಗಿದೆ? ಎಲ್ಲವೂ ಬ್ರಹ್ಮನೇ ಆಗಿದೆ. ಇದು ಆತ್ಮಾನುಭವ, ಬ್ರಹ್ಮಾನುಭವ ಅಂದ್ರೆ ಇದಕ್ಕೆ ಹೆಸರು. ಇದು ಆ ನಿಧಿಧ್ಯಾಸನ ರೂಪವಾದಂತಹ ಸಾಧನದಿಂದ ಯೋಗಿಯಾದವನು ಪಡೆಯತಕ್ಕ ಸ್ಥಿತಿ ಅಂತಾರೆ. ಇದು ಕಟ್ಟಗಡೆ, ಇದು ಚೆನ್ನಾಗಿ ಹೀಗೆ ಅರ್ಥ ಮಾಡ್ಕೋಬೇಕು. ವಿಜಿತೇಂದ್ರಿಯ ಯಹ ಈದೃಶಃ ಯುಕ್ತ ಸಮಾಹಿತ ಇದು ಶೌಚ, ಅಂಥವನನ್ನು ಏನಂತೆ? ಸಮಾಹಿತ ಅಂತ, ಸಮಾಧಾನವುಳ್ಳವನು ಅಂತ. ಯೋಗಿ ಸಮಲೋಷ್ಟಾಶ್ಮಕಾಂಚನ, ಇವನನ್ನೇ ವ್ಯವಹಾರದಲ್ಲಿ ಏನಂತೇವೆ ನಾವು? ಜ್ಞಾನಿಯಾಗಿದ್ದು ಈ ದೇಹವನ್ನು ಧರಿಸಿ ವ್ಯವಹಾರ ಮಾಡ್ತಾ ಇದ್ರೆ ಅವನಿಗೆ ಇಂದು ಬಂದಿದೆ ಸ್ಥಿತ ಪ್ರಜ್ಞಾ. ಸ್ಥಿತ ಪ್ರಜ್ಞಾ ಅಂದ್ರು, ಯೋಗಿ ಅಂದ್ರು, ಜ್ಞಾನಿ ಅಂದ್ರು ಎಲ್ಲ ಒಂದೇ ಸ್ವರೂಪವನ್ನು ಹೇಳುತ್ತೆ ಅಂತ ಅರ್ಥ. ಸಮಲೋಷ್ಟಾಶ್ಮಕಾಂಚನ ಅಂದ್ರೇನು? ಚಿನ್ನವಾಗಲಿ ಮಣ್ಣಾಗಲಿ ಎರಡು ಒಂದೇ ಅಂತಂದ್ರೆ ಏನರ್ಥ? ಅವನಿಗೆ ಚಿನ್ನ ಇದು ಮಣ್ಣು ಅಂತಕ್ಕ ಭೇದ ಏನೇನೂ ಇಲ್ಲ. ಈ ಚಿಕ್ಕ ಮಕ್ಕಳಿಗೆ ಕೈಗೆ ಏನಾದ್ರು ಕೊಡಿ ಬಾಯಿಗಿಟ್ರು, ಅದಕ್ಕೇನು ಗೊತ್ತು ಅಂದ್ರೆ ಆಹಾರ ತಗೋಬೇಕು ಅನ್ನುವಷ್ಟು ಜ್ಞಾನ ಇದೆ, ಆದ್ರೆ ತಿಂತಕ್ಕದ್ದು ಹೌದೇ ಅಲ್ಲವೇ ಅನ್ನೋದು ಮಾತ್ರ ಗೊತ್ತಾಗ್ತದೆ. ಯಾಕೆ? ಇನ್ನು ಆ ವಯಸ್ಸಷ್ಟು ಇರೋದ್ರಿಂದ ಹೇಗೆ ಎಲ್ಲವನ್ನೂ ಆ ಮಕ್ಕಳ ಆಹಾರ ಅಂತ ತಿಳ್ಕೋತವೋ ಹಾಗೆಯೇ ಈ ಜ್ಞಾನಿ ಆದವನಿಗೆ ಎಲ್ಲವೂ ಏನಾಗಿದೆ? ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮಸ್ವರೂಪವಾಗಿದೆ. ಅಲ್ಲಿ ನಾನು ನನ್ನದು ಅಂತಕ್ಕ ದ್ವೈತ ಕೂಡ ಇಲ್ಲ, ಎಲ್ಲವೂ ಆತ್ಮನೇ ಅನ್ನೋ ನಿನ್ನ. ಹಾಗಾಗಿ ಕಣ್ಣು ಸಮಲೋಷ್ಟಾಶ್ಮಕಾಂಚನ ಅಂದ್ರೇನು? ಲೋಷ್ಟ ಅಂದ್ರೆ ಒಂದು ಉಣ್ಣೆ ಹೆಂಟೆ, ಅಶ್ಮ ಅಂದ್ರೆ ಒಂದು ಕಲ್ಲು, ಕಾಂಚನ ಅಂದ್ರೆ ಒಂದು ಚಿನ್ನ. ಅದೊಂದು ಜ್ಞಾನಿ ಮುಂದಿಟ್ಟಪ್ಪ ಇದೆಲ್ಲ ಏನು ಅಂತ ಕೇಳಿದ್ರೆ ಎಲ್ಲ ಆತ್ಮನೇ ಅಂತಾನೆ. ನಮಗಾದ್ರೆ ಇದು ಮಣ್ಣು ಬೇರೆ, ಇದು ಬೆಲೆ ಬೇರೆ, ಚಿನ್ನದ ಬೆಲೆ ಬೇರೆ, ಎಲ್ಲಾ ತಾರತಮ್ಯಗಳನ್ನು ನಾವು ಕಾಣ್ತೇವೆ ಅಲ್ವೇ? ಆದರೆ ಅವನಿಗೆ ಸಮಲೋಷ್ಟಾಶ್ಮ ಕಾಂಚನ ಅಂದ. ಅನಂತರ ಮುಂದೆ ಕೇಳ, ಸುಹೃನ್ ಮಿತ್ರಾರಿಯುದಾಸೇನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಅನಂತರ ಸುಹೃನ್ಮಿತ್ರಾರ್ಯುದಾಸೇನ ಮಧ್ಯಸ್ಥದ್ವೇಷ್ಯ ಬಂಧುಷು ಅಂತ ಒಂದೇ ಒಂದು ಪದ.
ಅದಕ್ಕೆ ಭಾಷ್ಯಕಾರ ಅರ್ಥ ಮಾಡ್ತಾರೆ. ಸುಹೃತ್ಯಾದಿ ಶ್ಲೋಕಾರ್ಧಂ ಏಕಂ ಪದಂ. ಸುಹೃತ್ ಅಂತಕ್ಕಂಥ ಶಬ್ದದಿಂದ ಪ್ರಾರಂಭವಾಗುವ ಒಂದು ಲೈನ್ ಪೂರ ಒಂದೇ ಪದ ಅಂತ, ಕಾಂಪೌಂಡ್ ವರ್ಡ್ ಅಂಥ ಒಂದು ಶಬ್ದ ಅದು. ಏನೇನೋ ಸುಹೃತ್ ಅಂದ್ರೆ ಏನೋ ಅಂತ ಅಂದ್ರೆ ಈ ಜ್ಞಾನಿಯ ದೃಷ್ಟಿಯನ್ನು ಸಮದೃಷ್ಟಿ ಅಂತ ಕರೀತಾರೆ. ಸಮದೃಷ್ಟಿ ಅಂದ್ರೆ ಎಲ್ಲರಲ್ಲಿಯೂ ಒಂದೇ ರೀತಿಯಾದ ಬುದ್ಧಿ ಅಂತ. ಚಿಕ್ಕ ಮಕ್ಕಳಿಗೆ ಎಲ್ಲರಲ್ಲೂ ಒಂದೇ ರೀತಿಯಾದ ಬುದ್ಧಿ ಇರುತ್ತೆ ಸಾಮಾನ್ಯವಾಗಿ. ಗುರುಗಳು ಹೇಳೋರು ತಮಾಷೆ, ಒಬ್ಬ ಕಳ್ಳ ಬರಲಿ, ಆ ಕಳ್ಳನ್ನು ಅಣ್ಣ ಅಂದ್ಬಿಡುತ್ತಂತೆ. ಯಾಕೆಂದ್ರೆ ಕಳ್ಳ ಅಂತ ಅದಕ್ಕೆ ಏನು ಗೊತ್ತಪ್ಪ. ಹಾಗೆ ಮಗುವಾಗಿದ್ದಾಗ ಯಾವ ರೀತಿಯಲ್ಲಿ ನಾವು ಎಲ್ಲವನ್ನು ಸಮಬುದ್ಧಿಯಿಂದ ಕಾಣ್ತಾ ಇರ್ತೇವೆಯೋ ನಿಜ, ಆ ಒಂದು ಆನಂದ ಅನುಭವ ವಯಸ್ಸಾದ್ಮೇಲೆ ಮರ್ತೇ ಹೋಗ್ಬಿಡುತ್ತೆ, ಇರೋದೇ ಇಲ್ಲ. ಅದನ್ನು ದೃಷ್ಟಾಂತ ಕೊಡ್ತಾರೆ, ಬಾಲ್ಯವತ್ ತಿಷ್ಠಾಸೇತ್ ಅಂತ. ಹೀಗೆ ಯಾವ ಸಾಧಕ ಯೋಗಿಯಾದವನು ತಾನು ತನ್ನ ಆತ್ಮಸ್ವರೂಪದ ಧ್ಯಾನದಲ್ಲಿಯೇ ನಿರತನಾಗಿ ಇದ್ಬಿಟ್ಟು ಎಲ್ಲೆಲ್ಲಿಯೂ ಅದ್ವೈತವನ್ನೇ ಕಾಣ್ತಾನೋ ಅವನಿಗೆ ಎಲ್ಲವೂ ಬ್ರಹ್ಮವಾಗಿಯೇ ಅನುಭವಕ್ಕೆ ಬಂದಿರೋಣದರಿಂದ ಸುಹೃನ್ ಮಿತ್ರಾರ್ ಯುದಾಸೀನ ಅಂತಾರೆ. ಸುಹೃತ್ ಅಂದ್ರೆ ಪ್ರತ್ಯುಪಕಾರಂ ಅನಪೇಕ್ಷ ಉಪಕರ್ತ ಅಂತ. ಇದು ವ್ಯವಹಾರದಲ್ಲಾದ್ರೆ ಎಲ್ಲ ದ್ವೈತ ಬೇರೆ 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 ಏನುಂಟು. ಇವ್ರು ಯಾರಪ್ಪ? ನಮ್ಮ ಸ್ನೇಹಿತ. ಸ್ನೇಹಿತರಲ್ಲೂ ಎರಡು ತರಹ ಅಂತೆ. ಮಿತ್ರ ಅಂತ ಒಬ್ಬ, ಸುಹೃತ್ ಅಂತ ಒಬ್ಬ. ಸುಹೃತ್ ಅಂದ್ರೆ ಪ್ರತ್ಯುಪಕಾರ ಅನಪೇಕ್ಷ ಉಪಕರ್ತ ಅಂತ ಭಾಷ್ಯಕಾರರು ಅರ್ಥ ಮಾಡ್ತಾರೆ. ನಾವು ಒಬ್ಬರಿಗೆ ಉಪಕಾರ ಮಾಡಿದರೆ ನಮ್ಮ ಭಾವನೆ ಏನಿರುತ್ತೆ, ಸಮಯ ಬಂದಾಗ ನಮಗೂ ಅವನು ಉಪಕಾರ ಮಾಡ್ತಾನೆ ಅಂತಿರುತ್ತೆ. ಆದ್ರೆ ಸುಹೃತ್ತನ್ನೋನೆ ಅಂಥವನು ಅಂದ್ರೆ ಪ್ರತ್ಯುಪಕಾರವನ್ನ ಬಯಸದೆ ಉಪಕಾರ ಮಾಡುವವನು ಅಂತ ಸುಹೃತ್ ಅಂತ. ಮಿತ್ರ ಅಂದ್ರೆ ಬರೀ ಸ್ನೇಹ, ಅವನಿಗೂ ನಮಗೂ ಮಾಡಬಹುದು, ನಾವು ಅವನಿಗೂ ಮಾಡಬಹುದು. ಮಿತ್ರ ಅಂತ ಸಂಸ್ಕೃತದಲ್ಲಿ ಒಂದೊಂದಕ್ಕೆ ಒಂದೊಂದು ಬೇರೆ ಬೇರೆ ಶಬ್ದ ಉಪಯೋಗಿಸ್ತು. ಸುಹೃತ್ ಅಂದ್ರೆ ಪ್ರತ್ಯುಪಕಾರವನ್ನ ಬಯಸದೆ ಮಾಡುವವನು. ಎಷ್ಟೋ ಸಂದರ್ಭದಲ್ಲಿ ಅದನ್ನ ನಾವು ಅನುಭವಕ್ಕೆ ತಂದ್ಕೋಬಹುದು. ಈಗ ನಮ್ಮ ಮನೆ ಮಕ್ಕಳಿಗೆ ಏನೇ ಓದಿಸ್ತೇವೆ, ವಿದ್ಯಾಭ್ಯಾಸ ಮಾಡಿಸ್ತೇವೆ, ಎಲ್ಲ ಮಾಡ್ತೀವಿ. ತಂದೆಯಾದವನು ಈಗ ಮಗ ಎಲ್ಲ ಓದಿ ವಿದ್ಯಾಭ್ಯಾಸ ಮಾಡಿ ದೊಡ್ಡವನಾಗಿ ಎಲ್ಲ ಕೆಲಸದಲ್ಲಿದ್ದಾನೆ ಅಂತಲೇ ಇಟ್ಕೊಳ್ಳಿ. ಈ ತಂದೆ ಏನಾದ್ರು ಆ ಮಗನಿಂದ ಬಯಸ್ತಾನ? ನನ್ನ ಮಗ ಚೆನ್ನಾಗಿ ಬಾಳ್ಲಿ ಅಂತಲೇ ಹೊರತು ಏನಯ್ಯ ಇಷ್ಟೆಷ್ಟು ಖರ್ಚು ಮಾಡಿದರೆ ನಿನ್ನ ವಿದ್ಯಾಭ್ಯಾಸಕ್ಕೆ ಮತ್ತೊಂದಕ್ಕೆ ತಗೊಂಬ ವಾಪಸ್ಸು ಅಂತ ಕೇಳ್ತಾನ? ಯಾಕೆ ಕೇಳಲ್ಲ? ಅವನಿಗೆ ಒಂದಾನೊಂದು ನನ್ನ ಮಗ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ಬಿಟ್ರೆ ಅವನಿಗಿನ್ಯಾವುದರ ಮೇಲೂ ಅವನಿಗೆ ಆಸೆ ಇರೋದಿಲ್ಲ ಅಂತ. ಹೀಗೆ ಯಾವ ವ್ಯಕ್ತಿ ಬೇರೊಂದು ತನ್ನ ಸ್ವಾರ್ಥವಾದ ಉಪಕಾರವನ್ನ ಅಥವಾ ಬೇಕಾದ ಸಹಾಯವನ್ನು ಬಯಸದೆ, ಪ್ರತ್ಯುಪಕಾರವನ್ನು ಬಯಸದೆ ಬೇರೊಬ್ಬರಿಗೆ ಉಪಕಾರ ಮಾಡ್ತಾನೋ ಅವನ್ನೇನಂತಾರೆ? ಸುಹೃತ್ ಅನ್ನೋ ಶಬ್ದದಿಂದ ಕರೆಯುತ್ತಾರೆ. ಮಿತ್ರ ಅಂದ್ರೆ ಹಾಗಲ್ಲ. ಅದಕ್ಕೆ ಮಿತ್ರ ಅಂದ್ರೆ ಷಡ್ವಿಧ ಮಿತ್ರ ಲಕ್ಷಣಂ ಅಂತಾರೆ ಸುಭಾಷಿತಕಾರೇನು. ದದಾತಿ ಪ್ರತಿಗೃಹಾತಿ ಭುಂಕ್ತೆ ಭೋಜಯತಿ ಸ್ವಯಂ ಗುಗುಹ್ಯಮಾಖ್ಯಾತಿ ಪೃಚ್ಛತಿ ಅಂತ. ಮಿತ್ರ ಅಂದ್ರೆ ತಾನು ಕೊಡ್ತಾನೆ, ಸಮಯದಲ್ಲಿ ಅವನಿಂದಲೂ ತೆಗೆದುಕೊಳ್ಳುತ್ತಾನೆ. ದದಾತಿ ಪ್ರತಿಗೃಹಾತಿ. ಹಾಗೆ ಗುಹ್ಯಮಾಖ್ಯಾತಿ ಪೃಚ್ಛತಿ. ತಂದೇನಾದ್ರು ಗುಟ್ಟಿದ್ರೆ, ಎಲ್ರಿಗೂ ಹೇಳಕ್ ಸಾಧ್ಯ ಇಲ್ಲದೆ ಇರುವಂತಹ ವಿಷಯ ಇದ್ರೆ ಮನಸ್ಸಿನಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ, ಯಾರಿಗಾರು ಹೇಳಲೇಬೇಕಾಗುತ್ತೆ. ಯಾರು ಸ್ನೇಹಿತರು ನೋಡೋ ಹೀಗಾಯ್ತು ಕಣ ಅಂತ ತಂದು ಗುಟ್ಟನ್ನು ಅವನಿಗೆ ಹೇಳ್ತಾನೆ, ಅವನು ಗುಟ್ಟು ಇವನಿಗೆ ಕೇಳ್ಕೊತಾನೆ. ಗುಹ್ಯಮಾಖ್ಯಾತಿ ಪೃಚ್ಛತಿ. ಇನ್ನು ಭುಂಕ್ತೆ ಭೋಜಯತಿ. ಊಟಕ್ಕೆ ಕರೆದ್ರೆ ಇವನು ಅವ್ರ ಮನೆಗೆ ಹೋಗ್ತಾನೆ, ಅವನು ಇವರು ಊಟಕ್ಕೆ ಕರೀತಾರೆ. ಇವನಿಗೇನು ಹೆಸರು? ಮಿತ್ರ ಅಂತ. ಷಡ್ವಿಧಂ ಮಿತ್ರ ಲಕ್ಷಣಂ ಅಂತ. ಆ ಮಿತ್ರನಿಗಿಂತ ಮಿಗಿಲಾದವನು ಅಂದ್ರೆ ಸುಹೃತ್ ಅಂತ. ಸುಹೃತ್ ಅಂದ್ರೆ ಏನು? ಪ್ರತ್ಯುಪಕಾರವನ್ನ ಬಯಸದೆ ತಾನು ಉಪಕಾರ ಮಾಡುದು, ಅವನನ್ನು ಸುಹೃತ್ ಅಂದ್ರೆ. ಮಿತ್ರ ಅಂದ್ರೆ ಎರಡು ಆಯ್ತು. ಉದಾಸೀನ. ಉದಾಸೀನ ಅಂದ್ರೆ ಯಾರ ಪಾರ್ಟಿಗೂ ಸೇರೋದಿಲ್ಲ ಅನ್ನೋನು ಉದಾಸೀನಾಗಿರೋನು. ಹಾಗೆಯೇ ಹರಿ ಅಂದ್ರೆ ಶತ್ರು ಅಂತ ಅರ್ಥ. ಸುಹೃತ್, ಮಿತ್ರ, ಹರಿ, ಉದಾಸೀನ. ಮಧ್ಯಸ್ಥ. ಮಧ್ಯಸ್ಥ ಅಂದ್ರೆ ಇಬ್ಬರಿಗೂ ರಾಜಿ ಮಾಡಿಸೋನು ಅಂತ. ಮಧ್ಯೆ ಅವನ ಮೀಡಿಯೇಟರ್ ಅಂತ ಇಂಗ್ಲಿಷಲ್ಲಿ ಹೇಳ್ತಿರಲ್ಲ, ಅವನು ಮಧ್ಯಸ್ಥ. ದ್ವೇಷ್ಯ. ಇವನಿಗೆ ಅವನನ್ನು ಕಂಡ್ರೆ ಆಗಲ್ಲ ಅಂದ್ರೆ ದ್ವೇಷ ಅಂತ ಹೆಸರು. ಆ ದ್ವೇಷವುಳ್ಳವನು. ಬಂಧು ಅಂದ್ರೆ ಸಂಬಂಧಿ.
ಇದಿಷ್ಟನ್ನು ವ್ಯವಹಾರದಲ್ಲಿ ನಾವು ಪದೇ ಪದೇ ಬಳಸ್ತಾ ಇರ್ತೇವೆ, ನೋಡ್ತಿರ್ತೇವೆ. ಆದ್ರೆ ಜ್ಞಾನಿಗೆ ಹೇಗಿರುತ್ತೆ ಅಂದ್ರೆ ಎಲ್ಲರಲ್ಲಿಯೂ ಸಮಬುದ್ಧಿ ಅಂತ. ಇವನ ಸ್ನೇಹಿತ, ಇವನ ಶತ್ರು, ಇವನ ಬಂಧು ಅನ್ನೋ ಭೇದ ಮರ್ತೇ ಬಿಟ್ಟಿರ್ತಾನು. ಯಾರು? ಆ ಯಾವ ಸಮಬುದ್ಧಿ ಉಳ್ಳಂಥ ಸಾಧಕ ಜ್ಞಾನಿ. ಆದ್ದರಿಂದ ಇವರಲ್ಲೆಲ್ಲ ಹೇಗಿರ್ತಾನವನು? ವಿಶಿಷ್ಯತೆ ಅಂದ್ರೆ ಸರಿ ಸಮಾನವಾಗಿರ್ತಾನೆ, ಯಾವುದೇ ಇಲ್ಲ. ಪ್ರಹ್ಲಾದನ ಕಥೆ ಕೇಳಿದಿರಲ್ಲಪ್ಪ. ಆ ಹಿರಣ್ಯಕಶಿಪು ಎಷ್ಟರ ಮಟ್ಟಿಗೆ ಅವನನ್ನು ಹಿಂಸೆ ಮಾಡ್ತಾನೆ, ತೊಂದರೆ ಮಾಡ್ತಾನೆ. ಮೊದಲೆಲ್ಲ ಪಾಠ ತಪ್ಪು ಮಾಡಿದೀಯಾ, ಸರಿಯಾಗಿ ಕಲ್ತ್ಕೋ, ಹಾಗೆಲ್ಲ ಹೀಗೆಲ್ಲ ಅಂತೆಲ್ಲ ಏನೇನೋ ತಿತ್ತಾರೆ. ಪ್ರಹ್ಲಾದ ಮಹಾಜ್ಞಾನಿ ಹುಟ್ಟುತ್ತಾನೆ. ಆದ್ರಿಂದ ಏನೊಂದು ಇಲ್ಲ, ಅವನ ಸ್ವರೂಪದಲ್ಲಿ ಎಲ್ಲೆಲ್ಲೂ ಆ ಆತ್ಮನನ್ನೇ ಶ್ರೀಹರಿಯನ್ನೇ ಕಾಣತಕ್ಕಂಥ ವ್ಯಕ್ತಿ. ಆ ಪುರಾಣದಲ್ಲಿ ಬರೀತಾರೆ, ಈ ಹಿರಣ್ಯಕಶಿಪು ಬಂದು ಕೇಳ್ತಾರೆ, ಏನಪ್ಪ ಗುರುಗಳ ಹತ್ರ ಎಲ್ಲ ಪಾಠ ಕಲ್ತಿದೀಯಲ್ಲ, ಹಾಗಾದ್ರೆ ನೀನು ಮುಂದೆ ನನ್ನ ಅನಂತರ ರಾಜನಾಗುವನು. ಆದ್ರಿಂದ ಶತ್ರುಗಳ ವಿಷಯದಲ್ಲಿ ಹೇಗಿರ್ಬೇಕು, ಮಿತ್ರರ ವಿಷಯದಲ್ಲಿ ಹೇಗಿರ್ಬೇಕು, ಅದೇನ್ ರಾಜನೀತಿ ಗುರುಗಳೇನು ಹೇಳ್ಕೊಟ್ಟಿದ್ದಾರೆ ಹೇಳು ಅಂತ ಕೇಳ್ತಾರೆ. ಆಗ ಪ್ರಹ್ಲಾದ ಹೇಳ್ತಾನೆ, ತಾನೇವಾಹಂ ನ ಪಶ್ಯಾಮೇನಂತ. ತಂದೆಯೇ, ನೀನ್ ಕೇಳಿದೆ? ಸ್ನೇಹಿತರು, ಮಿತ್ರರು, ಶತ್ರುಗಳು ಅವ್ರು ಯಾರು ನನಗೆ ಕಾಣೋದೇ ಇಲ್ವಲ್ಲ ಅಂದ್ಬಿಟ್ಟು ಮುಗದೇ ಹೋಯ್ತು. ಇನ್ನೇನ್ ಮಾಡ್ತಾನೆ? ಕಾರಣ ಏನು? ಜ್ಞಾನಿ. ಆ ಜ್ಞಾನಿಯಾದಂಥ ಅವನ ಸ್ವರೂಪ ಹೇಗಿರುತ್ತೆ ಅಂತ ತಾನೇ ವಾಹಂನ ಪಶ್ಯಾಮಿ ಅಂದ್ಬಿಟ್ಟ. ಯಾರು ಕಾಣೋದೇ ಇಲ್ಲ, ಎಲ್ಲರಲ್ಲೂ ನಾನು ನಾರಾಯಣನ್ನೇ ನೋಡ್ತಾ ಇದ್ದೀನಿ ಅಂತಾನೆ. ಭೂತಾನಿ ವಿಷ್ಣುರ್ಭವನಾನಿ ವಿಷ್ಣು. ಇದು ಆ ಸಮಬುದ್ಧಿ ಅನ್ನೋದರ ಒಂದು ವಿಚಾರ ಫಲ. ಆದ್ದರಿಂದ ಸಮಬುದ್ಧಿಯಾದವನು ಹೇಗಿರ್ತಾನೆ? ಹೀಗಿರ್ತಾನೆ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದೆಲ್ಲ ಅತ್ಯಂತ ಮಿಗಿಲಾದ ಒಂದಾನೊಂದು ಮೇಲ್ಪಂಕ್ತಿಗಳು. ನಾವು ಅದರಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ಈಗ ಜೀವಮಾನದಲ್ಲಿ ಸಾಧನೆ ಮಾಡಬೇಕು ಅಂತ. ಸ್ವಲ್ಪ ಕೊನೆ ಪಕ್ಷ ಕಿಂಚಿತ್ ಮಾಡಿದ್ರು ಸಾಕು. ಯಾಕೆ? ಹಾಗಾದ್ರೇನೆ ಅಧ್ಯಾತ್ಮ ವಿದ್ಯೆಗೆ ನಾವು ಅಧಿಕಾರಿಗಳಾಗೋದು, ಇಲ್ಲದೆ ಇದ್ರಾಗೋದಿಲ್ಲ. ಪೂರ್ಣವಾಗಾದಾಗ ಕೃತಕೃತ್ಯರಾಗ್ತದೆ. ಅದಕ್ಕೋಸ್ಕರ ಭಗವಂತ ಈ ರೀತಿಯಾಗಿ ಆ ಸಮಬುದ್ಧಿಯ ಒಂದಾನೊಂದು ತತ್ವವನ್ನು ಹೇಳಿ ಈ ರೀತಿ ತಾನು ತನ್ನನ್ನ ಉದ್ಧಾರ ಮಾಡ್ಕೋಬೇಕು ಅನ್ನೋ ಮಾತಿಗೆ ಅವನ್ನಯ ಮಾಡಿದ್ದಾರೆ. ಈಗ ಈ 6ನೇ ಅಧ್ಯಾಯದಲ್ಲಿ ಯೋಗವನ್ನು ಹೇಳಬೇಕಾಗಿರೋದ್ರಿಂದ ಇಷ್ಟು ವಿಷಯ ಹೇಳಿ, ಇದುವರೆಗೆ ಹೇಳಿದ್ದು ನಿಜವಾಗಿ ಆ ಯಾವ ಆತ್ಮ ಯೋಗ, ಅಧ್ಯಾತ್ಮ ಯೋಗ ಏನಿದೆಯೋ ಅದರ ಫಲವನ್ನು ಹೇಳಿ ಆ ಅಧ್ಯಾತ್ಮ ಯೋಗದಲ್ಲಿ ನೆಲೆ ನಿಂತವನು ಹೀಗಿರ್ತಾನೆ ಅಂತ ಹೇಳಿದಾಗಾಯ್ತು. ಈಗ ಅಂತರಂಗ ಸಾಧನವಾದಂಥ ಯಾವ ಧ್ಯಾನ ಯೋಗವನ್ನು ಹೇಳ್ತಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಯಾವ ರೀತಿ ಶ್ಲೋಕ ಇದೆಯೋ ಹಾಗೆ ಆಚಾರ್ಯರು ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಅದೇ ಸರಿ. ಎಲ್ಲ ಒಂದೊಂದೇ ವಿಷಯಗಳು ಬೇರೆ ಬೇರೆ ಅಧ್ಯಾಯಗಳಲ್ಲೂ ಬೇರೆ ಬೇರೆ ಶ್ಲೋಕಗಳಲ್ಲೂ ಇರುತ್ತೆ. ಆದ್ರೆ ಭಾಷ್ಯಕಾರ ಏನು ಮಾಡಿದ್ದಾರೆ, ನಾವು ಅದನ್ನೇನು ಬದಲಾಯಿಸೋ ಹಾಗಿಲ್ಲ. ಎಲ್ಲಿ ಏನು ವಿಷಯ ಬರುತ್ತೋ ಅದನ್ನು ಹೇಳ್ತೀವಿ. ಈ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದ ವಿಷಯ ಇದೆ. ಆ ಧ್ಯಾನ ಯೋಗದಿಂದ ಯಾವನು ಸಿದ್ಧನಾಗಿದ್ದಾನೋ ಅವನು ಹೇಗಿರ್ತಾನೆ ಅನ್ನೋದಕ್ಕೆ ಉದಾಹರಣೆಯನ್ನು ಈಗ ಕೊಟ್ಟಿದ್ದೇವೆ. ಕೇಳಿದ್ರಲ್ಲ ಇದುವರೆಗೆ ಅದೇ ವಿಷಯ. ಹಾಗಾದ್ರೆ ಆ ಧ್ಯಾನ ಯೋಗ ಅನ್ನೋದರ ವಿವರಣೆ ಏನು ಅಂತ ಕೇಳಿದ್ರೆ ಈಗ ಹೇಳ್ತಾರೆ. ಯೋಗವನ್ನು ಮಾಡುವ ಕ್ರಮ ಅಂತ ಗುರುಗಳು ಹೆಡ್ಡಿಂಗ್ ಹಾಕಿ ಆ ಶ್ಲೋಕವನ್ನು ತಗೋತಾರೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಈಗ ಹೇಳಿದಂಥ ಆ ಯುಕ್ತ ಇತ್ಯಚೆ ಯೋಗಿ ಸಮಲೋಷ್ಟಾಶ್ಮಕಾಂಚನ ಅಂತ ಎಲ್ಲ ಹೇಳಿ ಆ ಯೋಗದ ಒಂದಾನೊಂದು ಸ್ವರೂಪವನ್ನು ಹೇಳಿದರು. ಸಮಬುದ್ಧಿಯಾಗಿರ್ತಾನೆ ಅಂತ ಹೇಳಿದ್ರಲ್ಲ, ಇದಕ್ಕೋಸ್ಕರವಾಗಿ ಇಂಥ ಉತ್ತಮ ಫಲ ಬರುವುದಕ್ಕೋಸ್ಕರ ಅಂತ. ಅತಃ ಏವಂ ಉತ್ತಮ ಫಲಪ್ರಾಪ್ತಯೇ ಅಂತ ಸಂಬಂಧ ಭಾಷ್ಯವಾಕ್ಯ ಬರೀತಾರೆ. ನೋಡಪ್ಪ, ಈಗ ಯಾವ ಸ್ವರೂಪವನ್ನ ಯಾವ ಫಲವನ್ನ ಹೇಳಿದೋ ಅದೇ ಕಟ್ಟ ಕಡೆ. ಇನ್ನು ಅದಕ್ಕಿಂತ ಇನ್ನು ಮಿಗಿಲಾದದ್ದೇನು ಪಡೆಯಬೇಕಾದದ್ದಿಲ್ಲ. ಆ ಸ್ವರೂಪದಲ್ಲಿ ತನ್ನ ಆತ್ಮಸ್ವರೂಪದಲ್ಲಿ ತಾನು ನೆಲೆ ನಿಂತು ಸಕಲ ಜಗತ್ತನ್ನು ಸಮಸ್ತ ವಸ್ತುಗಳನ್ನು ತನ್ನ ಆತ್ಮನಾಗಿಯೇ ಕಂಡುಕೊಳ್ಳತಕ್ಕಂಥ ಸರ್ವಾತ್ಮ ಭಾವ ಅಂದರು.
ಈ ಸರ್ವಾತ್ಮಭಾವ ರೂಪವಾದಂತಹ ಫಲ ಅದನ್ನೇ ಮೋಕ್ಷ ಅಂತಲೂ ಕರೀತಾರೆ. ಅದನ್ನೇ ಬ್ರಹ್ಮಜ್ಞಾನದ ಪರಮಾವಧಿ ಅಂತ ಅಲ್ವೇ. ಅಂಥ ಯಾವ ಸಾಧನ ಅಂಥ ಫಲವನ್ನು ಪಡೆಯುವುದಕ್ಕೋಸ್ಕರ ಉತ್ತಮ ಫಲ ಪ್ರಾಪ್ತೆಯೇ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಇಂಥ ಉತ್ತಮ ಫಲವನ್ನು ಪಡೆಯಬೇಕು ಅಂತ ಯಾವನಿಗೆ ಆಸೆ ಇದೆಯೋ ಅವನು ಯೋಗಿಯಾಗಬೇಕು. ಯೋಗಿ ಆಗ್ಬೇಕು ಅಂದ್ರೆ ಏನು? ಯೋಗ ಅಂದ್ರೆ ಏನು ಅದನ್ನು ಹೇಳ್ತಾರೆ ಮುಂದೆ. ಯೋಗವನ್ನ ಯಾರು ಅಳವಡಿಸಿಕೊಂಡಿದ್ದಾನೋ ಅವನನ್ನು ಏನಂತೇವೆ? ಯೋಗಿ ಅಂತ ಕರೀತಾರೆ. ಯೋಗಿ ಆಗೋದಕ್ಕೆ ಮೊದಲು ಏನು ಪ್ರಯತ್ನ ಮಾಡಬೇಕೋ ಅದನ್ನು ಹೇಳ್ತಾರೆ ಈಗ. ಯೋಗಿ ಅಂದ್ರೆ ಧ್ಯಾಯಿ ಅಂತ, ಪರಮಾತ್ಮನನ್ನೇ ನಿರಂತರವೂ ಧ್ಯಾನ ಮಾಡುವವನು. ಯುಂಜೀತ, ಯುಂಜೀತ ಅಂದ್ರೆ ಏನು? ಸಮಾಧಧ್ಯಾ. ಆ ಯುಂಜೀತ ಅನ್ನೋ ಶಬ್ದಕ್ಕೆ ಸಮಾಧಾನದಿಂದ ಇರಬೇಕು ಅಂತಾರೆ. ಏನ್ ಸಮಾಧಾನ ಅಂತ? ಮನಸ್ಸಿನ ಸಮಾಧಾನ. ಮನಸ್ಸು ನೆಮ್ಮದಿಯಾಗಿ ಇರುವಂತಹ ಒಂದಾನೊಂದು ಸ್ಥಿತಿ. ಇದೇನಾಗಿದೆ? ವ್ಯವಹಾರದಲ್ಲಿ ಯಾವಾಗಲೂ ಮನಸ್ಸು ಚಂಚಲ ಚಂಚಲ ಚಂಚಲ. ಭಗವಂತಿಲ್ಲಿ ಸಮಾಧಾನ ಮಾಡ್ಕೋಬೇಕು ಅಂತ ಹೇಳಿದ ಕೂಡಲೇ ಈ ಅಧ್ಯಾಯದ ಇನ್ನು ಸ್ವಲ್ಪ ಮುಂದೆ ಅರ್ಜುನನೇ ಪ್ರಶ್ನೆ ಕೇಳ್ಬಿಡ್ತಾನೆ. ಚಂಚಲಂ ಹಿ ಮನಃ ಕೃಷ್ಣ. ಅಯ್ಯೋ ಭಗವಂತ, ಇಂಥ ಯೋಗ ನೀ ಹೇಳಿದೆಲ್ಲ ಮಾಡೋಕ್ಕಾಗುತ್ತೆಯೇ ಅಂತಾನು. ಯಾಕೆ ಅಂತ, ಒಂದು ಕ್ಷಣ ಒಂದು ಕಡೆಯಲ್ಲಿ ಆ ಮನಸ್ಸು ನಿಲ್ಲೋದಿಲ್ಲ, ಸುಮ್ಮನೆ ಪರದಾಡ್ತಾ ಇರುತ್ತೆ ಏನಾರು ಹಾಕೋ. ಆ ಮನಸ್ಸನ್ನು ಯಾರು ಸಮಾಧಾನವಾಗಿ ಇಟ್ಕೊಂಡಿದ್ದಾರೋ ಅಂಥವರಿಗೆ ಕೈ ಮುಗಿಯಬೇಕು ಅಲ್ವೇ. ಯಾರೇ ಆಗಲಿ, ರಾಜನಾಗಲಿ, ಮತ್ತೊಬ್ಬನಾಗಲಿ, ಸಾಮಾನ್ಯ ಮನುಷ್ಯನಾಗಲಿ, ಪ್ರತಿಯೊಬ್ಬರಿಗೂ ದೇವರು ಮನಸ್ಸನ್ನು ಕೊಟ್ಟಿದ್ದರೂ ಮನಸ್ಸಿಗೆ ಒಂದಾನೊಂದು ವಿಕ್ಷೇಪ, ಚಾಂಚಲ್ಯ. ಯಾರ ಮನಸ್ಸು ಅಷ್ಟು ಚೆನ್ನಾಗಿ ಒಂದೇ ವಸ್ತುವನ್ನು ನೆಲೆ ಇಲ್ಲತ್ತೆ ಅಂತ, ಇದೇನು ಚಕ್ರವರ್ತಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ಮನುಷ್ಯನವರೆಗೂ ಒಂದೇ ತರ ಮನಸ್ಸು. ಎಲ್ರಿಗೂ ಏನಾಗಿದೆ? ಚಂಚಲವಾಗಿದೆ. ಆದ್ರಿಂದಲೇ ಯೋಗಿಯ ಒಂದಾನೊಂದು ಪ್ರಯತ್ನ ಏನು ಅಂದ್ರೆ ಆ ಚಂಚಲವಾದ ಮನಸ್ಸನ್ನ ಸ್ಥಿಮಿತವಾಗಿ ನೆಲೆಗೊಳಿಸೋದೇ ಒಂದು ಸಾಧನ ಅಂತ. ಬಾಕಿದೇನು ಬೇಕಾದ್ರೂ ಹಿಡಿಯಬಹುದು. ಮನಸ್ಸನ್ನು ಹಿಡಿಯೋದು ಅನ್ನೋದಿದೆ, ಕೈ ಸಿಕ್ಕುತ್ತೆ, ಅದು ಅತ್ಯಂತ ಕಷ್ಟ. ಅದಕ್ಕಂತಾರೆ ಮುಂದೆ ಭಗವಂತ ಅಲ್ಲಿ ಅರ್ಜುನನೇ ಪ್ರಶ್ನೆ ಕೇಳ್ತಾನೆ, ಏನಂತ? ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಭಗವಂತ, ಮನಸ್ಸನ್ನ ಹಿಡಿ ಅಂತ ಹೇಳ್ತಿದ್ದೀಯಲ್ಲ, ಅತ್ಯಂತ ಚಂಚಲ, ಅದನ್ನು ನಿಗ್ರಹ ಅಂದ್ರೆ ಹಿಡಿಯೋದು ಎಷ್ಟು ಕಷ್ಟ ಅಂತ. ಹೇಗೆ ಸ್ವಾಮಿ, ನಿಮ್ಮ ಮುಷ್ಟಿ ಒಳಗೆ ಒಂದು ಮುಷ್ಟಿ ಆ ಗಾಳಿ ಹಿಡ್ಕೊಂಬನ್ನಿ. ಗಾಳಿ ಒಂದು ಮುಷ್ಟಿ ಮಣ್ಣು ತಗೊಂಬನ್ನಿ ಅಂದ್ರೆ ತಂದ್ಬಿಡ್ಬಹುದು. ಗಾಳಿ ಹಿಡ್ಕೊಂಬನ್ನಿ ಅಂದ್ರೆ ಗಾಳಿನ ಹಿಡ್ಕೊಳ್ಳಿ ನೋಡೋಣ, ಅದಕ್ಕೆ ಅದು ಸಿಕ್ಕುತ್ತೆಯೋ? ಆಗಿಲ್ಲ. ಮನಸ್ಸನ್ನು ಹಿಡೀರಿ ಅಂದ್ರೆ ಹೀಗಾಗುತ್ತಲ್ಲ ಅಂತ. ಇನ್ನೂ ಚಮತ್ಕಾರ ಏನು ಅಂದ್ರೆ ಆ ಮನಸ್ಸಿನ ಸ್ವಭಾವ, ನಾವೇನಾದ್ರು ಹಿಡ್ಕೋತೀವಿ ಅಂತ ಹೋದ್ರೆ ಅದು ಇನ್ನೂ ಕುಣಿಯೋಕೆ ಶುರು ಮಾಡ್ಬಿಡುತ್ತೆ. ಅಸಾಧ್ಯ. ಅದು ಸ್ವಭಾವವೇ ಹಾಗೆ. ಯಾವಾಗೂ ತಾನು ಅದರದ್ದೇ ರಾಜ್ಯ. ಈಗ ಅದು ಹೇಳಿದಾಗ ನಾವು ಕೇಳಬೇಕೇ ಹೊರತು ನಾವು ಹೇಳಿದಾಗ ಅದು ಕೇಳುವುದು ಅನ್ನೋದು ಯೋಗಿ ಆದವನಿಗೆ ಮಾತ್ರ. ಮನಸ್ಸು ಇಂಥ ಕಡೆ ಹೋಗ್ಬೇಕು, ಬೇಡ ಅಂದ್ರೆ ಬೇಡ ಅಂತ. ಇಲ್ಲಿ ನೋಡೋಣ, ನನ್ನ ಮನಸ್ಸು ಅಂತ ಹೇಳ್ತೀರಲ್ಲ, ಅದ್ರ ಮೇಲೆ ಆರ್ಡರ್ ಮಾಡಿ ನೋಡೋಣ. ಅದೆಲ್ಲಿ ಹೋಗುತ್ತಾ, ನಾವಲ್ಲಿಗೆ ಹೋಗ್ಬೇಕೆ ಹೊರತು ಅದನ್ನ ಹಿಡಿಯೋದು ಅಂದ್ರೆ ತನ್ನದೇ ಮನಸ್ಸು, ಇನ್ನೊಂದಲ್ಲ. ಆದ್ರೆ ಅದರ ಒಂದಾನೊಂದು ಸ್ವಭಾವ ಅದಕ್ಕೊಂತಾರೆ. ಏನ್ ಮಾಡಬೇಕು? ಅಭ್ಯಾಸ ಮಾಡಿ. ಚಂಚಲ ಭವನ ಕೃಷ್ಣ ಅಂದ ಕೂಡಲೇ ಭಗವಂತ ಒಪ್ಕೊಂಡೇ ಬಿಟ್ಟ. ಅಸಂಶಯ ಮಹಾಬಾಹೋ ಅಂದ್ರೆ ವೆರಿ ಗುಡ್. ಖಂಡಿತ ನಿಜ ಅಂದೇ ಹೊರತು ದೇವರದನ್ನ ಡಿನೈ ಮಾಡಲಿಲ್ಲ ಭಗವಂತ. ಏನಂದ? ಶ್ರೀ ಭಗವಾನ್ ವಾಚ ಬರುತ್ತ ಮುಂದೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಹೌದಾ? ಇದು ಭಗವಂತನೇ ಹೇಳಿದ ಮೇಲೆ ಹಿಂಗೆ ಕೇಳೋದೇನಿದೆ? ಏನಂತ? ಮನಸ್ಸು ಚಂಚಲ ಅಂದ್ರೆ ಭಗವಂತನೇ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಅಂತ ಹಾಗೆ ಬಿಟ್ಬಿಡ್ಬೇಡಿ, ಹಿಡ್ಕೋಬೇಕೀಗ. ಅದು ಬಂದಿರೋದು ಸ್ವಾರಸ್ಯ. ಅಧ್ಯಾತ್ಮ ವಿದ್ಯೆ ಅಂದ್ರೆ ಇದೆ, ಇನ್ಯಾವುದೂ ಇಲ್ಲ. ಮನಸ್ಸನ್ನು ಪೂರ್ಣವಾಗಿ ವಶಗೊಳಿಸ್ಕೊಳ್ಳೋದಕ್ಕೆ ಮಾಡತಕ್ಕ ಸಾಧನ ಅಂತ. ಅಧ್ಯಾತ್ಮ ಅಂದ್ರೆ ಏನು? ಆತ್ಮನ ಕಡೆಗೆ ತಿರುಗಿ ಆ ಅಂತಃಕರಣವನ್ನ ಆತ್ಮನಲ್ಲಿಯೇ ನೆಲೆಗೊಳಿಸ್ತಕ್ಕದ್ದು, ಅದೇ ಅಧ್ಯಾತ್ಮ ವಿದ್ಯೆ. ಆದ್ದರಿಂದ ಈಗ ಭಗವಂತ ಏನಂತಾನೆ?
ಇದಕ್ಕೇನು ಮಾಡಬೇಕು? ಯೋಗ. ಯೋಗ ಅಂದ್ರೆ ಏನು? ಸಾಧನ, ಪ್ರಯತ್ನ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಹೇಗೆ ಅಂದ್ರೆ ನೋಡು, ಕೇಳು, ಹೇಳ್ತೀನಿ. ಆ ಯೋಗಿಯಾದವನು ಏನ್ ಮಾಡ್ತಾನೆ? ಸತತವಾಗಿಯೂ ಕೂಡ ಯೋಗಿ ಧ್ಯಾಯಿ ಯುಂಜೀತ ಸಮಾಧಧ್ಯಾತ್. ನಿಜವಾಗಿಯೂ ಈ ಅಂತಃಕರಣವನ್ನು ಸ್ವಾಧೀನದಲ್ಲಿ ಇಟ್ಕೋಬೇಕು ಅಂತ ಇಷ್ಟವುಳ್ಳವನು ಮೊದಲು ಯೋಗಿ ಆಗಬೇಕು. ಅಂದ್ರೇನು? ಆ ಒಂದು ವಿಚಾರವನ್ನೇ ಕುರಿತು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ಧ್ಯಾನ ಅಂತ ಹೇಳ್ರು. ಧ್ಯಾಯಿ ಅಂತ ಯೋಗಿ ಅಂದ್ರೆ ಯೋಗವನ್ನ ಅಭ್ಯಾಸ ಮಾಡುವವನು ಅಂತ. ಸಮಾಧಧ್ಯಾತ್ ಅಂದ್ರೆ ಸಮಾಧಾನ ಮಾಡಿಕೊಳ್ಳಬೇಕು. ಏನನ್ನ? ಸರ್ವದಾ ಆತ್ಮಾನಂ. ಇಲ್ಲಿ ಆತ್ಮಾನ ಶಬ್ದಕ್ಕೆ ಅಂತಃಕರಣ ಅಂತ. ಈಗ ನಾವು ಮಾಡೋ ಒಂದು ಪ್ರಯತ್ನ ಏನು ಅಂತ ಕೇಳಿದ್ರೆ, ಅಂತಃಕರಣ ಸುಮ್ಮನೆ ಚಂಚಲ 20-100 ಕಡೆ ಹರಿದಾಡ್ತಿರುತ್ತಲ್ಲ, ಅದನ್ನ ಒಂದು ಕಡೆ ನೆಲೆಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೊತ್ತು ನಿಲ್ಲುತ್ತೆ ಅನ್ನೋದು ನೀವೇ ನೋಡ್ಕೋಬೇಕು. ಏನೋ ಜಪ ತಪ ಅಂತೆಲ್ಲ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೇವೆ. ಜಪ ಮಾಡ್ತಿರ್ತೀವಿ, ಮನಸ್ಸೆಲ್ಲೋ ಹೋಗಿರುತ್ತೆ, ಎತ್ಲಾಗೋ ಹೋಗಿರುತ್ತೆ. ಕೆಲಸ ಮಾಡೋದ್ರೊಳಗೆ ಕೂಡ ಮನಸ್ಸನ್ನ ದೃಢಗೊಳಿಸೋದಕ್ಕೆ ಬರೋಲ್ಲ. ಕೆಲವು ಸಲ ಬರುತ್ತೆ. ಹೇಗೆ? ದುಡ್ಡು ಎಣಿಸ್ಕೊಳ್ಳಿ ಅಂದ್ರೆ ಬಹಳ ಎಚ್ಚರಿಕೆಯಾಗಿ ಅವಾಗ ಹಿತ್ಲ ಹೋದ್ರೆ ಅಲ್ಲಿ ಹುಷಾರಾಗಿ ಎಣಿಸ್ತಿರ್ತೀವಿ, ಪರವಾಗಿಲ್ಲ. ಯಾವುದ್ರ ಮೇಲೆ ನಮಗೆ ಪ್ರೀತಿ ಇದೆಯೋ ಅಲ್ಲಿ ಮನಸ್ಸು ನಿಲ್ಲುತ್ತೆ. ಬಾಕಿದು ನೆಗ್ಲೆಕ್ಟ್, ತಿರಸ್ಕಾರ, ಮನಸ್ಸು ಎತ್ಲಾಗೋ ಹೋಗಿರುತ್ತೆ, ಏನೋ ಮಾಡ್ತಾ ಇದೆ. ಎಷ್ಟೋ ಸಲ ಈ ಭೋಜನ ಕೂಟ ಅಂತ ಮಾಡ್ತಾರೆ. ಭೋಜನ ಕೂಟದಲ್ಲಿ ಭೋಜನ ಮಾಡೋಕ್ಕಾಗಲ್ಲ, ಮಾತಾಡ್ತಿರೋದೇ ಕೆಲಸ. ಅದಕ್ಕೆ ಭೋಜನ ಕೂಟ ಅಂತ ಹೆಸರು ಅಂತ. ಅದಲ್ಲ, ಯಾವನಾರು ಹಸ್ತಿರೋನ್ ಹೋಗ್ಬಿಟ್ರೆ ಕಷ್ಟ, ಹೊಟ್ಟೆ ತುಂಬಿರೋನೇ ಹೋಗ್ಬೇಕಲ್ಲಿ ಅಲ್ವೇ? ಹಾಗೆ ಮಾಡ್ತಾ ಇರೋದೊಂದು ಕೆಲಸ, ಮನಸ್ಸಿಲ್ಲ ಒಂದ್ ಕಡೆ ಇರುತ್ತೆ ಅಂದ್ರೆ ಅದಲ್ಲ. ಆದ್ರಿಂದ ಸಾಧಕನಾದವನು ಏನ್ ಮಾಡಬೇಕು? ಸಮಾಧಧ್ಯಾತ್. ಇನ್ನೇನು ಮಾಡಬೇಡಿ, ಅದನ್ನ ಮೆಲ್ಲಗೆ ಸಮಾಧಾನಗೊಳಿಸಿ ಅಳ್ಳಾಡದಂತೆ ನಿಂತುಕೊಡಿ ಅಂತ ಅಷ್ಟೇನೆ ಅಂತ. ಡ್ರಿಲ್ ಮಾಡಿದ ಹಾಗೆ ಇದೊಂದು. ಇದು ಹೊರಗಿನ ಡ್ರಿಲ್ ದೇಹಕ್ಕಾಯ್ತು, ಒಳಗಡೆ ಮನಸ್ಸಿಗೆ ಒಂದು ಡ್ರಿಲ್ ಮಾಡಿಸ್ಬೇಕೇನು ಅಂತ. ಅಟೆನ್ಷನ್ ಅಂತ. ಈಗ ಅಟೆನ್ಷನ್ ಇಲ್ಲ, ಟೆನ್ಷನ್ ಒಂದು. ಎಲ್ಲಿ ಹೋದ್ರು ಟೆನ್ಷನ್ನು ಟೆನ್ಷನ್. ಅಟೆನ್ಷನ್ ಯಾವಾಗ ಅಂತ ಭಗವದ್ಗೀತೆ ಓದ್ಬೇಕಷ್ಟೆ. ಯೋಗಿ ಅಂಗೀತ ಸತತಂ ಅಂದ. ಸಮಾಧಧ್ಯಾತ್. ಭಗವಂತ ಹೇಳ್ತಾನೆ, ಅರ್ಜುನ ಸಮಾಧಾನದಿಂದ ಮನಸ್ಸನ್ನ ಇಟ್ಟುಕೋ ಅಂತ. ಎಷ್ಟೋ ಸಲ ಮನುಷ್ಯ ಈ ಕಾಮಕ್ರೋಧಗಳಿಗೆ ಏನಾದ್ರು ವಶನಾಗ್ಬಿಟ್ರೆ ಆ ಅಂತಃಕರಣ ರಾಮ ಪೂರ್ತಿ ಕೆಟ್ಟೋಗ್ಬಿಡುತ್ತೆ. ಮನಸ್ಸು ಸರಿಯಾಗಿಲ್ಲ ಅಂದ್ರೆ ಯಾರ ಮೇಲವ್ರು ಇರ್ಬೋದು, ಯಾರ ಮೇಲವ್ರು ಹೇಗ್ಬಿಡ್ತಾರೆ, ಏನೋ ಆಗಿಬಿಡುತ್ತೆ. ಪ್ರಾಣಾಭಗಿ ಏನಪ್ಪ ಒಂದು ರೌದ್ರ ಅವತಾರ. ಇನ್ನೊಬ್ರಿಗೆ ನಾವು ಸಮಾಧಾನವಾಗಿದ್ದ ಇನ್ನೊಬ್ರು ಸಿಟ್ಟನ್ನ ಕ್ರಿಟಿಸೈಸ್ ಮಾಡ್ತೀವಿ, ನಮಗೆ ಬಂದ್ರೆ ಯಾರನ್ನು ಬಿಡುತ್ತದೆ? ಅರಿಷಡ್ವರ್ಗಗಳು ಅಂತಿದೆಯಲ್ಲ, ಆ ಅರಿಷಡ್ವರ್ಗಗಳಿಗೆಲ್ಲ ಸ್ಥಾನ ಯಾವುದು? ಮನಸ್ಸೇಯ. ಮೊದಲೇ ಹೇಳಿದಾನೆ ಭಗವಂತ, ಕಾಮಯೇಷ ಕ್ರೋಧಯೇಷ ಅಂತ. ಎಲ್ಲಿದೆ ಅಂದ್ರೆ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಚದೆ ಅಂತ ಮನಸ್ಸನ್ನು ಸೇರಿಸ್ಬಿಟ್ಟಿದ್ದಾನೆ. ಅವರಿಗೆ ಅಲ್ಲೇ ಕೂತ್ಕೊಂಡಿದೆ. ಅದು ಏನ್ ಮಾಡ್ಲಿ ಅಂದ್ರೆ ಕಂಟ್ರೋಲ್ ಮಾಡೋ. ಇದೇ ಧ್ಯಾನ ಏನಿಲ್ಲ. ಇವೆಲ್ಲ ಸದ್ಯ ಸುಮ್ಮನೆ ಇದ್ರೆ ಆಗಬಹುದು. ಆ ಹಿಂದೆ ನಮ್ಮ ಹಿರಿಯವರು, ಒಬ್ರು ತಾಯಿಯವರು, ನಮ್ಮ ಅಜ್ಜಿ ಹೇಳೋರು, ಒಂದು ಹಾಡು ಹೇಳೋರು ಏನಂತ, ಸದ್ದು ಮಾಡದಿರಿ ಸಕಲೇಂದ್ರಿಯಂಗಳಿರ ಮುದ್ದು ರಾಮರ ಪೂಜಿಪೆ. ಆ ಹಾಡು ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನು ರಾಮನ ಪೂಜೆ ಮಾಡ್ಬೇಕಪ್ಪ, ಇಂದ್ರಿಯಗಳಿರ ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತಲ್ವೇ. ಪೂಜೆ ಮಾಡುವಾಗ ಗಲಾಟೆ ಮಾಡಿದ್ರೆ ಹೇಗೆ ಮಾಡಕ್ಕಾಗುತ್ತೆ? ಈಗೆಲ್ಲ ಬರೀ ಗಲಾಟೆ ಅಂತ ಇಟ್ಕೊಳ್ಳಿ. ಹೋಗ್ಬಿಡ್ತಾರೆ ಒಟ್ಟಿಗೆ ಎಲ್ಲ ಜನ ದೇವಸ್ಥಾನಕ್ಕೆ, ಅಯ್ಯೋ ರಾಮ ಅಂತ. ಹಾಗಲ್ಲ, ದೇವಸ್ಥಾನಕ್ಕೆ ಹೋದ್ರೂ ಆ ದೇವ್ರ ಮೇಲೆ ಜ್ಞಾನ ಇರುತ್ತೋ ಇನ್ನೊಂದ್ರ ಮೇಲೆ ಜ್ಞಾನ ಇರುತ್ತೋ ಹೇಳೋಕ್ಕಾಗಲ್ಲ. ಇಂಥ ಸ್ಥಿತಿ. ಅದಿರಲಿ, ಏನಾಗಬೇಕು? ಇಂದ್ರಿಯಗಳೆಲ್ಲ ಸಮಾಧಾನವನ್ನು ಹೊಂದಿರಬೇಕು ಅಂತಾನೆ. ಆತ್ಮಾನಂ ರಹಸಿ ಸ್ಥಿತ. ಅದಕ್ಕೆ ಹೇಳ್ತಾನೆ ಜನರಿಗೆ ಭಗವಂತ, ಅಯ್ಯ ಇದನ್ನೆಲ್ಲ ನೀನು ವ್ಯವಹಾರದಲ್ಲಿ ಮಾಡೋಕ್ ಸಾಧ್ಯವಿಲ್ಲ, ರಹಸಿ ಏಕಾಂತದಲ್ಲಿ ಕುಳಿತು ಮಾಡಬೇಕು ಅಂತ.
ಸ್ವಾಮಿ ಧ್ಯಾನ ಮಾಡೋಣ ಅಂತ ಮಾಡಿದ್ರೆ ಎಲ್ಲಿ ಕೂತ್ಕೊಂಡ? ಒಂದ್ ಕೆಲಸ ಮಾಡಿ ಸಂತೆಯಲ್ಲಿ ಕೂತ್ಕೊಂಡು, ಸಂತೆಯಲ್ಲಿ ಕೂತ್ಕೊಂಡ್ರೆ ಧ್ಯಾನ ಮಾಡೋಕ್ಕಾಗುತ್ತೆ ಏನ್ರಿ? ಇಲ್ಲ, ಅಲ್ಲಿ ಬರೀ ಗಲಾಟೆ. ಈ ಪ್ರಪಂಚವೆಲ್ಲ ಬರೀ ಸಂತೆಯಾಗಿ ಕೂತಿದೆ. ಇಲ್ಲಿ ಎಷ್ಟೋ ತನಕ ನೀವಿದ್ರು ನಿಮ್ಗೇನು ಮನಸ್ಸನ್ನ ಹಿಡಿಯೋಕ್ಕಾಗೋದಿಲ್ಲ. ರಹಸಿ ಸ್ಥಿತ ಅಂತ ಏಕಾಂತವಾಗಿ ಒಬ್ಬನೇ ಕೂತ್ಕೋಬೇಕು. ಅದಕ್ಕೆ ಶಂಕರಾಚಾರ್ಯರು ಇದರಲ್ಲಿ ಸಾಧನ ಪಂಚಕದಲ್ಲಿ ಏಕಾಂತೆ ಸುಖಮಾಸ್ಯತಾಂ ಪರತರೇ ಚೇತ ಸಮಾಧೀಯತಾಂ, ಎಷ್ಟು ಉಪದೇಶಗಳಿವೆ, ಎಷ್ಟು ವಾಕ್ಯಗಳಿವೆ ನೋಡಿ. ಆಯ್ತಾ? ಆತ್ಮಾನಂ ಏಕಾಂತೇಂದ್ರ ಗಿರಿ ಗುಹಾದೌ ಸ್ಥಿತ ಸನ್, ಬೆಟ್ಟದ ಮೇಲೋ ಒಂದು ಗುಹೆ ಒಳಗೋ ಅಥವಾ ಏಕಾಂತಲ್ಲಿ ಯಾವುದಾದ್ರೂ ಒಂದು ಜಾಗವನ್ನ, ಏಕಾಂತವಾಗಿರ್ತಕ್ಕ ಜಾಗವನ್ನ ಹುಡುಕಿ ತಾನು ಕೂತ್ಕೋಬೇಕು. ಏಕಾಕಿ ಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ, ಇದೆಲ್ಲ ಅವನಿಗಿರಬೇಕಾದ ಕ್ವಾಲಿಫಿಕೇಶನ್. ಆ ಧ್ಯಾನ ಮಾಡುವಾಗ ಮಾತ್ರ ಏಕಾಕಿ ಅಂದ್ರೆ ಒಬ್ಬನೇ ಇರಬೇಕು. ಈಗ ಒಬ್ಬನೇ ಇದ್ದ ಹೆದರಿಕೆ ಆಗುತ್ತಲ್ಲ, ಹಾಗಾಗಿ ಧ್ಯಾನ ಮಾಡೋಕ್ಕಾಗಲ್ಲ. ನೀನು ಒಬ್ಬ ಜೊತೆಲಿ ಇರಪ್ಪ ಅಂದ್ರೆ ಅವನೇ ಇವನು ಕೂತ್ಕೊಂಡ್ರೆ ಹರಟೆ ಹೊಡೆಯೋದೇ ಹೊರತು ಧ್ಯಾನ ಎಲ್ಲ ಆಗುತ್ತೆ. ಏಕಾಕಿ ಅಂದ್ರೆ ಏಕಾಂತವಾಗಿ ತಾನೊಬ್ಬನೇ ಕೂತ್ಕೊಳ್ಬೇಕು. ಯತ ಚಿತ್ತಾತ್ಮ ಅಂತಃಕರಣವನ್ನು, ಚಿತ್ತಂ ಅಂತಃಕರಣಂ, ಯತ ಚಿತ್ತಾತ್ಮ ಅಂತಿದೆ ನೋಡಿ ಮೂಲದಲ್ಲಿ. ಚಿತ್ತ ಅನ್ನೋದಕ್ಕೆ ಅರ್ಥ ಬರೆದು ಶಂಕರಾಚಾರ್ಯ ಅಂತಃಕರಣ ಅಂದ್ರು. ಆತ್ಮ ಅಂದ್ರೆ ದೇಹ. ಒಬ್ಬ ಈ ದೇಹ ಸ್ಥೂಲ, ಅಂತಃಕರಣ ಸೂಕ್ಷ್ಮ. ಅಂದ್ರೆ ಸ್ಥೂಲ ಸೂಕ್ಷ್ಮ ಅಂತಕ್ಕ ಎರಡು ರೂಪವಾದ ಶರೀರ ಅಂತಃಕರಣ ಎರಡನ್ನೂ ಏನ್ ಮಾಡ್ಬೇಕಂತೆ? ಸಂಯತೌ ಅಂತ, ಅವೆರಡು ಚೇಷ್ಟೆ ಮಾಡದಂತೆ ಭದ್ರವಾಗಿ ಕೂತ್ಕೊಳ್ಬೇಕು ಅಲ್ವೇ? ಧ್ಯಾನ ಮಾಡ್ತೇನೆ ನಾನು ಏನ್ ಮಾಡ್ಬೇಕು? ಏನ್ ಪರವಾಗಿಲ್ಲ, ಹೇಗಿದ್ರು ರೈಲಲ್ಲಿ ಹೋಗ್ತಾ ಇರ್ತೀವಲ್ಲ, ಮಾಡಿದ್ರಾಯ್ತು ಅಂತ ರೈಲ್ ಹೋಗ್ತಿರುತ್ತೆ, ಇವನು ಓಡುತ್ತಿರ್ತಾನೆ. ಅಲ್ಲಿ ಏನ್ ಧ್ಯಾನ ಮಾಡಕ್ ಸಾಧ್ಯ? ಆದ್ರಿಂದ ಹೇಗಿರ್ಬೇಕು? ಯತಚಿತ್ತಾತ್ಮ ಅಂದ್ರೆ ಅಂತಃಕರಣವು ಶರೀರವು ಎರಡೂ ಅಲ್ಲಾಡದಂತೆ ಇರುವಾಗ ಧ್ಯಾನ ಮಾಡಕ್ ಸಾಧ್ಯ. ಅದಕ್ಕೋಸ್ಕರ ಏಕಾಕಿ ಯತಚಿತ್ತಾತ್ಮ ಅಂದ್ರು. ನಿರಾಶಿ, ಇದು ಬಹಳ ಮುಖ್ಯವಾದ. ಆ ಸಮಯದಲ್ಲಿ ಅಂತಃಕರಣದಲ್ಲಿ ಏನೊಂದು ಆಸೆಯನ್ನು ಉಳಿಸಿಕೊಳ್ಳಬಾರದು ಅಂತ. ಇದು ಬೇಕಾದಷ್ಟು ಹೇಳಬಹುದು, ಒಂದು ಮಾಡೋಕ್ ಕಷ್ಟ ಬಹಳ. ಯಾಕೆ ಅಂದ್ರೆ ಆ ಅಂತಃಕರಣದ ವ್ಯಾಪಾರ ಅಷ್ಟರ ಮಟ್ಟಿಗೆ ತೀವ್ರ, ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಅದು ಬರದ್ದಾರಲ್ಲ, ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿಮಾಂ ಭಸೇ ಅಂತ. ಬಿರುಗಾಳಿ ಬಂದು ಹೇಗೆ ಹಡಗನ್ನು ಹೊಡ್ಕೊಂಡು ಹೋಗ್ಬಿಡುತ್ತೋ ಅವಾಗ ಏನು ಮಾಡೋಕ್ಕಲ್ವ, ಹಾಗೆ ಈ ಇಂದ್ರಿಯಗಳು ಮನಸ್ಸು ಎಲ್ಲ ಸೇರಿಕೊಂಡು ವ್ಯಾಪಾರ ಮಾಡಕ್ ಹೋದಾಗ ಆ ಮನುಷ್ಯನ ತಿಳುವಳಿಕೆ ಇದೆಯಲ್ಲ ಅದೆಲ್ಲ ಗೋವಿಂದ ಹೊರಟೋಗ್ಬಿಡುತ್ತೆ. ಆದ್ರಿಂದ ಅದನ್ನ ಏಕಾಕಿಯಾಗಿ ಯಥಚಿತ್ತಾತ್ಮ ಅಂತ ಇದೆಲ್ಲ ಪ್ರಯತ್ನದಿಂದ ಆಗ್ಬೇಕಾದ. ಪ್ರತಿಯೊಂದು ಅಷ್ಟೇನೆ. ಒಂದು ವೇಳೆ ಫೇಲ್ ಆಯ್ತು ಅನ್ನಿ ಹೆದರಬಾರದು. ಆ ಕವಿ ಹೇಳ್ತಾನಲ್ಲ, ಮರಳಿ ಯತ್ನ ಮಾಡು, ಮರಳಿ ಯತ್ನ ಮಾಡು. ಸಲ ಹೋದ್ರೆ ಹೆದರಬೇಡ, ಬರುತ್ತೆ ಮುಂದೆ ಆ ಶ್ಲೋಕ ಹೇಳ್ತೇನೆ. ಎಷ್ಟು ಸಲ ಹೊರಕ್ಕೆ ಹೋಗುತ್ತೋ ಮನಸ್ಸು ಅದನ್ನ ಮತ್ತೊಳಗ್ ತಗೋ ಅಂತಾನೆ. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೈತದೋ ಆತ್ಮನ್ಯೇವ ವಶಮ್ಯೆ ಮುಂದೆ ಹೇಳ್ತಾನೆ. ಈಗ ಮೊದಲು ಧ್ಯಾನ ಮಾಡುವುದಕ್ಕೆ ಜಾಗ ಹೇಳ್ತಾನೆ. ಏಕಾಕಿಯಾಗಿರ್ಬೇಕು. ಯಥಚಿತ್ತಾತ್ಮ, ಇಂದ್ರಿಯ ಮನೋಬುದ್ಧಿಗಳನ್ನು ಹತೋಟಿಲಿಟ್ಕೊಂಡು ನಿರಾಶೀರ ಪರಿಗ್ರಹ, ಆಸೆಗಳನ್ನೆಲ್ಲ ತಾತ್ಕಾಲಿಕವಾಗಿ ಆದರೂ ಬಂದ್ ಮಾಡಿರಬೇಕು. ಯಾಕೆಂದ್ರೆ ಮನುಷ್ಯನಿಗೆ ಏನೇನೋ ಆಸೆಗಳು ಬರ್ತಾ ಇರುತ್ತೆ, ಅದೇನು ಹೇಳಕ್ಕೂಡುದು. ಅಪರಿಗ್ರಹ, ಪರಿಗ್ರಹ ಅಂದ್ರೆ ಏನಾದ್ರು ಸ್ವೀಕಾರ ಮಾಡ್ತಿರೋದು, ಹಾಗೆಲ್ಲ ಮಾಡ್ತಾ ಇರಬಾರದು. ಯಾವ ರೀತಿಯಾದ ದೇಹೇಂದ್ರಿಯ ವ್ಯಾಪಾರಗಳು ಇರಬಾರದು, ಎಲ್ಲವನ್ನು ಬಂದ್ ಮಾಡಿ ಅಂತಃಕರಣವನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ಮುಂದೇನ್ ಮಾಡ್ಬೇಕು? ಸನ್ಯಾಸಿತ್ವೇಪಿ ತ್ಯಕ್ತ ಸರ್ವ ಪರಿಗ್ರಹ ಸನ್ ಯುಂಜೀತ ಇತ್ಯರ್ಥ. ಇಲ್ಲ ಸ್ವಾಮಿ, ನಾನು ಎಲ್ಲಾ ಬಿಟ್ಬಿಟ್ಟಿದ್ದೀನಿ, ಸನ್ಯಾಸ ಸ್ವೀಕಾರ ಮಾಡಿ ಸಮಸ್ತವನ್ನು ತ್ಯಾಗ ಮಾಡಿದ್ದೀನಿ ಅಂದರೂ ಹೊರಗಿಂದ ತ್ಯಾಗ ಮಾಡಿದ್ರು ಸಾಲದು, ಒಳಗಿನ ಗದ್ದಲ ಎಲ್ಲ ಕಮ್ಮಿ ಮಾಡಿರಬೇಕು ಅಂತ. ಇಂದ್ರಿಯ ಮನೋಬುದ್ಧಿಗಳು ಏನೇನು ಚೇಷ್ಟೆ ಮಾಡ್ತವೆಯೋ ಅವುಗಳನ್ನೆಲ್ಲ ಸ್ವಾಧೀನದಲ್ಲಿ ಇಟ್ಕೊಂಡಿರಬೇಕು. ಈಗ ಹೇಳ್ತಾರೆ, ಅಥ ಇದಾನೀಂ ಯೋಗಂ ಯುಂಜತಃ ಆಸನಾಹಾರ ವಿಹಾರಾದೀನಾಂ ಯೋಗ ಸಾಧನತ್ವೇನ ನಿಯಮೋ ವಕ್ತವ್ಯ.
ನೋಡಿ ಎಷ್ಟು ಕಷ್ಟ. ಮನಸ್ಸನ್ನು ನಮ್ಮದು ಅಂದ್ಬಿಟ್ವು, ಆದ್ರೆ ಆ ಮನಸ್ಸನ್ನು ಒಳಮುಖವಾಗಿ ಮಾಡಿ ಅದು ಅಲ್ಲಾಡದಂತೆ ಕೂತ್ಕೋಬೇಕು, ಏನನ್ನು ಚಿಂತನೆ ಮಾಡಬಾರ್ದು ಅಂತ ನೀವು ಧ್ಯಾನ ಹೇಳಿದ್ರಲ್ಲಿ. ಧ್ಯಾನ ಅಂದ್ರೆ ನಿರ್ಗುಣ ಧ್ಯಾನ. ಇದು ಈ ಧ್ಯಾನದಲ್ಲಿ ಸಗುಣ ಧ್ಯಾನ ನಿರ್ಗುಣ ಧ್ಯಾನ ಅಂತ ಎರಡು ಉಂಟು. ಸಗುಣ ಧ್ಯಾನ ಅನ್ನೋದೆಲ್ಲ ಕ್ರಿಯಾ ಕರ್ಮಕ್ಕೇನೆ. ಯಾವ್ದಾದ್ರು ಒಂದು ದೇವರ ಪೂಜೆ ಮಾಡ್ತಾರೆ ಸಧ್ಯಾನಂ ಅಂತ ಹೇಳಿ ಆ ದೇವರು ಹೇಗಿದ್ದಾನೆ ಅಂತ ನಾಮರೂಪ ಆಕಾರಗಳನ್ನ ಚಿಂತನೆ ಮಾಡ್ತೇವೆ ಅಂತ. ಇದು ನಿರ್ಗುಣ ಧ್ಯಾನ. ಇದು ನಿರ್ಗುಣ ಅಂದ್ರೆ ಏನು? ಯಾವ ಒಂದಾನೊಂದು ವಿಶೇಷವೂ ಇಲ್ಲದಂತೆ ಆ ಆತ್ಮಸ್ವರೂಪ ಹೇಗಿದೆಯೋ ಅಂದ್ರೆ ಹೇಗಿದೆ, ಹೀಗಿದೆ ಹಾಗಿದೆ ಅಂತ ಹೇಳಕ್ ಬರದೇ ಇರೋ ಹಾಗಿದೆ. ಅಂತಹ ಸ್ವರೂಪವನ್ನ ಆ ತತ್ವದಲ್ಲಿ ನೆಲೆ ನಿಲ್ಲಿಸಬೇಕು ಅಂದ್ರೆ ಇದು ಸ್ವಲ್ಪ ವಿಶೇಷವಾದಂಥ ಅರ್ಹತೆ ಬೇಕು. ಅದಕ್ಕಂತಾರೆ ಇದಕ್ಕೇನ್ ಹಿನ್ನೆಲೆಯಾಗಿ ಏನೇ ಇರಬೇಕು ಈ ಯೋಗ ಮಾಡೋಕ್ಕೆ. ಯೋಗಿ ಯುಂಜೀತ ಅಂತ ಹೇಳಿಬಿಟ್ನಲ್ಲ ಭಗವಂತ. ಈಗ ಅದಕ್ಕೆ ಬರೀತಾನೆ ಏನಂತ ಶಂಕರಾಚಾರ್ಯರು ಆ ಶ್ಲೋಕಕ್ಕೂ ಇದಕ್ಕೂ ಸಂಬಂಧ ಮಾಡ್ತಾರೆ. ಇಷ್ಟೇ ಕೇಳಿ, ಆ ಯೋಗ ಮಾಡಬೇಕು ಅಂತ ಯಾರು ಹೊರಟಿರ್ತಾನೋ ಅವನಿಗೆ ಅಂತೆ ಮಾಡೋದು ಹೇಗೆ ನೋಡಿ. ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ನಿಮ್ಮನ್ನೆಲ್ಲ ವ್ಯವಹಾರ ಬಿಟ್ಬಿಡಿ ಅಂತ ಹೇಳಲ್ಲ, ಆ ವ್ಯವಹಾರ ಏನಾಗಿರ್ಬೇಕು? ಈ ಯೋಗ ಕಡ್ಡಿ ಆಗದಂತೆ ಇರಬೇಕಂತೆ. ಅದಕ್ಕೊಂದು ನಿಯಮ ಮಾಡಬೇಕು. ಪ್ರಾಪ್ತ ಯೋಗಸ್ಯ ಲಕ್ಷಣಂ ತತ್ಫಲಾದಿಚ ಇತ್ಯತಃ. ಮುಂದೆ ಆ ಯೋಗವನ್ನು ಪಡೆದ ಮೇಲೆ ಅವನು ಹೇಗಾಗ್ತಾನೆ, ಅದರ ಫಲವೇನು ಮುಂತಾದನ್ನೆಲ್ಲ ಹೇಳಬೇಕು. ಅದನ್ನೀಗ ಪ್ರಾರಂಭ ಮಾಡ್ತೇವೆ. ಇದರೊಳಗೆ ತತ್ರ ಆಸನಮೇವ ತಾವತ್ತು ಪ್ರಥಮಂ ಉಚ್ಯತೆ. ಇದಕ್ಕೆ ಮೊದಲು ಆಸನ ಹೇಳಿ. ಆಸನ ಅಂದ್ರೆ ಕೂತ್ಕೊಂಡು ಯೋಗ ಮಾಡಬೇಕು. ಕೂತ್ಕೊಂಡು ಯೋಗ ಮಾಡೋದು ಅಂದ್ರೆ ನಿಂತ್ಕೊಂಡು ಮಾಡೋದು ಆಗೋದಿಲ್ಲ. ಮಲ್ಕೊಂಡು ಮಾಡೋದಂತೂ ಇನ್ನೇನು, ಮಲ್ಕೊಂಡು ಯೋಗ ಮಾಡ್ತೀನಿ ಅಂದ್ರೆ ನಿದ್ದೆಯೇ ಬಂದ್ಬಿಡುತ್ತೆ. ಆದ್ರಿಂದ ಇರೋದೇ ಮೂರು ತಾನೆ, ಇಲ್ಲ ಮಲಗಿರೋದು, ಇಲ್ಲ ನಿಂತಿರೋದು, ಇಲ್ಲ ಕೂತಿರೋದು. ಇದ್ರಲ್ಲಿ ಯಾವ್ದು ಮಾಡ್ಬೇಕು ಅಂದ್ರೆ ಕೂತ್ಕೊಂಡೇ ಮಾಡ್ಬೇಕು. ಕೂತ್ಕೊಳ್ಳೋದನ್ನ ಏನಂತಾರೆ? ಆಸನ ಅಂತಾರೆ. ನೋಡಿದ್ರ, ಯಾವ ಕಾರ್ಯ ಮಾಡಬೇಕಾದ್ರೂ ಆಸನದಲ್ಲೇ ಇರಬೇಕಂತ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಶೈಲಾಜನಕುಶೋತ್ತರಂ. ಈಗ ಆಸನ ಹೇಳ್ತಾರೆ. ಆಸನ ಹೇಗಿರಬೇಕು ಅಂದ್ರೆ ಶುಚಿ ಆದಂಥ ಶುಚೌ ದೇಶೇ ವಿವಿಕ್ತೆ ಸ್ವಭಾವತಃ ಸಂಸ್ಕಾರತೋವಾನ್. ಕೂತ್ಕೊಳ್ಳೋ ಜಾಗ ಪರಿಶುದ್ಧವಾಗಿ ನಿರ್ಮಲವಾಗಿರಬೇಕು ಅಂತಾರೆ. ಅದು ಸ್ವಭಾವದಿಂದಲೇ ನಿರ್ಮಲವಾಗಿದ್ದರೂ ಸಂತೋಷ. ನದಿ ತೀರ ಮುಂತಾದದ್ದು ಅಂತ. ಈಗೆಲ್ಲ ಪಟ್ಟಣದ ಹತ್ರ ನದಿ ಹರಿತಿದ್ರೆ ಅಲ್ಲಿ ಶುಚೌ ದೇಶ ಅಂತ ಕೇಳೋ ಹಾಗೆ ಇಲ್ಲ. ಸ್ವಚ್ಛವಾದ ಜಾಗ ಅಂದ್ರೆ ತಾನಾಗಿರಬೇಕು. ಅದು ಸ್ವಾಭಾವಿಕವಾಗಿದ್ರೂ ಪರವಾಗಿಲ್ಲ, ಅಥವಾ ಸಂಸ್ಕಾರತಃ ಅಂದ್ರೆ ನಾವೇ ಅದನ್ನು ಜಾಗ ಶುದ್ಧಿ ಮಾಡಿಕೊಂಡಿದ್ರೂ ಪರವಾಗಿಲ್ಲ. ಅಂತಹ ಶುಚಿಯಾದ ದೇಶದಲ್ಲಿ ಪ್ರತಿಷ್ಠಾಪ್ಯ ಅಂದ್ರೆ ಕೂತ್ಕೊಂಡು ಮಾಡ್ಬೇಕು. ಯೋಗ ಮಾಡುವಾಗ ಯಾವಾಗ್ಲೂ ನಿಂತ್ಕೊಂಡಾಗ್ಲಿ ಮತ್ತೊಂದಾಗ್ಲಿ ಇಲ್ಲ, ಕುಳಿತುಕೊಂಡೇ ಮಾಡ್ಬೇಕು. ಇರೋದೇ ಮೂರು ತಾನೆ, ಮಲಗೋದು, ಇಲ್ಲ ಕೂತ್ಕೊಳ್ಳೋದು, ಇಲ್ಲ ನಿಂತ್ಕೊಳ್ಳೋದು. ಮಲಕೊಂಡು ಮಾಡಬಾರ್ದು, ನಿಂತ್ಕೊಂಡು ಮಾಡಕ್ ಬರಲ್ಲ, ಆದ್ರಿಂದ ಕೂತ್ಕೊಂಡು ಮಾಡ್ಬೇಕು. ಅಲ್ಲಿ ಏನ್ ಮಾಡಬೇಕು? ಆಸನಂ ಪ್ರತಿಷ್ಠಾಪ್ಯ ಅಂತ ಸ್ಥಿರವಾದ ಆಸನ ಹಾಕೋಬೇಕಂತ. ಯೋಗಶಾಸ್ತ್ರ ಹಾಗೆ ಹೇಳ್ತಾರೆ. ಆಸನ ಅಂದ್ರೆ ಸ್ಥಿರಂ ಸುಖಂ ಆಸನಂ ಅಂತ. ಸ್ಥಿರಂ ಅಚಲಂ ಅಂತ. ಆ ಕೂತಿರತಕ್ಕಂಥ ಆಸನ ಅಲ್ಲಾಡ್ತಾ ಇರಬಾರದು ಅಂತ. ಅಲ್ಲಾಡ್ತಾ ಇದ್ಬಿಟ್ರೆ ಮನಸ್ಸನ್ನ ಹಿಡಿಯೋದಕ್ಕಾಗೋದೇ ಇಲ್ಲ ಅಲ್ಲವೇ? ಆದ್ರಿಂದ ಆಸನ ಏನಾಗಿರ್ಬೇಕು? ದೃಢವಾಗಿ ನೆಲೆ ನಿಂತಿರಬೇಕು. ಕೂರ್ಸ್ಕೊಂಡು ಅಲ್ಲಾಡ್ತಾ ಇದ್ರಿ, ಬಸ್ನೆಲ್ಲ ರೈಲಲ್ಲಿ ಹೋಗ್ತಾರೆ, ಸ್ವಾಮಿ ಸ್ವಲ್ಪ ಯೋಗ ಮಾಡಿದ್ವಿ, ಏನ್ ಯೋಗ ಮಾಡೋದು, ಹೀಗೆ ಹೀಗೆ ತೂಕಾಡ್ತಿರುತ್ತೆ. ಆದ್ರಿಂದ ಆಸನ ಸ್ಥಿರವಾಗಿರ್ಬೇಕು. ನಾತ್ಯುಚ್ಛ್ರಿತಂ ನಾತಿನೇಚಂ. ಏನ್ ಹಾಗಾದ್ರೆ ಎತ್ತರವಾಗಿರ್ಬೇಕು ಆಸನ, ತಗ್ಗಾಗಿರ್ಬೇಕು ಅಂದ್ರೆ ಎರಡೂ ತಪ್ಪು ಉಂಟು. ತುಂಬಾ ಎತ್ತರವಾಗಿದ್ರು ಕಷ್ಟ. ಮೇಲ್ಗಡೆ ಕೂರಿಸ್ಬಿಟ್ರೆ 10 ಅಡಿ ಮೇಲ್ಗಡೆ ಎಲ್ಲಿ ಬಿದ್ದು ಹೋಗ್ತೀನೋ ಅಂತ ಹೆದರಿಕೆ ಆಗುತ್ತೆ. ಇನ್ ಧ್ಯಾನ ಮಾಡೋದೇನ್ ಬಂತು? ಹಾಗ ನಾತಿನೇಚಂ ತೀರಾ ಕೆಳಗೆದ್ ಬಿಟ್ರೆ ಶಕ್ಕೆ ಮತ್ತೊಂದು, ಥಂಡಿಯೋ ಮತ್ತೊಂದು ಯಾವುದು ಇಲ್ಲದೆ ಚೈಲಾಜನ ಕುಶೋತ್ತರಂ ಅಂದ್ರೆ. ಚೈಲಾಜನ ಕುಶೋತ್ತರಂ ಅಂದ್ರೆ ಚೈಲಂ ಅಜಿನಂ ಕುಶಾಶ್ಚ ಉತ್ತರೆ ಯಸ್ಮಿನ್ ಅಂತ. ಅಂದ್ರೆ ಚೈಲ ಅಜಿನ ಕುಶೋತ್ತರ. ಚೈಲ ಅಂದ್ರೆ ಬಟ್ಟೆ, ಅಜಿನ ಅಂತಂದ್ರೆ ಕೃಷ್ಣಾಜನ ಚರ್ಮ, ಕುಶ ಅಂದ್ರೆ ದರ್ಭೆ. ಇವು ಮೂರನ್ನು ಆಸನದ ಕೆಳಗೆ ಹಾಕಿರಬೇಕು. ಹೇಗೆ ಅಂದ್ರೆ ಪಾಠಕ್ರಮ ವಿಪರೀತ ಅತ್ರ ಕ್ರಮ ಅಂದ್ರೆ ಚೈಲ ಅಜಿನ ಕುಶ ಅಂತ ಮೂರು ಹೇಳಿದ್ದಾರೆ. ಕುಶವನ್ನು ಮೊದಲು ಹಾಕಿರಬೇಕು, ಆಮೇಲೆ ಅದರ ಮೇಲೆ ಅಜಿನ ಹಾಕಿರಬೇಕು, ಅದರ ಮೇಲೆ ಚೈಲ.
ಅಂದ್ರೆ ದರ್ಭೆಯನ್ನು ಮೊದಲು ಹರಡಿ ನೆಲದ ಮೇಲೆ, ಅದರ ಮೇಲೆ ಕೃಷ್ಣಾಜಿನವನ್ನು ಹಾಸಿ, ಆ ಕೃಷ್ಣಾಜಿನದ ಮೇಲೆ ಒಂದು ಮೃದುವಾದ ಬಟ್ಟೆಯನ್ನು ಹಾಕೊಂಡು ಕೂತ್ಕೊಳ್ಬೇಕು. ಯಾಕೆ ಅಂದ್ರೆ ಆಸನ ಶುದ್ಧಿಯಾಗಿದ್ದರೆ ಕೂತ್ಕೊಳ್ಳೋಕೆ ಅನುಕೂಲವಾಗಿರ್ಬೇಕು. ಅದಕ್ಕೆ ಯೋಗಶಾಸ್ತ್ರದಲ್ಲಿ ಆಸನ ಅನ್ನಕ್ಕೆ ಸ್ಥಿರಂ ಸುಖಂ ಆಸನಂ ಅಂತ. ಸ್ಥಿರ ಅಂದ್ರೆ ಏನು? ಅದು ಅಲ್ಲಾಡಬಾರ್ದು ಅಂತ, ಗಟ್ಟಿಮುಟ್ಟಾಗಿರ್ಬೇಕು. ಆಸನ ಕೂತ್ರೆ ಅದೇ ಅಲ್ಲಾಡ್ಬಿಟ್ರೆ ನಮಗೂ ಮನಸ್ಸು ಚಂಚಲ ಆಗ್ಬಿಡುತ್ತೆ. ಆದ್ರಿಂದ ಸ್ಥಿರವಾಗಿರ್ಬೇಕು, ಕೂತ್ಕೊಳ್ಳಕ್ಕೆ ಆರಾಮಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ಅರ್ಥ. ಆಗ ಸ್ವಾಮಿ ಈಸಿ ಚೇರ್ ಮೇಲೆ ಕೂತ್ಕೊಂಡ್ರಿ ಅಂತ ಅಲ್ಲಿ ಹಾಕಿ ಕೂತ್ಕೊಳ್ಬಾರ್ದು. ಅದೇ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಲ್ಲಾಗೋ ಧ್ಯಾನವೇ ಬೇರೆ, ನೀತಿ ಬಂದ್ಬಿಡ್ತಾರೆ. ಇಲ್ಲಿ ಆಗಿರ್ಬೇಕು, ನೇರಾಗಿ ಪದ್ಮಾಸನ ಹಾಕೊಂಡು ಕೂತಿರ್ಬೇಕು. ಅದು ಬರೀತಾರೆ, ಆಸನ ಅನ್ನೋದಕ್ಕೆ ಅದು ಸೇರಿಸಿದ್ದಾರೆ ಯೋಗಶಾಸ್ತ್ರದಲ್ಲಿ. ಪದ್ಮ ಸ್ವಸ್ತಿಕ ಮಯೂರಾದೀನ್ಯಾಸನಾನೇ ಅಂತಾನೆ. ಪದ್ಮಾಸನ ಅನ್ನೋದು ಶ್ರೇಷ್ಠವಂತ. ಕೂತ್ಕೊಂಡ್ರೆ ಧ್ಯಾನ ಮಾಡೋದಕ್ಕೆ ಬಹಳ ಅನುಕೂಲ ಅಂತ ಅರ್ಥ. ಇಲ್ಲದೆ ಈ ಚೇರ್ ಮೇಲೆ ಕೂತ್ಕೊಂಡ್ರೋ ಇನ್ನೊಂದು ಮೇಲೆ ಕೂತ್ಕೊಂಡ್ರೋ ನಡೆಯಲ್ಲ. ಆದ್ದರಿಂದ ಧ್ಯಾನ ಮಾಡುವಾಗ ಈ ರೀತಿಯಾಗಿ ಶೈಲಾಜನ ಕುಶಗಳನ್ನು ಹಾಕೊಂಡು ಪದ್ಮಾಸನದಲ್ಲಿ ಕೂತ್ಕೋಬೇಕು. ಕುಶೋತ್ತರಂ ಅನಂತರ ಇದೆಲ್ಲ ಯಾತಕ್ಕೆ? ಮನಸ್ಸನ್ನು ಏಕಾಗ್ರತೆಗೊಳ್ತದೆ. ತತ್ರೈಕಾಗ್ರಂ ಮನಃಕೃತ್ವ ಯತ ಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮವಿಶುದ್ಧಯೇ. ಇಂಥ ಯಾವ ಆಸನದಲ್ಲಿ ಕುಳಿತು ಮನಸ್ಸನ್ನ ಏಕಾಗ್ರವಾಗಿ ತಸ್ಮಿನ್ನಾಸನೆ ಉಪವಿಶ್ಯ, ಇನ್ಮುಂದೆ ಪರವಾಗಿಲ್ಲ, ಬರೀ ಓದೋದಷ್ಟೇ. ಯೋಗಂ ಯುಂಜಾತ್, ಯೋಗವನ್ನ ಮಾಡಬೇಕು. ಕಥಂ ಅಂದ್ರೆ ಸರ್ವ ವಿಷಯೇಭ್ಯ ಉಪಸಂಹೃತ್ಯ ಅಂತ. ಮೆಲ್ಲಗೆ ಮನಸ್ಸನ್ನ ಇಂದ್ರಿಯಗಳನ್ನ ಎಲ್ಲ ಹೊರಗಿನ ವಿಷಯಗಳಿಂದಲೂ ಒಳಕ್ಕೆಳೆದುಕೊಂಡು ಅಂತ. ಎಲ್ಲ ಇಂದ್ರಿಯಗಳು ಹೊರಮುಖವಾಗಿದೆ, ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಹೊರಮುಖವಾಗಿ ನೋಡ್ತವೆ, ಅದನ್ನೆಲ್ಲ ಒಳಕ್ಕೆ ಕೇಳ್ಕೊಳ್ಳೋದು ಅಂದ್ರೇನು? ಅವುಗಳನ್ನೆಲ್ಲ ಬಂದ್ ಮಾಡಬೇಕು ಅಂತ ಅರ್ಥ. ವಿಷಯೇಭ್ಯ ಉಪಸಂಹೃತ್ಯ ಏಕಾಗ್ರಂ ಮನಃಕೃತ್ವ ಅಂತ. ಇಂದ್ರಿಯಗಳು ಯಾವಾಗ ಕಂಟ್ರೋಲ್ ಆಯ್ತೋ ಆವಾಗ ಮನಸ್ಸು ಮೆಲ್ಲಗೆ ತಾನೇ ಸ್ವಾಧೀನಕ್ಕೆ ಬರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಇದೇನಾಗುತ್ತೆ? ಇಂದ್ರಿಯಗಳ ಬೆನ್ನು ಹತ್ತಿ ಹೋಗ್ಬಿಡುತ್ತೆ. ಆದ್ರಿಂದ ಆ ಇಂದ್ರಿಯಗಳನ್ನೆಲ್ಲ ಮೊದಲು ಕಂಟ್ರೋಲ್ ಮಾಡಬೇಕು. ಆಯ್ತು. ಉಪಸಂಹೃತ್ಯ ಏಕಾಗ್ರಂ ಮನಃಕೃತ್ವ, ಮನಸ್ಸನ್ನು ಏಕಾಗ್ರಗೊಳಿಸಿ, ಯತ ಚಿತ್ತೇಂದ್ರಿಯ ಕ್ರಿಯ, ಚಿತ್ತ ಇಂದ್ರಿಯ ಕ್ರಿಯ, ಚಿತ್ತಂಚ ಇಂದ್ರಿಯಾಣಿ ಚ ಚಿತ್ತೇಂದ್ರಿಯಾಣಿ. ಚಿತ್ತ ಅಂದ್ರೆ ಮನಸ್ಸು ಅಂದ್ರೆ ಅರ್ಥ. ಅದು ಮನಸ್ಸನ್ನ ಅಹಂಕಾರ ಅಂತಾರೆ, ಬುದ್ಧಿ ಅಂತಾರೆ, ಚಿತ್ತ ಅಂತಾರೆ, ಮನಸ್ಸು. ನಾಲ್ಕು ಒಂದೇ ಮನಸ್ಸಿಗೆ. ಅದು ಒಂದೊಂದಕ್ಕೊಂದೊಂದು ಅರ್ಥ ವ್ಯತ್ಯಾಸ ಇದೆ. ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡೋದು ಅಂತ. ಒಂದ್ಸಲ ಹೂ ಮಾಡ್ತೀನಿ ಅಂದ್ಕೊಳ್ಳೋದು, ಇನ್ನೊಂದ್ಸಲ ಬೇಡ ಅನ್ನೋದು, ಬೇಕೋ ಬೇಡೋ, ಇದು ಮನಸ್ಸು ಹೊಯ್ದಾಡುತ್ತಲ್ಲ ಅದು. ಬುದ್ಧಿ ಅಂದ್ರೆ ಇಲ್ಲ ಹೀಗೆ ಮಾಡ್ತೀನಿ ಅಂತ ನಿರ್ಣಯ ಮಾಡೋದು, ಡೆಟರ್ಮಿನೇಷನ್ ಅಂತ ಇಂಗ್ಲಿಷ್ನಲ್ಲಿ. ಇಂಥ ಕೆಲಸ ಮಾಡ್ತೀನಿ ಅಂತ ನಿಶ್ಚಯ ಮಾಡೋದಿಲ್ಲ, ಅದು ಬುದ್ಧಿ ಅಂತಾರೆ. ಅಹಂಕಾರ ಅಂದ್ರೆ ನಾನು ನಾನು ಅನ್ಕೋತೀವಲ್ಲ ಮನಸ್ಸಿನಲ್ಲಿ, ಆ ನಾನು ಅನ್ನೋದೇ ಮನಸ್ಸಿನ ವೃತ್ತಿ ಅದು. ಅದೇನಾಗುತ್ತೆ? ಅಹಂಕಾರ ಅಹಂಕಾರ ಅಂತ. ಚಿತ್ತ ಅಂದ್ರೆ ಅದರದ್ದೇ ತಕರಾರು ಜಾಸ್ತಿ. ಚಿತ್ತ ಅಂದ್ರೆ ಏನು ಗೊತ್ತೇ? ಹಿಂದೇನೇನು ಅನುಭವಿಸಿರ್ತೀವೋ ಅದೆಲ್ಲ ಬೇಡ ಬೇಡ ಅಂದ್ರೆ ಜ್ಞಾಪಕ ಆಗ್ತಾ ಇರ್ತದೆ. ಅದರಲ್ಲೂ ದೇವ್ರ ಪೂಜೆ ಕೂತ್ಕೊಂಡು ಮೊದಲೇ ಜ್ಞಾಪಕ. ಯಾವುದು ಕಳೆದು ಹೋಗಿರುತ್ತೆ, ಈ ಕಳೆದು ಹೋದನ್ನೇನು ಮತ್ತೆ ತರೋಕ್ಕಾಗಲ್ಲ ನಮಗೆ, ಅಲ್ವೇ? ಆದ್ರೂ ಏನಾಗ್ಬಿಡುತ್ತೆ, ನಾವು ಹಾಗಿದ್ದೆ ಹೀಗಿದ್ದೆ, ಅದಾಯ್ತು ಇದಾಯ್ತು ಅಂತ ಏನೇನಾದ್ರೂ, ಅದು ಒಳ್ಳೇದೇ ನಡೆದಿರಲಿ ಕೆಟ್ಟದೇ ನಡೆದಿರಲಿ, ಎಲ್ಲ ನೀವು ಧ್ಯಾನಕ್ಕೆ ಕೂತ್ಕೊಂಡು ಕೂಡಲೇ ಮನಸ್ಸು ಏನ್ ಮಾಡುತ್ತೆ? ಹಳೆಯದನ್ನೆಲ್ಲ ಜ್ಞಾಪಿಸ್ಕೊತ ಕೂತ್ಕೊಂಡು, ಅವನಿಗೆ ಸಾಲ ಕೊಟ್ಟಿದ್ದೆ, ಬರ್ಬೇಕಾಗಿತ್ತು, ಏನೋ ಅಲ್ಲಿ ಕೂತರ ದೇವ್ರ ಮುಂದೆ ಏನ್ ಮಾಡ್ತೀಯಪ್ಪ ಅಂದ್ರೆ ಧ್ಯಾನ. ಏನ್ ಧ್ಯಾನ ಅಂದ್ರೆ ಸಾಲ ವಸೂಲಿ. ಆ ಚಿತ್ತದಲ್ಲಿ ಹೇಗೆ ಊರು ಬಿಡುತ್ತೆ ನೋಡಿ, ಎಲ್ಲ ಮಾಡಿದ ಅನುಭವಗಳೆಲ್ಲ ಅಲ್ಲಿ ಪೂರ್ತಿಯಾಗಿ ನೆಲೆ ನಿಂತುಬಿಟ್ಟಿರುತ್ತೆ, ಇಂಪ್ರೆಷನ್ ಆಗ್ಬಿಟ್ಟಿರುತ್ತೆ ಮನಸ್ಸಿನಲ್ಲಿ. ಎಷ್ಟು ಚೆನ್ನಾಗಿ ನಾವು ಅದನ್ನ ಕಾಪಾಡಬೇಕು ಅನ್ನೋದು ಅರ್ಥ. ಆದ್ರಿಂದ ಅಂಥ ವಿಷಯಗಳನ್ನ ಮನಸ್ಸಿನಿಂದ ಮರೆತು ಬಿಡ್ಬೇಕು ಅಂತಾರೆ. ಎಷ್ಟು ಹೇಳ್ತಾರೆ, ಸುಮ್ಮನೆ ಯಾಕೆ ದುಃಖ ಪಡ್ತೀರಿ, ಆಗೋದಾಗೋಯ್ತು ಮರೆತು ಬಿಡಿ ಅಂತಾರೆ. ನೀವು ಹಾಗಂತ ಮರೆತು ಬಿಡಿ ಅಂತ ನಿಮಗೇನಾಗಿಲ್ಲ ನೀವು ಹೇಳಿಬಿಟ್ರೆ ಅವನಿಗಾಗಬೇಕಲ್ಲ. ಎಷ್ಟು ಕಷ್ಟ ನೋಡಿ. ಯಥ ಚಿತ್ತೇಂದ್ರಿಯ ಕ್ರಿಯ ಅಂದ್ರೆ ಈಗ ದುಡ್ಡು ಕಳ್ಕೊಂಡ್ಬಿಡ್ತಾನೆ, ಯಾವ ಬಿಡ
ದುಡ್ಡು ಬರ್ತ ಹೋಗುತ್ತೆ, ಮತ್ತೆ ಸಂಪಾದನೆ ಮಾಡಿರಾಯ್ತು ಅಂತ ಯಾರು ಕಳ್ಕೊಳ್ಳದೇ ಇದ್ದವನು ಹೇಳೋದು, ಕಳ್ಕೊಂಡವನ ಗತಿ ಏನಾಗುತ್ತೆ? ಅವನಿಗೆ ಅಷ್ಟೇ ಹೇಳಿಬಿಟ್ರೆ ಸಮಾಧಾನ ಆಗ್ಬಿಡುತ್ತಾ? ಯಾಕೆ ಅಂತ ಅಭಿಮಾನ. ಹೀಗಾಗಿ ಈ ಅಂತಃಕರಣದಲ್ಲಿ ಹಿಂದೆ ಅನುಭವಿಸಿದಂತಹ ವಿಷಯಗಳೆಲ್ಲ ಇನ್ಕ್ಲೂಡ್ ಆಗಿರುತ್ತಲ್ಲ ನೋಡಿ. ಯಾವ ಎಂಥ ಕೆಲಸ ಮಾಡ್ತವೆ ಅಂದ್ರೆ ನೀವು ಸುಮ್ಮನಿದ್ದೀವಿ ಅನ್ಕೊಳ್ಳ ಅವು ಎದ್ಗೋತು. ನೀವು ಏನಾದ್ರು ಮಾಡ್ತಿದ್ರೆ ಅರ್ಥ ಹೋಗಿರುತ್ತೆ. ಅದಕ್ಕೇನೆ ಸುಮ್ಮನೆ ಕೂತ್ಕೋಬೇಡಿ, ಏನಾದ್ರು ಆಕ್ಟಿವ್ ಆಗಿರಿಯಪ್ಪ. ಇಲ್ಲೇ ಇದು ಕೆಲಸಕ್ಕೆ ಬಾರದ್ದೆಲ್ಲ ಜ್ಞಾಪಕ ಶುರು ಆಗ್ಬಿಡುತ್ತೆ, ಕಾಯಿಲೆ ಬಂದ್ಬಿಡುತ್ತವೆ. ಯಾಕೆ? ಆ ಮನಸ್ಸಿನ ಒಂದು ಸ್ವಭಾವ ಅಂತ. ಮನಸ್ಸು ಎಷ್ಟರ ಮಟ್ಟಿಗೆ ನನಗೆ ಸ್ನೇಹಿತನೋ ಅಷ್ಟೇ ಶತ್ರು. ಯಾಕೆ? ಬ್ಯಾಡದ್ದನ್ನೆಲ್ಲ ಯೋಚನೆ ಮಾಡಿ ಮಾಡ, ಕೆಟ್ಟ ಕೆಲಸ ಮಾಡೋದೆಲ್ಲ ಯಾಕೆ ಮಾಡ್ತಾರೆ? ಮನಸ್ಸಿನಲ್ಲಿ ಮತ್ತೆ ಸಂಕಲ್ಪ ಮಾಡದೆ ಮಾಡೋಕ್ಕಾಗ್ತೀವಿ. ಅದಕ್ಕೋಸ್ಕರ ಆ ಚಿತ್ತದ ಒಂದೊಂದು ಸ್ವಭಾವ ಬಹಳ ಕಷ್ಟ. ಚಿತ್ತ ಅಂದ್ರೆ ಹಿಂದೆ ನಡೆದ ಎಲ್ಲಾ ವಿಷಯಗಳು ಅದರೊಳಗೆ ಅಡಕಾಗಿರುತ್ತೆ. ಅದು ಬೇಡ ಅಂದ್ರೆ ಆ ವೃತ್ತಿಗಳು ಎದ್ಕೊಂಡ್ಬಿಡುತ್ತೆ. ಆದ್ದರಿಂದ ಅದನ್ನ ಕಂಟ್ರೋಲ್ ಮಾಡು ಅಂತಾರೆ. ಯಥ ಚಿತ್ತೇಂದ್ರಿಯ ಕ್ರಿಯಾ, ಚಿತ್ತದ ಮತ್ತು ಇಂದ್ರಿಯಗಳ ಕ್ರಿಯೆ ಅಂದ್ರೆ ಕೆಲಸಗಳನ್ನ ಹತೋಟಿಯಲ್ಲಿಡು ಅಂತ. ಅದು ಹೇಗೆ ಅಂದ್ರೆ ಮುಂದೆ ಹೇಳ್ತಾರೆ. ಮತ್ತೆ ಇಷ್ಟೇ ಅಲ್ಲ, ಆತ್ಮನ್ನೇವ ಮನಃಕೃತ್ವ ನಕಿಂಚಿದ ವಿಚಿಂತೆಯೇತ್ ಸಾಧನ ಹೇಳ್ತಾರೆ. ಅಂದ್ರೆ ಯಾವುದೇ ಆಲೋಚನೆ ಹಳೆಯದು ಮನಸ್ಸಿನಲ್ಲಿ ನಾವು ದೇವರ ಧ್ಯಾನ ಮಾಡ್ತೀವಿ ಅಂತ ಕೂತ್ಕೊಂಡಾಗ ಬಂದ್ರೆ ಅದನ್ನೇನ್ ಮಾಡ್ಬೇಕಂತೆ? ಮೆಲ್ಲಗೆ ಪುನಃ ಅದನ್ನ ಆತ್ಮನಲ್ಲಿಯೇ ಅಡಕ ಮಾಡ್ಬಿಡ್ಬೇಕು. ಅದು ಹೇಳದಂತೆ ಮುಳುಗಿಸ್ಬಿಡ್ಬೇಕು. ಹಾಗೆ ಅದಕ್ಕೆ ಹೇಗೆ ಸಾಧ್ಯ ಅಂದ್ರೆ ಈ ಆತ್ಮಚಿಂತನೆ ಬೆಳೀತಾ ಬೆಳೀತಾ ಅದು ಕಮ್ಮಿ ಆಗ್ಬೇಕು ಅಷ್ಟೇ. ನಿನ್ನೇನು ಎರಡೂ ಪ್ರಬಲವಾಗಿರುತ್ತೆ. ಅಂದ್ರೆ ಕೆಟ್ಟ ಚಿಂತನೆಗಳು ಒಳ್ಳೆಯ ಚಿಂತನೆಗಳು ಎರಡೂ ಉಂಟು ಮನಸ್ಸಿನಲ್ಲೇ. ಒಳ್ಳೆಯದನ್ನ ಯಾವಾಗ ನಾವು ಜಾಸ್ತಿ ಏರಿಸ್ತೀವೋ ಅದು ತಾನಾಗೆ ಕಮ್ಮಿ ಆಗುತ್ತೆ. ಇಷ್ಟೇ ವ್ಯತ್ಯಾಸ, ಇನ್ನೇನು. ಹೀಗಾಗಿ ಇಂದ್ರಿಯಗಳನ್ನ ಚಿತ್ತವನ್ನ ಸ್ವಾಧೀನ ಮಾಡಿಕೊಂಡು ಬಾಹ್ಯಂ ಆಸನಂ ಮುಕ್ತಂ ಅಧುನಾ ಶರೀರಸ್ಯ ಧಾರಣಂ ಕಥಮಿತೇ ಅಂತ. ಇದು ಎಲ್ಲ ಒಂದಾನೊಂದು ಕ್ರಮ. ಈಗ ಹೊರಗಡೆ ಆಸನ ಹಾಕೋಬೇಕು, ಶೈಲಾಜನ ಕುಶೋತ್ತರ ಅಂತೆಲ್ಲ ಏನೇ ಹಾಗೆಲ್ಲ ಆಯ್ತು. ಆಡ್ಕೊಂಡು ಕೂತ್ಕೋತೇನೆ ಅಂತ ಇಟ್ಕೊಳ್ಳಿ. ಕೂತ್ಕೊಂಡು ಏನೊಂದು ಧ್ಯಾನ ಮಾಡಬೇಕು, ಚಿಂತನೆ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತ ಹೊರಟ್ರೆ ಶರೀರವನ್ನು ಹೇಗಿಟ್ಟುಕೊಳ್ಳಬೇಕು ಅಂತಾರೆ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾವಿಗತಭೀಃ ಬ್ರಹ್ಮಚಾರ್ಯೂರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ ಅಂತಾರೆ. ಸಮಂ ಕಾಯ ಶಿರೋಗ್ರೀವಂ ಅಂತ ಅಂದ್ರೆ ಕಾಯ ಅಂದ್ರೆ ಶರೀರ, ಶಿರಸ್ಸು ಅಂದ್ರೆ ತಲೆ, ಗ್ರೀವ ಅಂದ್ರೆ ಕತ್ತು. ಈಗ ಧ್ಯಾನ ಮಾಡುವುದಕ್ಕೆ ಕೂತಿರೋನು ಹೀಗೆ ಪದ್ಮಾಸನದಲ್ಲಿ ಕುಳಿತಾಗ ಹೇಗೆ ಇಟ್ಕೊಂಡಿರ್ಬೇಕಂತ ಶರೀರವನ್ನೆಲ್ಲ ನೆಟ್ಟಿಗೆ ಇಟ್ಕೊಂಡಿರ್ಬೇಕು ಅಂತ. ಸಮ ಅಂದ್ರೇನು? ನೇರಾಗಿ ಇಟ್ಕೊಂಡಿರ್ಬೇಕು. ತಲೆಯನ್ನ ಕಾಯಶ್ಚ ಶಿರಶ್ಚ ಗ್ರೀವಾಚ ಅಂತ. ಯಾಕೆಂದ್ರೆ ತಲೆ ಹೀಗೆ ತಗ್ಸೋದು, ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಹೀಗೆಲ್ಲ ಮಾಡ್ತಾ ಇರ್ತೀವಲ್ಲ. ಅತ್ಲಾಗಿತ್ಲ ನೋಡ್ತಾ ಧ್ಯಾನ ಮಾಡ್ತೀವಿ ಅಂದ್ರೆ ಆಗುತ್ತೆ, ಕಣ್ಣು ಎತ್ಲಾಗ ನೋಡ್ಬಿಡುತ್ತೆ, ಏನೋ ಬಂದ್ಬಿಡುತ್ತೆ. ಆದ್ರಿಂದ ಮೊದಲೇ ಹೇಳಿದ್ದಾರೆ, ನಾಸಿಕಾಗ್ರದಲ್ಲಿ ನಿನ್ನ ಕಣ್ಣನ್ನು ಇದು ಮಾಡಿ ಸಂಪ್ರೇಕ್ಷ ಅಂತ ಏಕಾಗ್ರತೆ ಮಾಡಿ ಶರೀರವನ್ನು ಹೀಗೆ ನೇರಾಗಿಟ್ಕೊಂಡು, ಕಾಯ ಅಂದ್ರೆ ಶರೀರ, ಶಿರಸ್ಸು, ಗ್ರೀವ ಅಂದ್ರೆ ಕತ್ತಿ ಎಲ್ಲವೂ ನೆಟ್ಟಿ ಇರಬೇಕು. ಆಮೇಲೆ ಅಚಲಂ ಅಲ್ಲಾಡಿಸಬಾರದು. ಸಮಂ ಧಾರಯತಃ ಚಲನಂ ಸಂಭವತೆ ಅಂತ. ಈ ಫೋಟೋ ತೆಗೆಯೋನು ಏನ್ ಮಾಡ್ತಾನೆ ಗೊತ್ತೇ? ಎಲ್ಲ ನಿಂತ್ಕೊಡಿ, ಹೀಗೆ ನಿಂತ್ಕೊಡಿ, ಹಾಗೆ ನಿಂತ್ಕೊಡಿ, ಇವರು ಸ್ವಲ್ಪ ಕತ್ತೆತ್ತಿ ತಲೆ ಎತ್ತಿ ನಾಳೆ ಪ್ಲೇಸ್ ಅಲಾಡ್ ಮಾಡಿ ಠಕ್ ಅನಿಸ್ಕೊಡ್ತಾರೆ. ಅಷ್ಟು ಬೇಗ ಧ್ಯಾನ ಮಾಡಕ್ಕಾಗಲ್ಲ. ಒಂದು ಫೋಟೋ ತೆಗೆದು ಅಷ್ಟೊಳೆ ಫೋಟೋ ತೆಗೆಯೋನು ಠಕ್ ಅನಿಸ್ಬಿಟ್ರೆ ಆಗ ಹೋಗ್ಬಿಡುತ್ತೆ. ಆವಾಗ ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋ. ಅದೇ ಒಂದು ಸಣ್ಣ ವಿಷಯಕ್ಕೆ ನೀವೇನಾರು ಹತ್ಲ ಇಲ್ಲ ನೋಡ್ತಾ ಇದ್ರೆ ಫೋಟೋ ಎತ್ತಲಾಗೋ ಬಿದ್ದುಬಿಡುತ್ತೆ ಅಲ್ವಾ? ಹಾಗಾಗುವ ಇಲ್ಲೇನಂತಾರೆ, ಈ ಶರೀರ ಮುಂತಾದನ್ನು ನೇರಾಗಿ ನಿಲ್ಲಿಸ್ಕೊಂಡು ಧ್ಯಾನ ಇನ್ನೂ ಶುರುವಾಗಿಲ್ಲ. ಧ್ಯಾನ ಮಾಡುವುದಕ್ಕೆ ಮುಂಚೆ ಹೊರಗಿನ ಒಂದೊಂದು ಸಿದ್ಧತೆ ಅಂತ ಅರ್ಥ. ಆಮೇಲೆ ಅಥೋ ವಿಷರಷ್ಟಿ, ಆ ಶಿರಸ್ಸು ಗ್ರೀವ ಕಾಯ ಅಂತ ಸಮವಾಗಿಟ್ಟುಕೊಂಡು ಸ್ಥಿರೋ ಭೂತ್ವ ಇತ್ಯರ್ಥ.
ಸ್ಥಿರವಾಗಿ ಮಾಡಿಕೊಂಡು ಇನ್ನು ದೃಷ್ಟಿಯನ್ನು ಏಕಾಗ್ರ ಮಾಡಬೇಕು. ಅದಕ್ಕೊಂದು ಮಾತು ಹೇಳ್ತಾರೆ, ಏನಂತ? ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ. ಇದು ಬರೀ ಒಂದಾನೊಂದು ನಿಮಿತ್ತ. ಧ್ಯಾನ ಮಾಡೋನು ಹೀಗೆ ನೆಟ್ಟಿಗೆ ಈ ಕಡೆ ಇಟ್ಕೊಂಡು ಕಣ್ಣು ಹತ್ಲಾಗಿ ಚಲಿಸ್ಬಿಟ್ರೆ ಮನಸ್ಸು ಚಂಚಲ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಕಣ್ಣನ್ನೇನು ಮಾಡಬೇಕಂತೆ? ಮೆಲ್ಲಗೆ ಮೂಗಿನ ತುದಿಯನ್ನ ನೋಡುವಂತೆ ಮಾಡು ಅಂತಾರೆ. ಹೀಗೆ ಇಟ್ಕೊಂಡು ಹೀಗೆ ಮೂಗಿನ ತುದಿ ನೋಡ್ತಾ ಇರಬೇಕು. ಅಂದ್ರೆ ಮೂಗಿನ ತುದಿ ಧ್ಯಾನ ಆಡಿ ಅಂತಲ್ಲ, ಕಣ್ಣನ್ನ ಏಕಾಗ್ರತೆಯಾಗಿ ಮಾಡುವುದಕ್ಕೆ ನಾಸಿಕಾಗ್ರವನ್ನ ನೋಡ್ತಾ ದಿಶಶ್ಚ ಅನವಲೋಕಯನ್, ಅತ್ಲಾಗಿತ್ಲಾಗಿ ಎಡಕ್ಕೆ ಬಲಕ್ಕೆ ತನ್ನ ತಲೆಯನ್ನು ತಿರುಗಿಸಬಾರದು ಅಂತಾರೆ. ಏಕಾಗ್ರ ನೋಡ್ತಾ ಇರಬೇಕು. ದಿಶಶ್ಚ ಅನವಲೋಕಯನ್ ಅಂತ. ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ದರ್ಶನಂ ಕೃತ್ವ, ಅಂದ್ರೆ ಕೃತ್ವ ಇವ ಅಂತ ಎಷ್ಟು ಚೆನ್ನಾಗಿ ಬರುತ್ತೆ. ಇವ ಶಬ್ದ ಲುಪ್ತೋ ದ್ರಷ್ಟವ್ಯ ಅಂತ. ಅಂದ್ರೆ ಏನೋ ಸ್ವಾಮಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಧ್ಯಾನ ಅಂದ್ರೆ ಗೊತ್ತಾಯ್ತು, ಏನು ಮಾಡ್ಬೇಕಂತೆ? ಮೂಗಿಂತುದಿ ನೋಡ್ತಾ ಇರಬೇಕು, ಅದೇ ಧ್ಯಾನ. ಹಾಗಲ್ಲ, ಅದಕ್ಕೆ ಬರೀತಾರೆ ಏನಂತ? ನಾಸಿಕಾಗ್ರಂ ಸಂಪ್ರೇಕ್ಷೆ ಇವ ಅಂತ. ಮೂಗಿನ ತುದಿಯನ್ನು ನೋಡ್ತಾ ಇದ್ರೆ ಹೇಗೆ ಎರಡು ಕಣ್ಣುಗಳು ಏಕಾಗ್ರವಾಗಿರುತ್ತದೆಯೋ ಅದು ಕಣ್ಣಿಂದೇ ಬಹಳ ದೋಷ. ಯಾಕೆ? ಕಣ್ಣಿಗೆ ಪದಾರ್ಥ ಬಿದ್ದು ಇರ್ತಾನೆ ಮನುಷ್ಯನಿಗೆ ಒಳಗಡೆ ಅಂತಃಕರಣಗಳು ಪರಿಣಾಮ ಆಗೋದು. ಆದ್ರಿಂದ ಕಣ್ಣನ್ನು ಯಾರು ಸರಿಯಾದ ರೀತಿಯಲ್ಲಿ ಹತ್ಲಾಗಿತ್ಲ ಹೊರಳಿಸಿ ಇಟ್ಕೋತಾನೋ ಅವನಿಗೆ ಮನಸ್ಸು ಚಂಚಲವಾಗಕ್ಕೆ ಅವಕಾಶ ಇರೋದಿಲ್ಲ. ಆದ್ರಿಂದಲೇ ಆ ಕಣ್ಣನ್ನ ಮೂಗಿನ ತುದಿ ನೋಡುವಂತೆ ಅಂದ್ರೆ ಏನರ್ಥ? ನೋಡುವುದು ಹೇಗೋ, ನೋಡುವಾಗ ಯಾವ ರೀತಿ ಕಣ್ಣು ಅಳ್ಳಾಡದಂತೆ ಏಕಾಗ್ರವಾಗಿರುತ್ತದೆಯೋ ಹಾಗೆ ಅರ್ಥ ಅಷ್ಟೇ. ಅದಕ್ಕೆ ನಾಸಿಕಾಗ್ರ ಇವ ಅಂತ ಬರುತ್ತೆ. ನಾಸಿಕಾಗ್ರಂ ಸಂಪ್ರೇಕ್ಷ್ಯ ಅಂದ್ರೆ ನಹಿ ಸ್ವನಾಸಿಕಾಗ್ರ ಸಂಪ್ರೇಕ್ಷಣಂ ಇಹ ವಿಧಿಸ್ತಂ ಕಿಂತರಿಹಿ ಚಕ್ಷುಷೋ ದೃಷ್ಟಿ ಸನ್ನಿಪಾತ. ಶ್ಲೋಕದಲ್ಲೇನೋ ನಾಸಿಕಾಗ್ರವನ್ನ ಅಂದ್ರೆ ಮೂಗಿನ ತುದಿಯನ್ನು ನೋಡಬೇಕು ಅಂತಿದೆ, ಆದರೆ ಇದು ಧ್ಯಾನದ ವಿಚಾರವಾದ್ದರಿಂದ ಮೂಗಿನ ತುದಿಯನ್ನ ನೋಡುವುದು ಅನ್ನೋದೇ ಇಲ್ಲಿ ಪ್ರಕೃತವಲ್ಲ ಅಂತ, ನೋಡುವಂತೆ ಅಂತ ಅರ್ಥ. ಯಾಕೆ? ಏಕಾಗ್ರತೆ. ಕಣ್ಣು ಬಹಳ ಬೇಗ ಚಂಚಲ, ಎತ್ಲಾಗ 108 ಕಡೆ ಹರಿದು ಬಿಡುತ್ತದೋ ಅಲ್ವೇ? ಆ ಕಣ್ಣನ್ನ ಏಕಾಗ್ರ ಮಾಡೋಕ್ಕೋಸ್ಕರ ಏನಂದ್ರು? ಮೂಗಿನ ತುದಿ ನೋಡುವಂತೆ ಅಂತ ಅಷ್ಟೇ. ಮೂಗಿನ ತುದಿನೇ ನೋಡಿ ಅಂತ ಅರ್ಥವಲ್ಲ. ಅಲ್ಲಿ ಏಕಾಗ್ರತೆ ಬಂದ್ರೆ ಸಾಕು. ಕಣ್ಣಿನ ಏಕಾಗ್ರತೆ ಬಹಳ ಕಷ್ಟ. ಯಾಕೆಂದ್ರೆ ಅದು ತುಂಬಾ ಕಡೆ ಹರಿತಾ ಇದೆ. ಇಲ್ಲೆಲ್ಲೋ ದೇವರು ಸೃಷ್ಟಿ ಮಾಡಿರೋದು ಏನು ಅಂದ್ರೆ ಇಷ್ಟೇ ಇಷ್ಟಗಳ ಕಣ್ಣಿರೋದು. ಎಷ್ಟು ದೊಡ್ಡ ಪ್ರಪಂಚ ಕಾಣುತ್ತೆ ನೋಡಿ ಇವತ್ತು. ಏನ್ ಆಶ್ಚರ್ಯ, ಹೇಗಿದೆ ಇರೋದು ಇಷ್ಟಗ್ಲ ಸಣ್ಣ ಕಣ್ಣು, ಹೇಗೆ ನೋಡುತ್ತೆ ಇಡೀ ಎಲ್ಲ ಪ್ರಪಂಚನೆಲ್ಲ ಕಾಣುತ್ತಲ್ಲ, ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ವೇ? ದೂರ ಪದಾರ್ಥಗಳನ್ನು ಕೂಡ ನೋಡ್ತೀವಿ, ಬೆಟ್ಟ ನೋಡ್ತೀವಿ, ಗುಡ್ಡ ನೋಡ್ತೀವಿ, ಎಲ್ಲ ನೋಡ್ತೀವಿ, ಎಷ್ಟೋ ದೂರದಲ್ಲಿ ಇರ್ತೀವಿ. ಕಣ್ಣು ಎಷ್ಟಗಳಾಗಿದೆಯಪ್ಪ. ಆದ್ರಿಂದ ಆ ಯೋಗಿಯಾದವನಿಗೆ ಎಚ್ಚರಿಕೆ ಕೊಡತಕ್ಕ ಮಾತಿನಲ್ಲಿ ಈ ದೃಷ್ಟಿಯನ್ನ ತುಂಬಾ ಏಕಾಗ್ರವಾಗಿ ಅಳ್ಳಾಡದಂತೆ ಇಡಬೇಕು ಅನ್ನೋದು ಮುಖ್ಯವಾದ ಪಾಯಿಂಟ್. ಅದಕ್ಕೋಸ್ಕರ ಏನಂದ್ರು? ಮೂಗಿನ ತುದಿಯನ್ನು ನೋಡುವಂತೆ ಅಂದ್ರೆ ಅಲ್ಲಿಂದ ಆ ಕಡೆ ಈ ಕಡೆ ಎಲ್ಲ ಬಂದಾಗ್ಬಿಡುತ್ತೆ. ಆ ತುದಿ ನೋಡೋದು ಹೇಗೋ ಹಾಗೆ ಅಂದ್ರೆ ಆ ಒಂದು ಮಟ್ಟದಲ್ಲಿ ಆ ಸ್ಥಿತಿಯಲ್ಲಿ ಆ ಕಣ್ಣನ್ನ ನೆಲೆಗೊಳಿಸಬೇಕು ಅಂತ ಅರ್ಥ. ತುಂಬಾ ಕಷ್ಟ ಇದೆ. ಕಷ್ಟ ಅಂದ್ರೆ ಏನೋ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತ. ಇನ್ನೂ ಕೆಲವು ಸಲ ಏನಾಗುತ್ತೆ ಅಂದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅದು ಸ್ವಲ್ಪ ಡೇಂಜರ್. ನಿದ್ದೆ ಬಂದ್ಬಿಟ್ರೆ ಏನ್ ಮಾಡೋದು? ಆಮೇಲೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿಕೊಳ್ಳೆ ಮುಚ್ಕೊಂಡು ಹಾಗೆ ನಿದ್ದೆ ಬಂದ್ಬಿಡುತ್ತೆ. ಅದು ಪೂರ್ತಿ ಕಣ್ಣು ಮುಚ್ಕೊಳ್ಳೋ ಹಾಗೂ ಇಲ್ಲ, ಪೂರ್ತಿ ಆ ಕಡೆ ಈ ಕಡೆ ತಿರುಗಿಸೋ ಹಾಗೂ ಇಲ್ಲ. ಅದನ್ನೇ ಏಕಾಗ್ರ ಮಾಡ್ಬೇಕು. ಸಂಪ್ರೇಕ್ಷ ನಾಸಿಕಾಗ್ರಂ ಹಾಗೆ ದಿಶಶ್ಚ ಅನವಲೋಕಯನ್ ಅಂದ್ರು. ಸ್ವನಾಸಿಕಾಗ್ರ ಸಂಪ್ರೇಕ್ಷಣಮೇವ ಚೇದ್ವಿವಕ್ಷಿತ ಮನಃ ತತ್ರೈವ ಸಮಾಧೀಯೇತ. ನಾಸಿಕಾಗ್ರವನ್ನು ನೋಡುವಂತೆ ಅಂತ ಅರ್ಥ ಮಾಡಿಬಿಟ್ರಲ್ಲ. ಯಾಕೆ ನಾಸಿಕಾಗ್ರ ನೋಡಬೇಕು ಅನ್ನೋಂತಲೇ ಭಗವದ್ಗೀತೆಯಲ್ಲಿ ಇದೆಯಲ್ಲ ಅಂದ್ರು. ಇದು ಶಂಕರಾಚಾರ್ಯ ಬರೀತಾರೆ. ಇಲ್ಲಿ ಮೂಗಿಂತದಿ ನೋಡೋದೇನು ಪ್ರಕೃತವಾದ ವಿಷಯ ಅಲ್ಲ, ಅದೇ ವಿವಕ್ಷಿತವಾಗಿದ್ರೆ ಮನಃ ತತ್ರೈವ ಸಮಾಧೀಯತ. ಆಗ ಮನಸ್ಸನ್ನು ಮೂಗಿಂತದಲ್ಲೇ ಇಟ್ಕೋಬೇಕಾಗತ್ತೆ. ಅದಕ್ಕಲ್ಲ, ಧ್ಯಾನಕ್ಕೋಸ್ಕರ ಮನಸ್ಸನ್ನ ಏಕಾಗ್ರತೆ ಮಾಡುವುದಕ್ಕೆ ಸಾಧನ ಹೇಳ್ತಿರುವಾಗ ಮೂಗಿಂತದೇ ನೋಡೋದೇ ಅದರ ಉದ್ದೇಶ ಅಂತ ಅರ್ಥ ಮಾಡಬಾರದು.
ನ ಆತ್ಮನಿ ಆತ್ಮನಿ ಮನಸಃ ಸಮಾಧಾನಂ ವಕ್ಷ್ಯತೆ. ಆದ್ರಿಂದ ಮನಸ್ಸನ್ನು ತತ್ರೈವ ಸಮಾಧೀಯೇತ ಅಂತ ಅಲ್ಲಿಯೇ ಮಾಡಬೇಕಾಗ್ತಿತ್ತು. ಯಾವಾಗ ನಾಸಿಕಾಗ್ರವನ್ನು ನೋಡುವುದೇ ಮುಖ್ಯ ಅಂತಾಗಿದ್ರೆ ಹಾಗಾಗ್ತಿತ್ತು, ಆತ್ಮನಲ್ಲಿ ಅಂತ ಆಗ್ತಿತ್ತಿಲ್ಲ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ಆತ್ಮನಿ ಮನಸಃ ಸಮಾಧಾನ ವಕ್ಷತೆ ಮುಂದೆ ಬರುತ್ತಲ್ಲ, ಆ ಆತ್ಮ ಸಂಸ್ಥಂ ಮನಃ ಕೃತ್ವ ಅಂತಿರೋಣದ್ರಿಂದ ಮನಸ್ಸನ್ನ ಆತ್ಮನಲ್ಲಿ ನೆಲೆಗೊಳಿಸುವುದಕ್ಕೆ ಅಡ್ಡಿಯಾಗದಂತೆ ಕಣ್ಣನ್ನ ನಾಸಿಕಾಗ್ರದ ತುದಿಯಲ್ಲಿ ನೆಲೆಗೊಳಿಸಬೇಕು ಅಂದ್ರೆ ಹಾಗೆ ಏಕಾಗ್ರವಾಗಿರಬೇಕು, ಚಂಚಲವಾಗಬಾರದು ಅನ್ನೋ ಅರ್ಥ. ತಸ್ಮಾತ್ ಇವ ಶಬ್ದಲೋಪೇನ ಅಕ್ಷ್ಣೋ ದೃಷ್ಟಿಪರಂ ಇವ ಸಂಪ್ರೇಕ್ಷ್ಯ ಇತ್ಯುಚ್ಯತೆ. ಆದ್ರಿಂದಲೇ ಇಲ್ಲಿ ನೋಡುವಂತೆ ಅಂತ, ನಾಸಿಕಾಗ್ರವನ್ನ ನೋಡು ಅಂತಲ್ಲ, ನಾಸಿಕಾಗ್ರವನ್ನು ನೋಡುವಂತೆ ಅಂತ ಇವ ಅಂತ ಸೇರಿಸಿಕೊಂಡು ಕಣ್ಣಿನ ದೃಷ್ಟಿಯನ್ನ ಏಕಾಗ್ರವಾಗಿ ಮಾಡುವುದಕ್ಕಾಗಿ ಹೇಳಿರೋ ವಿಚಾರವನ್ನು ತೆಗೆದುಕೊಂಡು ಮನಸ್ಸನ್ನು ಸಮಾಧಾನ ಮಾಡಬೇಕು. ದಿಶಶ್ಚ ಅನವಲೋಕಯನ್, ಇನ್ನು ಅತ್ಲಾಗಿ ಆ ದಿಕ್ಕು ಈ ದಿಕ್ಕು ಅಂತ ತಿರುಕೊಂಡು ಎಲ್ಲೆಲ್ಲೂ ನೋಡಬಾರದು. ಇನ್ನೊಂದಿದೆ ಹೇಳ್ಬಿಡ್ತೀನಿ. ಪ್ರಶಾಂತಾತ್ಮಾದಿಗತಭೀ ಬ್ರಹ್ಮಚಾರಿ ವ್ರತೆ ಸ್ಥಿತ. ಆ ಶ್ಲೋಕದ ಅರ್ಥ ಕಿಂಚ ಮತ್ತೇನು ಅಂದ್ರೆ, ಪ್ರಶಾಂತಾತ್ಮ ಪ್ರಶಾಂತ ಪ್ರಕರ್ಷೇಣ ಶಾಂತ ಆತ್ಮ ಅಂತಃಕರಣಂ. ಇಲ್ಲ ಆತ್ಮಾನು ಶಬ್ದಕ್ಕೆ ಅಂತಃಕರಣ. ಮನಸ್ಸನ್ನ ಪ್ರಶಾಂತ ಅಂದ್ರೆ ಸಮಾಧಾನವಾಗಿ ಇಟ್ಟುಕೊಳ್ಳಬೇಕು. ವಿಗತಭೀಹಿ ಅಂತ ಆ ಹೊತ್ತಿನಲ್ಲಿ ಅಯ್ಯೋ ಒಬ್ಬನೇ ಕೂತಿದ್ದೇನಲ್ಲ ಏನಾರು ಬಂದ್ಬಿಟ್ರೆ ಅಂತ ಭಯ ಗಿಯ ಮುಂತಾದದ್ದನ್ನು ಮನಸ್ಸಿಗೆ ತಂದುಕೊಳ್ಳಬಾರದು. ಯಾಕೆಂದ್ರೆ ಒಬ್ಬರೇ ಇದ್ದಾಗ ಭಯಾದಿಗಳು ಅಂತಕ್ಕದ್ದು ಉಂಟಾಗಿಬಿಡಬಹುದು. ಹಾಗೆ ವಿಗತಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಅಂದ್ರು. ಬ್ರಹ್ಮಚಾರಿ ವ್ರತದಲ್ಲಿ ಇರು ಅಂತಾನೆ. ಹಾಗಂದ್ರೆ ಏನು? ಬ್ರಹ್ಮಚರ್ಯಂ ಗುರು ಶುಶ್ರೂಷ ಭಿಕ್ಷಾ ಅನ್ನ ಭುಕ್ತಾದಿ ತಸ್ಮಿನ್ ಸ್ಥಿತ ತದನುಷ್ಠಾತ ಭವೇ ಎಂದು ನೋಡಿದ. ಆ ಧ್ಯಾನ ಮಾಡತಕ್ಕಂಥ ಯಾವ ಧ್ಯಾನಯೋಗಿ ಬ್ರಹ್ಮಚಾರಿ ವ್ರತದಲ್ಲಿ ಅಂದ್ರೆ ಗುರು ಶುಶ್ರೂಷೆ ಭಿಕ್ಷಾನ್ನ ಭೋಜನ ಮುಂತಾದಂಥ ಬ್ರಹ್ಮಚಾರಿಯ ಧರ್ಮಗಳನ್ನೇ ಈ ಸಾಧಕನು ಕೂಡ ಅನುಸರಿಸತಕ್ಕದ್ದು ಅಂತ ಅರ್ಥ. ಬ್ರಹ್ಮಚಾರಿ ವ್ರತೆ ಸ್ಥಿತ ಅನ್ನೋದು ಬಹಳ ವಿಶೇಷ. ಯಾಕೆ ಅಂದ್ರೆ ಬ್ರಹ್ಮಚಾರಿಯಾಗಿದ್ರೆ ಈ ಸಾಧನೆಗಳನ್ನು ಮಾಡುವುದಕ್ಕೆ ತುಂಬಾ ಅನುಕೂಲ. ಅದೇ ಗೃಹಸ್ಥನಾದ್ರೆ ವಾನಪ್ರಸ್ಥನಾದ್ರೆ ಬಹಳ ಕಷ್ಟ. ಯಾಕೆ ಅಲ್ಲಿ ಇಷ್ಟೆಲ್ಲ ಗೃಹಸ್ಥ ಧರ್ಮದಲ್ಲಿ ನಡೆಸೋದು ಬಹಳ ಕಷ್ಟವಾಗಿ. ಅದಕ್ಕೋಸ್ಕರ ಬ್ರಹ್ಮಚಾರಿ ವ್ರತೆ ಸ್ಥಿತ. ಆಮೇಲೆ ಕಿಂಚ ಮನಸ್ಸಂಯಮ್ಯ, ಮನಸ್ಸಿನ ವೃತ್ತಿಗಳನ್ನೆಲ್ಲ ಉಪಸಂಹತ್ಯ ಪೂರ್ಣವಾಗಿ ತನ್ನೊಳಕ್ಕೆ ಸೆಳೆದುಕೊಂಡು ಮಚ್ಚಿತ್ತ ಪರಮಾತ್ಮ ಮಯಿ ಪರಮೇಶ್ವರೇ ಚಿತ್ತಂ ಯಸ್ಯ ಸೋಯಂ ಮಚ್ಚಿತ್ತ. ಪರಮೇಶ್ವರನಾದ ಭಗವಂತನಲ್ಲಿ ಆ ಅಂತಃಕರಣವನ್ನ ನೆಲೆಗೊಳಿಸಬೇಕು. ಇದರಲ್ಲಿ ಎರಡು ತರಹ ಹೇಳ್ತಾರೆ. ಸಗುಣ ಧ್ಯಾನ ಅಂತ ಒಂದು, ನಿರ್ಗುಣ ಧ್ಯಾನ ಅಂತ. ಸಗುಣ ಧ್ಯಾನವೇ ಮೊದಲು ಸುಲಭ. ಒಂದು ದೇವತೆ ಸ್ವರೂಪವನ್ನು ಆಕಾರವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಅದನ್ನೇ ಕುರಿತು ಮತ್ತೆ ಮತ್ತೆ ಚಿಂತನೆ ಮಾಡಬೇಕು. ಅದರಲ್ಲೂ ಕೂಡ ಏನು ಹೇಳ್ತಾರೆ, ನೀವು ಆ ಸ್ವರೂಪವನ್ನು ಚಿಂತನೆ ಮಾಡುವಾಗ ಇಡೀ ಒಂದು ಆ ದೇವತೆಯ ಅಥವಾ ಒಂದು ಆ ಪರಮಾತ್ಮನ ಯಾವುದೋ ಒಂದು ಆಕಾರ ಇರುತ್ತಲ್ಲ, ಗಂಡಸು ಅಂತಲೋ ಹೆಂಗಸು ಅಂತಲೋ ವಿಷ್ಣು ಅಂತಲೋ ಶಿವ ಅಂತಲೋ ದೇವಿ ಅಂತಲೋ ಏನೋ ಒಂದು, ಇದು ಸಗುಣ ಧ್ಯಾನ ಅಂತ ಹೆಸರು. ಆ ಸ್ವರೂಪವನ್ನ ಅದಕ್ಕಾಗಿಯೇ ತಾನೆ ಮನೆ ಒಳಗೆ ಫೋಟೋ ವಿಗ್ರಹಗಳು ಎಲ್ಲ ಇಟ್ಕೊಳ್ಳೋ ಉದ್ದೇಶವೇನೋ, ನಾವು ಕಣ್ಣು ಮುಚ್ಕೊಂಡ್ರೆ ಅದು ನಮ್ಮ ಮನಸ್ಸಿಗೆ ತೋರಬೇಕು. ಅಲ್ಲಿ ಜ್ಞಾಪಕ ಮಾಡಿಕೊಂಡು ಆ ತತ್ವವನ್ನೇ ಮತ್ತೆ 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 ನೋಡ್ತಾ ಚಿಂತನೆ ಮಾಡ್ತಾ ಇರಬೇಕು. ಆಗ ಏಕಾಗ್ರತೆ ಬರುತ್ತೆ ಅಂತ ಅದಕ್ಕೆ ಹೇಳ್ತಾರೆ. ಈ ರೀತಿಯಾಗಿ ಆ ಒಂದಾನೊಂದು ಸಗುಣ ಧ್ಯಾನವನ್ನು ಮಾಡುವಾಗಲೂ ಅಲ್ಲಿ ಕ್ರಮ ಏನು ಹೇಳ್ತಾರೆ ಅಂದ್ರೆ ಬಹಳ ಚೆನ್ನಾಗಿದೆ. ಮೊದಲು ಒಂದು ಈಗ ದೇವಿನ ಧ್ಯಾನ ಮಾಡಬೇಕು ಅಂತ ಇಟ್ಕೊಳ್ಳಿ. ಪೂರ್ತಿ ದೇವಿ ಸ್ವರೂಪವನ್ನೇ ಒಂದೇ ಸರ್ತಿ ಮಾಡಬೇಡಿ ಅಂತಾರೆ. ಮೊದಲು ಪಾದವನ್ನು ಧ್ಯಾನ ಮಾಡಿ, ಆಮೇಲೆ ಸ್ವಲ್ಪ ಮೇಲಕ್ಕೆ, ಆಮೇಲೆ ಸ್ವರೂಪವನ್ನ ಮುಖವನ್ನ ಹೀಗೂದು ಪಾದಾದಿ ಕೇಶ ಅಂತ ಅಂತ ಪಾದದಿಂದ ಹಿಡಿದು ದೇವಿಯ ಒಂದು ಕೇಶದವರೆಗೂ ಇರತಕ್ಕ ಸ್ವರೂಪವನ್ನು ಮೆಲ್ಲಗೊಂದೊಂದಾಗೊಂದೊಂದಾಗೊಂದೊಂದ ಕಲ್ಪನೆ ಮಾಡ್ತಾ ಮಾಡ್ತಾ ಆಮೇಲೆ ಆ ಪೂರ್ಣ ಸ್ವರೂಪವನ್ನು ನೆಲೆಗೊಳಿಸಬೇಕು. ಎಷ್ಟು ನಿಧಾನಕ್ಕೆ ಮಾಡಿ ಅಂತ. ಯಾಕೆ ಅಂದ್ರೆ ಒಂದೇ ಸರ್ತಿ ಮಾಡ್ತೀವಿ ಅಂತ ಹೋದ್ರೆ ಗೊತ್ತಾಗ್ತದೆ. ಅದಕ್ಕಾಗಿ ಎಷ್ಟೋ ಫೋಟೋಗಳು ಇಟ್ಕೋತೀವಿ, ಮತ್ತೊಂದಿದೆ, ಇದೆಲ್ಲ ನಿಜ.
ಅದನ್ನು ಎಕ್ಸರ್ಸೈಸ್ ಮಾಡಬೇಕು. ಆದ್ರೆ ಒಂದು ನಿಯಮ ಏನು ಅಂದ್ರೆ, ಯಾವ ಸ್ವರೂಪವನ್ನ ಯಾವ ಆಕಾರವನ್ನು ಧ್ಯಾನ ಮಾಡ್ತೀರೋ ಅದನ್ನೇ ದಿನ ಮಾಡಬೇಕು. ಒಂದರಲ್ಲೇ ಏಕಾಗ್ರತೆ. ನೀವು ದೇವರನ್ನು ಯಾವ ರೂಪದಿಂದಲಾರ ಮಾಡಿ, ಗಂಡಸು ಅಂತ ಮಾಡಿ, ಹೆಂಗಸು ಅಂತ ಮಾಡಿ, ಹುಡುಗ ಅಂತ ಮಾಡಿ, ಬಾಲಕ ಅಂತ ಮಾಡಿ, ಬಾಲಕೃಷ್ಣ ಅಂತ ಮಾಡಿ, ಇದೇನು ಪರವಾಗಿಲ್ಲ. ಅದನ್ನೇ ನಮ್ಮಲ್ಲಿ ಏನಂತಾರೆ, ಇಷ್ಟ ದೇವತಾ ಅಂತಾರೆ. ಇಷ್ಟ ದೇವತಾ ಅಂದ್ರೆ ನನಗೆ ಯಾವುದು ಇಷ್ಟವಾಗುತ್ತೋ ಅದು ಆರಿಸ್ಕೋಬಹುದು. ಅದು ಚಾಯ್ಸ್ ನನಗೆ ಬಿಟ್ಟಿದ್ದಾರೆ. ದೇವರನ್ನು ನೀವು ಹೇಗೆ ಪೂಜೆ ಮಾಡಬೇಕು ಅಂತ ಇಷ್ಟಪಡ್ತೀರೋ ಹಾಗೆ ಮಾಡಬಹುದು. ಆ ರೂಪದಲ್ಲಿ ಧ್ಯಾನ ಮಾಡಬಹುದು. ಎಲ್ಲ ಪರಮಾತ್ಮನೇ. ಪರಮಾತ್ಮನಿಗೆ ಯಾವ ನಾಮರೂಪಗಳು ಇಲ್ಲದೆ ಹೋದ್ರು ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ ಅಂತ ಶಾಸ್ತ್ರ. ಈ ಉಪಾಸಕರಿದ್ದಾರಲ್ಲ, ಇವ್ರಿಗೆ ಅನುಕೂಲವಾಗಲಿ ಅಂತ ಪರಬ್ರಹ್ಮ ನೀವು ಏನಂತ ಧ್ಯಾನ ಮಾಡ್ತೀರೋ ಆ ರೂಪದಲ್ಲಿ ಕಾಣಿಸ್ಕೊತಾನೆ. ಒಂದೇ ಆಕಾರವನ್ನು ಧ್ಯಾನ ಮಾಡಿದ್ರು ಅದರಲ್ಲಿ ಬೇಕಾದಷ್ಟು ಪ್ರಭೇದಗಳಿರುತ್ತೆ. ಈಗ ನಾವು ರಾಮೋಪಾಸನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸರಿ, ರಾಮೋಪಾಸನೆ ಅಂದ್ರೆ ರಾಮ ಅಂದ್ರೆ ಏನಂತ ಮಾಡ್ತೀರಿ? ವಿಶ್ವಾಮಿತ್ರ ಜೊತೆ ಬಂದಂತಹ ರಾಮನ್ ಧ್ಯಾನ ಮಾಡ್ತೀರೋ, ಸೀತಾ ಸಮೇತನಾದ ರಾಮನ್ ಧ್ಯಾನ ಮಾಡ್ತೀರೋ, ಅಥವಾ ರಾಮ ಕಾಡಿಗೆ ಹೋಗಿದಾನಲ್ಲ ಗಂಡ ಕಾರಣ ಹಾಗಂತ ಧ್ಯಾನ ಮಾಡ್ತೀರೋ. ಹೀಗೆ ಎಷ್ಟಿದೆ ಬೇಕಾದ್ರೆ ಇಡೀ ರಾಮಾಯಣ ಈ ತುದಿವರೆಗೂ ಹೋಗುತ್ತೆ. ಕೊನೆಯಲ್ಲಿ ಪಟ್ಟಾಭಿರಾಮನ್ ಧ್ಯಾನ ಮಾಡ್ತೀರೋ. ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ನಮಗೇನೆ ಜವಾಬ್ದಾರಿ. ನಿಮ್ಗೆ ಯಾವುದು ಇಷ್ಟವಾಗುತ್ತೋ ಹಾಗೆ ಧ್ಯಾನ ಮಾಡಿ. ಆದ್ರೆ ಅದನ್ನೇ ನಿರಂತರವಾಗಿ ಮಾಡಬೇಕು. ಇದೊಂದು ಸಲ ಅದೊಂದು ಸಲ ಅದೊಂದು ಸಲ ಅಂತ ಬದಲಾಯಿಸಬಾರ್ದು. ಏನು ನೀವು ಆರಿಸ್ಕೊತೀರೋ ಅದನ್ನೇ ಹೋಗಿ ಧ್ಯಾನ ಮಾಡಬೇಕು. ಹಾಗೆ ಪರಮಾತ್ಮನನ್ನು ಗಂಡಸು ಅಂತ ಮಾಡ್ತಿರೋ, ಹೆಂಗಸು ಅಂತ ಮಾಡ್ತಿರೋ, ಬಾಲಕ ಅಂತ ಮಾಡ್ತಿರೋ, ಯಾವುದು ಬೇಕಾಗಬಹುದು. ಈ ಕೃಷ್ಣನ್ ಧ್ಯಾನ ಮಾಡಿ ಅಂದ್ರೆ ಕೃಷ್ಣ ಅಂದೇನು? ನಂದಗೋಕುಲದಲ್ಲಿದ್ದಂತಹ ಹುಡುಗ ಕೃಷ್ಣನೇ, ಇಲ್ಲ ಮಥುರಾನಗರಿ ಇದ್ದಂತಹ ಕೃಷ್ಣನೇ, ಅಥವಾ ಗೀತೋಪದೇಶ ಮಾಡಿದ್ನೆಲ್ಲ ಭಗವಂತ ಗೀತಾಚಾರ್ಯ ಅವನೇ. ಬೇಕಾದಷ್ಟು ಇದೆಯಲ್ಲ. ಆದ್ರೆ ಎಲ್ಲಾನು ಧ್ಯಾನ ಮಾಡ್ತೀನಿ ಅಂತ ಹೋದ್ರೆ ಆಗಲ್ಲ. ಯಾವುದೋ ಒಂದನ್ನು ಗಟ್ಟಿಯಾಗಿ ಆರಿಸ್ಕೊಂಡು. ಆದ್ರಿಂದಲೇ ಇಷ್ಟ ದೇವತಾ ಅಂತ ಕರೆಯೋದು. ಹೀಗೆ ಈ ಧ್ಯಾನದಲ್ಲೇ ಸಗುಣ ಧ್ಯಾನ ನಿರ್ಗುಣ ಧ್ಯಾನ ಎಲ್ಲವೂ ಆಗುತ್ತೆ. ಆದ್ರೆ ಈ ಸಿದ್ಧತೆಗಳು ಮಾತ್ರ ಸರಿ ಸಮಾನ. ಸಗುಣ ಧ್ಯಾನಕ್ಕೂ ಅಷ್ಟೇ ಸಿದ್ಧತೆ ಬೇಕು, ನಿರ್ಗುಣವಾದ್ರೂ ಅಷ್ಟೇ ಬೇಕಾಗುತ್ತೆ. ಅದಕ್ಕೋಸ್ಕರ ಸಮಾಹಿತ ಸನ್ ಆಸೀತ. ಭಗವಂತ ಏನಂತಾನೆ? ಯುಕ್ತ ಆಸೀತ ಮತ್ಪರಹ. ಮತ್ಪರಹ ಅನ್ನೋಕೆ ಅರ್ಥ ಹೇಳ್ತಾರೆ. ಮತ್ಪರಹ ಅಂದ್ರೆ ಅಹಂ ಪರಹ ಯಸ್ಯ ಸೋಯಂ. ಯಾವ ತತ್ವವನ್ನು ಧ್ಯಾನ ಮಾಡ್ತೀವೋ ಅದು ಎಲ್ಲಕ್ಕಿಂತ ಮಿಗಿಲಾದದ್ದು, ಅಷ್ಟಕ್ಕಿಂತ ದೊಡ್ಡದು, ಎಂತಕ್ಕಿಂತ ಮಿಗಿಲಾದದ್ದು ಏನು ಇಲ್ಲ ಅಂತ ಧ್ಯಾನ ಮಾಡಬೇಕು. ಭವತಿ ಕಶ್ಚಿದ್ರಾಗಿ ಸ್ತ್ರೀ ಚಿತ್ತ ಮತ್ತು ಸ್ತ್ರೀಯಮೇವ ಪರತ್ವೇನ ಗೃಹ್ಣಾತಿ. ಒಂದು ಉದಾಹರಣೆ ಕೊಡ್ತಾನೆ. ಮತ್ಪರಹ ಅಂದ್ರೆ ಆ ಸ್ವರೂಪದಲ್ಲೇ ಅದೇ ಅತ್ಯಂತ ಮಿಗಿಲಾದದ್ದು ಅನ್ನೋ ಭಾವನೆ ಇಟ್ಕೊಂಡು ಚಿಂತನೆ ಮಾಡಬೇಕು ಅಂದ್ರು. ಅದನ್ನು ಹೊಸದಾಗಿ ಹೇಳೋದೇನು? ಈ ಧ್ಯಾನ ಹೇಳ್ತಲೇ ಇದ್ದೀರಲ್ಲ ಅಂದ್ರೆ ಹಾಗಲ್ಲ. ಏನಾಗುತ್ತೆ ಕೇಳಿ. ಭವತಿ ಕಶ್ಚಿತ್ ರಾಗಿ ಸ್ತ್ರೀ ಚಿತ್ತ ನತು ಸ್ತ್ರೀಯಮೇವ ಪರತ್ವೇನ ಗೃಹ್ಣಾತಿ. ಹಾಗಾದ್ರೆ ನಾವೇನ್ ಧ್ಯಾನ ಮಾಡೋದೇ ಇದೆ ನಮಗೆ ಗೊತ್ತಿಲ್ವೇ ಅಂದ್ರೆ ನಿಮ್ ಧ್ಯಾನ ಪ್ರಯೋಜನವಿಲ್ಲ ಅಂತಾರೆ. ಯಾಕೆ ಅಂತ ಒಂದು ಉದಾಹರಣೆ ಕೊಡ್ತಾರೆ ಶಂಕರಾಚಾರ್ಯ. ಒಬ್ಬ ರಾಗಿ ಅಂದ್ರೆ ಬಹಳ ಕಾಮ ಉಳ್ಳಂತಹ ಕಾಮಿಯಾದಂತಹ ಪುರುಷ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನ ಮನಸ್ಸೆಲ್ಲ ಎಲ್ಲಿರುತ್ತೆ? ಸ್ತ್ರೀ ಚಿತ್ತ ಅಂತ. ಯಾವಾಗಲೂ ಹಿಂದೆ ಮುಂದೆ ಎಲ್ಲ ಹೆಂಗಸನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಅದು ಧ್ಯಾನವೇ ತಾನೆ. ಅಂತಃಕರಣ ಮನಸ್ಸೇನೆ ಆ ಸ್ತ್ರೀ ಚಿತ್ತನಾಗಿರ್ತಾನೆ. ಮುಂದೆ ಕೇಳಿ. ನತು ಸ್ತ್ರೀಯಮೇವ ಪರತ್ವೇನ ಗೃಹ್ಣಾತೆ. ಯಾವುದನ್ನು ಚಿಂತನೆ ಮಾಡ್ತಾ ಇದ್ದಾನೋ ಅದೇ ನನಗೆ ಮಿಗಿಲಾದದ್ದು ಅಂತ ತಿಳ್ಕೊಂಡಿರಲ್ಲ. ಆ ತತ್ಕಾಲಕ್ಕೆ ಅದನ್ನ ಆ ಚಿಂತನೆ ಮಾಡ್ತಾನೆ. ಹಾಗಾಗಬಾರ್ದು. ಪರಮಾತ್ಮನ ಧ್ಯಾನ ಮಾಡೋದು ಅಂದ್ರೆ ಎಲ್ಲಾ ರೀತಿಯಿಂದಲೂ ಎಲ್ಲಾ ಕಾಲಕ್ಕೂ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ರೀತಿಯಿಂದಲೂ ಭಗವಂತನ ಧ್ಯಾನ ಮಾಡಬೇಕು. ಆಕಾರವನ್ನ ಅಂತಲೇ ಹೊರತು ಇವತ್ತೊಂದು ಹೀಗೆ ಧ್ಯಾನ ಮಾಡೋದು, ನಾಳೆ ಒಂದು ಧ್ಯಾನ ಮಾಡೋದು ಅಂದ್ರೆ ನಡೆಯೋದಿಲ್ಲ. ಅಥವಾ ಅದೇ ಪರತ್ವ ಅಂದ್ರೆ ಅತ್ಯಂತ ಮಿಗಿಲಾದದ್ದು ಅಂತ ತಿಳ್ಕೊಂಡಿರ್ಬೇಕು. ಆ ಮಿಗಿಲಾದದ್ದು ಅಂತ ತಿಳ್ಕೊಂಡಾಗ ಅದನ್ನು ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ. ಯಾಕೆ? ಪತಿವ್ರತ ಸ್ತ್ರೀ ಆದವಳಿಗೆ ಹೋಯ್ತು. ತನ್ನ ಪತಿಯನ್ನು ಬಿಟ್ಟು ಬಾಳಿಕೆಯವರೆಲ್ಲ ಪರಪುರುಷರೇ, ಮುಗಿದೇ ಹೋಯಿತು ಅಲ್ವೇ? ಅವಳು ಹೇಗಿರ್ತಾಳೆ? ಧ್ಯಾನ ಮಾಡ್ತಾ ರಾಮಾಯಣ ಕೇಳಿದ್ರೆ ಗೊತ್ತಾಗುತ್ತೆ. ಎಂಥ ಮಾತು ಹೇಳ್ತಾನೆ ಹನುಮಂತ ಅಂದ್ರೆ, ಈ ರಾವಣ ಅಪಹಾರ ಮಾಡಿ ಸೀತೆಯನ್ನು ತಗೊಂಡು ಹೋಗಿ ಅಶೋಕವಂತಲ್ಲಿ ಇಟ್ಟಿರ್ತಾನಲ್ಲ, ಮೇಲ್ಗಡೆ ಶಿವಶಿವ ವೃಕ್ಷದ ಮೇಲೆ ಕೂತ್ಕೊಂಡು ಕೆಳಗೆ ನೋಡ್ತಾನೆ. ಸೀತೆ ದರ್ಶನ ಆಗುತ್ತೆ. ಅದು ನೋಡಿ, ಆ ಭಕ್ತರಿಗೆ, ಯಾವ ಸಾಧಕರಿಗೆ ಇನ್ನೊಬ್ಬ ಸಾಧಕರ
ವಿಷಯ ಅರ್ಥ ಆಗತ್ತೆ, ಎಲ್ರಿಗೂ ಅರ್ಥ ಆಗಲ್ಲ. ಹನುಮಂತ ನಿಜವಾದ ರಾಮ ಭಕ್ತ ಅಲ್ವೇ? ಅವನೆಂತಾನೆ, ನೈಷಾ ಪಶ್ಯತಿ ರಾಕ್ಷಸ್ಯ ರಾಮಾಯಣದ ಶ್ಲೋಕ, ನೇಮಾನ್ ಪುಷ್ಪ ಫಲದ್ರವಾನ್ ಏಕಸ್ಥ ಹೃದಯ ನೂನಂ ರಾಮಮೇವಾನು ಪಶ್ಯತಿ. ಏನು ಅಶೋಕವನ, ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ, ಬೇಕಾದಷ್ಟು ಗಿಡಮರಗಳಿದೆ, ಹಣ್ಣು ಹಂಪಲಿದೆ, ಬೇಕಾದಂಥ ತುಂಬಾ ಪ್ರಕೃತಿ ಬಹಳ ಚೆನ್ನಾಗಿದೆಯಂತೆ. ಆ ಅಶೋಕವನದಲ್ಲಿ ಶಿಂಶಭಾ ವೃಕ್ಷದ ಕೆಳಗೆ ಕೂತಿರೋ ತಾಯಿ ಈ ತಲೆ ತಗ್ಗಿಸ್ಕೊಳ್ಳೋ ಮೇಲೆ ಎತ್ತಿಲ್ವಂತೆ. ಹನುಮಂತಿನ ಅವಳನ್ನು ಮಾತಾಡಿಸಿಲ್ಲ, ನೋಡಿಲ್ಲ, ನೀರಿಂದ ಕೆಳಗೆ ನೋಡಿರೋದು ಅಷ್ಟೇನೆ. ಅವಳ ಸ್ಥಿತಿ ನೋಡಿ ಹೇಳ್ತಾನೆ. ಅದು ಹೇಗೆ ಅರ್ಥ ಆಗುತ್ತೆ ಅಂದ್ರೆ ಹನುಮಂತನ ಒಂದಾನೊಂದು ಸ್ವಭಾವ ಗೊತ್ತಾಗುತ್ತೆ. ಆಹಾ, ಇವಳಿಗೆ ಇಲ್ಲಿ ಎಲ್ಲ ಕಾವಲಿರ್ತಕ್ಕ ರಾಕ್ಷಸಿಯರು ಕಾಣ್ತಾ ಇಲ್ಲ, ಎದುರೇ ಇದ್ದಾರೆ, ಕಣ್ಣಿಲ್ವೇ? ಇದೆ, ಕಣ್ಣು ಇರಬಹುದು, ವಸ್ತು ಎದುರು ಇರಬಹುದು, ಮನಸ್ಸಿನಲ್ಲಿ ಆ ಭಾವನೆ ಬಂದಿಲ್ಲ. ನೈಷಾ ಪಶ್ಯತಿ ರಾಕ್ಷಸ್ಯ, ಹೋಗ್ಲೆ. ನೇಮಾನ್ ಪುಷ್ಪ ಫಲದ್ರುಮಾನ್, ಬೇಕಾದಷ್ಟು ಗಿಡ ಮರಗಳಿವೆ, ಹಣ್ಣು ಅಂದ್ರೆ ಹೂವಿದೆ, ಇದನ್ನೆಲ್ಲ ನೋಡ್ತಾ ಸೀತೆ ಕಾಲ ಕಳೆಯಬಹುದಲ್ಲ ಅಂದ್ರು. ಇಲ್ಲ. ಏನ್ ಮತ್ತೆ ಹಾಗಾದ್ರೆ ಅವಳ ಮನಸ್ಸಿನಲ್ಲಿ ಹೇಗೆ ಧ್ಯಾನ ಮಾಡ್ತಾ ಇದ್ದಾಳೆ, ಏನು ಉಪಾಸನೆ ಮಾಡಿದೆ? ಏಕಸ್ಥ ಹೃದಯ ನೂನಂ ರಾಮಮೇವಾನು ಪಶ್ಯತಿ. ಅವಳ ಹೃದಯ ಎಲ್ಲ ರಾಮನಲ್ಲಿ ಪೂರ್ಣವಾಗಿ ಅಂಟುಕೊಂಡಿರೋದ್ರಿಂದ ಅವಳು ಕಣ್ಣು ಬಿಟ್ಟು ರಾಮ, ಕಣ್ಣು ಮುಚ್ಕೊಂಡು ರಾಮ, ರಾಮನ್ ಬಿಟ್ಟು ಇನ್ನು ಒಂದು ಅವಳ ಮನಸ್ಸಿನಲ್ಲಿ ಬರೋ ಹಾಗೆ ಇಲ್ವಲ್ಲಪ್ಪ. ಇದನ್ನು ಸೀತೆ ಹೇಳಲಿಲ್ಲ, ಹನುಮಂತ ಹೇಳ್ತಾ ಇದ್ದ. ಧ್ಯಾನ ಮಾಡ್ತಿರೋ ಸೀತೆಯ ಹೃದಯವನ್ನ ರಾಮನ್ನೇ ಧ್ಯಾನ ಮಾಡ್ತಾಳೆ ಅನ್ನೋದನ್ನು ಗೊತ್ತು ಮಾಡ್ಬೇಕಾದ್ರೆ ಆ ಮಾರುತಿ ಅವನಿಗೆ ಎಂಥ ಶ್ರೇಷ್ಠನಾಗಿರ್ಬೇಕು. ಕಾರಣ ಏನು? ಅವನು ರಾಮ ಧ್ಯಾನ ತತ್ಪರನಾಗಿದ್ದಾನೆ. ಆದ್ರಿಂದ ರಾಮ ಭಕ್ತನಾದವನೇ ರಾಮ ಭಕ್ತನ ಅರ್ಥ ಮಾಡಕ್ ಬರುತ್ತೆ, ಇಲ್ಲೇ ಇದ್ದವನಿಗೆ ಬರಲ್ಲ ಅಂತ ಅದರ ಅರ್ಥ. ಹಾಗೆ ಏಕಸ್ಥ ಹೃದಯರಾಗಿ ಧ್ಯಾನ ಮಾಡ್ತಾರೆ ಅಂತಾರಲ್ಲ, ಅದೇ ನಿಜವಾದ ಧ್ಯಾನ. ಆದ್ದರಿಂದ ಆತ್ಮನ್ನೇವ ಭವತಿ ಕಶ್ಚಿದ್ರಾಗಿ ಅದಲ್ಲ. ಆದ್ದರಿಂದ ಕಿಂತರಹಿ ರಾಜಾನಂ ಮಹಾದೇವಂ ವಾ ಅಂತ ಆ ಸ್ತ್ರೀ ಚಿತ್ತನಾದವನ ದೃಷ್ಟಾಂತ, ವ್ಯತಿರೇಕ ದೃಷ್ಟಾಂತ ಕೊಟ್ಟಿದ್ದಾರೆ. ಹೀಗೆಲ್ಲ ಧ್ಯಾನ ಮಾಡೋದು ಅಂತ ಹೇಳೋಕ್ಕೋಸ್ಕರ ವ್ಯತಿರೇಕ ದೃಷ್ಟಾಂತ. ಯಾವನೊಬ್ಬಿರಬಹುದು ಸ್ತ್ರೀ ಮೇಲೆ ಪ್ರೇಮ ಇರತಕ್ಕಂಥವನು, ಸ್ತ್ರೀ ಚಿತ್ತನಾಗಿರಬಹುದು, ಆದ್ರೆ ಅವಳನ್ನೇ ಪರಿಪೂರ್ಣವಾಗಿ ನನ್ನ ಕೊನೆ ಗುರಿ ಅಂತ ಏನೂ ತಿಳ್ಕೊಂಡಿರೋದಿಲ್ಲ. ಕಿಂತರಹೇ ನೋಡಿ, ಶಂಕರಾಚಾರ್ಯ ಈ ಮಾತು ಬರೀಬೇಕಾದ್ರೆ ಅವ್ರ ಅನುಭವ ಮತ್ತೇನ್ರಿ ಅಂದ್ರು, ರಾಜಾನಂ ಮಹಾದೇವಂ ವಾ ಅಂತ. ರಾಜ ದೊಡ್ಡವನು, ರಾಜನಾಶ್ರಯ ಸಿಕ್ಕಿದ್ರೆ ನಾನು ಬದುಕ್ತೀನಿ ಅಂತ ಅವನನ್ನು ದೊಡ್ಡವನು ಅಂತ ತಿಳ್ಕೊಂಡಿರ್ತಾನೆ ಹೊರತು, ಯಾವ ಸ್ತ್ರೀಯನ್ನ ಅವನು ಪ್ರೇಮ ಮಾಡ್ತಾನೋ ಅವಳೇ ನನ್ನ ಪರಮ ಪುರುಷಾರ್ಥ ಅಂತೇನೂ ತಿಳ್ಕೊಂಡಿರೋಲ್ಲ. ಆದ್ರಿಂದ ಇದು ಪ್ರಯೋಜನ ಇಲ್ಲ. ಒಂದನ್ನ ಪ್ರೀತಿ ಮಾಡೋದು, ಒಂದ್ ಕಡೆ ಮನಸ್ಸಿಡೋದು ಅನ್ನೋದು ಯಾರಲ್ಲ, ಈ ತರಹ ಅಲ್ಲ. ಯುಕ್ತ ಆಸೀತ ಮತ್ಪರಹ. ಮತ್ಪರ ಅಂದ್ರೇನು? ಆ ಪರಮಾತ್ಮನನ್ನೇ ಗುರಿಯಾಗಿಟ್ಕೋಬೇಕು, ಅವನನ್ನೇ ಕಾಣ್ತಾ ಇರಬೇಕು. ಅದಕ್ಕೆ ಮುಂದುವರೀತಾರೆ, ಕಣ್ಣಲ್ಲಿ ನೋಡ್ಲಿ, ಕೀಳ್ ಕೇಳಲಿ, ಪ್ರತಿಯೊಂದರಲ್ಲಿಯೂ ರಾಮ ರಾಮ ರಾಮ. ಆ ಸೀತಾದೇವಿ ಅದು ನಿಜವಾದ ಧ್ಯಾನ. ಹಾಗೆ ಏಕಾಗ್ರತೆಯಿಂದ ಮಾಡಬೇಕು. ಯುಕ್ತ ಆಸೀತ ಮತ್ಪರಹ. ಹಾಗೆ ಈಗ ಕೊನೆಯ ಶ್ಲೋಕ, ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಆಯ್ತಪ್ಪ, ಯೋಗಸ್ಯ ಫಲಂ ಉಚ್ಯತೆ. ಇಂಥ ಯಾವ ಧ್ಯಾನ ಯೋಗವನ್ನ ಮಾಡ್ತಕ್ಕಂಥವನೇ ಫಲ ಏನು? ಇದೇ ರೀತಿಯಾಗಿ ಆ ಯೋಗವನ್ನು ನಿರಂತರವೂ ಮಾಡ್ತಾ ಇದ್ರೆ, ಯುಂಜನ್ ಅಂತ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು ಈ ಹೇಳಿದಂತಹ ವಿಧಾನದಿಂದ ಯಾವ ಯೋಗಿಯೋ ಮನಸ್ಸನ್ನ ನಿಯತವಾಗಿ ಅಂದ್ರೆ ಸ್ವಾಧೀನದಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡ್ತಾನೆಯೋ, ಆ ನಿಯತ ಮಾನಸನಾದ ಯೋಗಿಯೋ ಶಾಂತಿಂ ನಿರ್ವಾಣ ಪರಮಾಂ, ಪರಮವಾದಂಥ ಶಾಂತಿಯನ್ನು ಅಂತ ನೋಡಿ. ಧ್ಯಾನದ ಫಲ ಏನು ಅಂದ್ರೆ ಅಂತಃಕರಣ ಸಮಾಧಾನದಿಂದ ಶಾಂತವಾಗಿ ನೆಲೆನಿಲ್ಲುವುದು ಅನ್ನೋ ಅರ್ಥ. ನಿರ್ವಾಣ ಪರಮ. ನಿರ್ವಾಣ ಪರಮ ಅಂದ್ರೆ ನಿರ್ವಾಣಂ ಮೋಕ್ಷ ತತ್ಪರಮ ಅಂತ ಇಷ್ಟೇ ಇರೋದು. ಮೋಕ್ಷ ಅಂದ್ರೆ ಯಾವುದು ಇರುತ್ತೆ? ಮನಸ್ಸಮಾಧಾನ. ಯಾವ ರೀತಿಯಾದ ಒಂದಾನೊಂದು ಮನಸ್ಸಿನೆಲ್ಲ ಅಲ್ಲಾಡದೆ ಅಲೆಗಳು ಏಳದೆ ಇದ್ರೆ ಅದನ್ನೇ ಮೋಕ್ಷ ಅಂದ್ರೆ ಬಿಡುಗಡೆ ಅಂತಾರೆ. ಎಲ್ಲಾ ರೀತಿಯಾದ ಸಂಸಾರ ದುಃಖಗಳಿಂದ ಬಿಡುಗಡೆ. ಇಂಥ ಯಾವ ಪರಮವಾದಂತಹ ಶಾಂತಿಯನ್ನ
ಮತ್ ಸಂಸ್ಥಾಂ ಅಂತ ಮದಧೀನಾಂ ಅಂತ. ಇಂಥ ನಿಜವಾದ ಶಾಂತಿ ದೊರಕಬೇಕಾದ್ರೆ ಎಲ್ಲಿ ಸಿಗುತ್ತೆ? ಆ ಶಾಂತನಾದಂತಹ ಪರಮಾತ್ಮನ ಸ್ವರೂಪದಲ್ಲಿ ಇದನ್ನು ಪಡೆದು ಯೋಗಿಯು ಸಿದ್ಧನಾಗುತ್ತಾನೆ. ಇನ್ನು ಮುಂದೆ ಯೋಗಕ್ಕೆ ಆಹಾರಾದಿಗಳ ನಿಯಮ ಅಂತ ಪ್ರಾರಂಭವಾಗುತ್ತೆ. ಮತ್ತು ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.